ಇವತ್ತಿನ ಈ ಪುಸ್ತಕ ಬಳಗ ಕಾರ್ಯಕ್ರಮದಲ್ಲಿ ಆ ಇತ್ತೀಚೆಗೆ ಅಂದ್ರೆ ನಮಗೆ ಗೊತ್ತಾಗಿರೋ ಆ ಶಂ- ಸಂಪತ್ ಸಿರಿಮನೆ ಅನ್ನೋರ ಮೊದಲನೇ ಕಥಾ ಸಂಕಲನ ಲೆಟ್ಸ್ ಬ್ರೇಕಪ್. ಆ ಕಥಾ ಸಂಕಲನದಿಂದ 3 ಕಥೆಗಳನ್ನ ಚರ್ಚೆಗೆ ಅಂತ ಹೇಳಿ ಆಯ್ದುಕೊಂಡಿದ್ವಿ. ಆ ಈತ ಈ ಪರಿಚಯನು ನಾನೇ ಕೊಡ್ಸ್ಕೋಬೇಕಾಗಿ ಕೇಳಿದೆ, ಯಾಕಂದ್ರೆ ಎಲ್ಲೂ ಇಂಟರ್ನೆಟ್ ಅಲ್ಲಿ ಕೂಡ ಇರಲಿಲ್ಲ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪದಲ್ಲಿ ಬೆಳೆದಿದ್ದು, ಇಂಜಿನಿಯರಿಂಗ್ ಪದವಿ ಇದರ ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿಲಿ ಮಾಡ್ತಿದ್ದ ಕೆಲಸ ಬಿಟ್ಟು ಈಗ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 2018ರಲ್ಲಿ ಸತ್ಯಪ್ರಕಾಶ್ ಅಂತ ಒಬ್ರು ಫಿಲ್ಮ್ ಡೈರೆಕ್ಟರ್, ಅವ್ರದ್ದು ಒಂದಲ್ಲ ಎರಡಲ್ಲ ಚಲನಚಿತ್ರದಲ್ಲಿ ಸಹಾಯಕ ನಿರ್ದೇಶಕ, ಅನೇಕ ಅಂತಾರಾಷ್ಟ್ರೀಯ ಕಿರುಚಿತ್ರೋತ್ಸವ ಶಾರ್ಟ್ ಫಿಲ್ಮ್ಗಳೆಲ್ಲ ತುಂಬಾ ಮಾಡಿದ್ದಾರೆ ಇವರು. ಆಮೇಲೆ ಪುನೀತ್ ರಾಜ್ಕುಮಾರ್ ಕೊನೆಯ 2 ಮೂವಿ ಲಕ್ಕಿ ಮ್ಯಾನ್ ಮತ್ತೆ ಗಂಧದ ಗುಡಿ, ಆ ಚಿತ್ರಗಳು ಕೂಡ ಅವರು ಬರವಣಿಗೆ. ಡೇರ್ ಡೆವಿಲ್ ಮುಸ್ತಫಾ, ಮರ್ಫಿ, ಜೀಬ್ರಾ, ಹೆಬ್ಬುಲಿ ಇವುಗಳಿಗೆ ಹಾಡುಗಳು ಕೂಡ ಸಾಹಿತ್ಯ ಬರೆದಿದ್ದಾರೆ. ಅನೇಕ ಸ್ಪರ್ಧೆಗಳಲ್ಲಿ ಅವರೇ ಹೇಳ್ಕೊಂಡಿರೋಂಗೆ ಇವರ ಕಥೆಗಳು ಮುಕ್ಕಾಲ್ವಾಸಿ ಎಲ್ಲ ಸ್ಪರ್ಧೆಗೆ ಅಂತ ಹೇಳಿ ಬರೆದಿರೋದು. ಆಲ್ಮೋಸ್ಟ್ ಇವ್ರು ಬರೆದಿರೋ ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ಸ್ಪರ್ಧೆಗಳಲ್ಲೆಲ್ಲ ಇವ್ರಿಗೆ ಪ್ರೈಸ್ ಬಂದಿದೆ. 2023 ಪ್ರಜಾವಾಣಿ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ. ಬಹಳ ಒಂದು ಆಲ್ಮೋಸ್ಟ್ 2010, 11, 12 ಬೇರೆ ಬೇರೆ ಪತ್ರಿಕೆಗಳು 2020 ಉತ್ಥಾನ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಕೂಡ ಅವರಿಗೆ ಪ್ರೈಸ್ ಬಂದಿದೆ. ಮುಖ್ಯವಾಗಿ ಇವ್ರು ಮಾಡ್ತಾ ಇರೋದು ಏನು ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಚಿತ್ರಕಥೆಗಳನ್ನ ಪ್ರೊಫೆಷನಲ್ ಆಗಿ ಬರೆದುಕೊಡುವಂತ ಒಂದು ಸಂಸ್ಥೆ. ಆಲ್ಮೋಸ್ಟ್ ಲೈಕ್ ಒಂದಿಷ್ಟು ಜನ ಸೇರ್ಕೊಂಡು ಇಸ್ಸನಿ ಅಂತ ಹೇಳಿ ಒಂದು ಜಾಲತಾಣ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಫ್ಲಾಂಜ್ ರೈಟರ್ಸ್ ಬ್ಲಾಕ್ ಅಂತ ಹೇಳಿ ಸಂಸ್ಥೆನ ಶುರು ಮಾಡಿ ಅದಕ್ಕೆ ಸ್ಕ್ರಿಪ್ಟ್ಗಳಿಗೆ ಬರೆದು ಅದನ್ನ ಕೊಡಬೇಕು ಅಥವಾ ನಿರ್ದೇಶಕರಿಗೆ ಅದನ್ನ ತಲುಪಿಸ್ಬೇಕು ಅನ್ನೋ ಉತ್ಸಾಹದಿಂದ ಮಾಡಿರೋ ಕಂಪನಿ ಅದು ಅದಕ್ಕೆ ಕೂಡ ಇವರು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ ಅದರೊಳಗೆ. ಪ್ರಸ್ತುತ ನಿಮಿಷ ಒಂದು ಸಣ್ಣ ನೋಟ್ ಬರೆದಿಟ್ಕೊಂಡಿದ್ದೆ. ಈ ಕಥಾ ಸಂಕಲನ ಲೆಟ್ಸ್ ಬ್ರೇಕಪ್ ಅನ್ನೋ ಒಂದು ಕಥಾ ಸಂಕಲನದಿಂದ 3 ಕಥೆಗಳನ್ನ ನಾವು ಈ ಒಂದು ಚರ್ಚೆಗೆ ತೆಗೆದುಕೊಂಡಿದ್ದೀವಿ. ಇವ್ರ ಪರಿಚಯದಿಂದ ನನ್ಗೆ ಗೊತ್ತಾಗೋದು ಏನು ಅಂದ್ರೆ, ಈತ ಕತೆ ಹೇಳೋ ಕೆಲಸಕ್ಕೆ ತನ್ನನ್ನ ತಾನು ಪೂರ್ತಿ ಕಮಿಟ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಕತೆ ಹೇಳೋದು, ಕತೆ ಓದೋದು, ಕತೆ ಬರೆಯೋದು ಬಹಳ ಇಷ್ಟವಾದ ಕೆಲಸ ಅಂತ ಅನ್ಸುತ್ತೆ. ಚೆನ್ನಾಗಿ ಸಂಬಳ ಕೊಡ್ತಾ ಇರೋ ಕೆಲಸ ಬಿಟ್ಟು ಚಿತ್ರರಂಗ ಸೇರಿ ಅಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ರು. ಅವರ ಮನಸ್ಸಿರೋದು ಸ್ಕ್ರಿಪ್ಟ್ ರೈಟಿಂಗು, ಚಿತ್ರಕಥೆ ಬರೆಯೋದು ಅಥವಾ ಸಣ್ಣ ಕಥೆಗಳನ್ನ ಬರೆಯೋದು ಅನ್ಸುತ್ತೆ. ಈ ಸಂಕಲನದ ಕಥೆಗಳನ್ನ ಒಟ್ಟಾರೆ ನಾನು ಓದಿದಾಗ ಅನ್ಸಿದ್ದು, ಈತ ನೇರವಾಗಿ ಕತೆ ಹೇಳ್ತಾರೆ. ಯಾವುದೇ ಒಂದು ನಾವು ದ್ರಾವಿಡ ಪ್ರಾಣಾಯಾಮ ಮಾಡ್ದಂಗ ಎಲ್ಲಿ ಕೊಂಕಣ ಸುತ್ತ ಮೈಲಾರಕ್ಕೆ ಹೋಗುವಂತ ಕಥೆಗಳಲ್ಲ. ಕಥೆಗಳನ್ನ ಏನ್ ಹೇಳ್ಬೇಕು ಅದನ್ನ ನೇರವಾಗಿ, ಸ್ಪಷ್ಟವಾಗಿ, ಕ್ಲುಪ್ತವಾಗಿ ಕಥೆಗಳನ್ನ ಹೇಳ್ತಾರೆ. ಮತ್ತೆ ನಾನು ಇನ್ನೊಂದು ನೋಟಿಸ್ ಮಾಡಿದ್ದಂದ್ರೆ ರಿಪ್ರೊಡ್ಯೂಸಿಬಿಲಿಟಿ. ಅಂದ್ರೆ ಇವ್ರ ಕತೆ ನಾವು ಓದ್ಬಿಟ್ಟು ಇನ್ನೊಬ್ಬರಿಗೆ ಆಲ್ಮೋಸ್ಟ್ ಘಟನಾ ಪ್ರಧಾನವಾದ ಕಥೆಗಳಾದ್ರಿಂದ ವಿ ಕೆನ್ ರೀನರೇಟ್ ದಿ ಸ್ಟೋರೀಸ್ ಟು ಅದರ್ ಪೀಪಲ್. ಹಿಂಗಾಯ್ತು ಇವ್ರ ಕಥೆಯಲ್ಲಿ, ಈ ತರ ಆಯ್ತು ಅನ್ನೋ ಒಂದು ರಿಪ್ರೊಡ್ಯೂಸ್ ಮಾಡುವಂತ ಒಂದು ಗುಣಗಳು ಇವ್ರ ಎಲ್ಲಾ ಕಥೆಗಳಿಗೂ ಇದಾವೆ. ಮತ್ತೆ ಈ ಯಾವ ಒಂದು ಮಧ್ಯದಲ್ಲಿ ಬೇರೆ ಬೇರೆ ರಸಗಳನ್ನ ಕತೆಗೋಸ್ಕರ ಅವ್ರು ಸೇರ್ಸಕ್ಕೆ ಹೋಗಲ್ಲ. ಯಾವ ಒಂದು ಟೆಂಪೋಲಿ ಕತೆ ಶುರು ಆಯ್ತೋ ಅದೋ ಟೆಂಪೋದಲ್ಲಿ ಮುಗಿಸೋದು ನೋಡ್ತೀವಿ ನಾವು. ಇವರೇ ಮುನ್ನುಡಿಲಿ ಬರ್ಕೊಂಡಿರೋಂತೆ ಕಂಡದ್ದನ್ನ ಕೇಳೋದನ್ನ ಆಸಕ್ತಿಕರವಾಗಿ ಹೇಳೋದನ್ನ ಒಂದು ಶಕ್ತಿ, ಹೇಳೋದು ಇವ್ರದ್ದು ಶಕ್ತಿ. ಅವರು ಏನಂದ್ರೆ ಅವರು
ಘಟನೆಗಳು ಹೇಗೆ ನಡೆದಿದ್ವೋ ಹಾಗೆ ನಿರೂಪಿಸಿ, ಆಮೇಲೆ ಕತೆ ಕೊನೆ ಆಗ್ಬೇಕಾದ್ರೆ ಅಯ್ಯೋ ಈ ತರ ಎಂಡಿಂಗ್ ಸರಿ ಇರ್ಲಿಲ್ವೇನೋ ಅಂತ ಹೇಳಿ ಬದಲಾವಣೆ ಮಾಡಿ, ಅಂದ್ರೆ ಯಾವ ಘಟನೆ ಯಾವ ರೀತಿ ನಡೆದಿದ್ಯೋ ಅದಕ್ಕೆ ತಮ್ಮ ಒಂದು ಕೊನೆಯನ್ನ ಕೊಡುವಂಥದ್ದು ಮುಖ್ಯವಾಗಿ ಇವರು ಮಾಡಿದ್ದಾರೆ. ನಾನು ನನ್ನ ಜೀವನದಲ್ಲಿ ನೋಡಿದ್ದೇ ಇರೋದು, ನನ್ನ ಅನುಭವಕ್ಕೆ ಬಂದಿಲ್ಲದೆ ಇರೋದು ಯಾವುದನ್ನು ನಾನು ಇದುವರೆಗೂ ಬರೆದಿಲ್ಲ. ಆ ರೀತಿ ಬರೆದ್ರೆ ಒಂದು ಕಲ್ಪನೆನೇ ಮುಖ್ಯವಾಗಿ ಮಾಡಿ, ಕಲ್ಪನೆಯಿಂದನೇ ಕತೆ ಬರೆಯೋ ಒಂದು ಪ್ರಯತ್ನದಲ್ಲಿ ಇದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಂದ್ರೆ ನನಗನ್ಸುತ್ತೆ ಆ ಧೋರಣೆ ಬಗ್ಗೆ ನನಗೆ ಸ್ವಲ್ಪ ಅನುಮಾನ ಇದೆ. ಇವ್ರು ಯಾವುದೇ ಕಥೆನ ಅವರು ಅವ್ರ ಅನುಭವಕ್ಕೆ ಬಂದಿದ್ದ ಘಟನೆನ ರೀನರೇಟ್ ಮಾಡಲ್ಲ, ರೀನರೇಟ್ ಮಾಡ್ತಾರೆ, ಆದ್ರೂ ಅದ್ರೊಳಗೆ ಒಂದು ಫಿಕ್ಷನಲ್ ಎಲಿಮೆಂಟ್ ಸೇರ್ಕೊಂಡೇ ಅದು ಕಥೆಗಳಾಗೋದು. ಅವರೇ ಹೇಳ್ದಂಗೆ ಈ ಎಂಡ್ ನನಗೆ ಸರಿ ಕಾಣಿಸ್ತಿಲ್ಲ ಅಂತ ಹೇಳಿ ಬೇರೆ ತರ ಮಾಡ್ತಿರೋದು ಕೂಡ ದಟ್ಸ್ ಆಲ್ಸೋ ಎ ಫಿಕ್ಷನಲ್ ಎಲಿಮೆಂಟ್. ಇವರು ಅವರೇ ಹೇಳ್ಕೊಂಡಂಗೆ ಅವ್ರು ಎಲ್ಲೆಲ್ಲೂ ಇಲ್ಲದೆ ಇರುವಂತ ಒಂದು ಲೋಕದ ಕಥೆಯನ್ನ ಬರಿಬೇಕು ಅಂತ ನನಗನ್ಸತ್ತೆ. ಈ ಕಥಾ ನಿರೂಪಕ ಬಹಳಷ್ಟು ಹೋಲಿಕೆಗಳನ್ನ ಕೊಡ್ತಾರೆ. ಹೆಂಗಿರ್ಬೇಕು ಅಂತ, ದೇವ್ರಿದ್ದಂಗಿರ್ಬೇಕು, ಎಲ್ಲಾ ಕಡೆ ಅವನ ಪ್ರೆಸೆನ್ಸ್ ಕಾಣಿಸ್ಬೇಕು, ಎಲ್ಲೂ ಕಾಣಿಸ್ಕೊಳ್ಬಾರದು, ಈ ತರದ್ದು. ಆ ತರ ಒಂದು ಇದರೊಳಗೆ ಇವರು ಉತ್ತಮ ಪುರುಷದ ಕಥೆಗಳಾದ್ರು ಆ ಒಂದು ಉತ್ತಮ ಪುರುಷದ ಕಥೆ ನೆರೇಟರ್ ಕೂಡ ಒಂದು ಪಾತ್ರವಾಗಿ ಬಹಳಷ್ಟು ಕಥೆಗಳಲ್ಲಿ ಕಾಣಿಸ್ಕೋತವೆ. ತಂತ್ರಗಳ ಬಗ್ಗೆ ಇವ್ರಿಗೇನು ದೊಡ್ಡ ಹೆಚ್ಚಿನ ಆಸಕ್ತಿ ಇದ್ದಂಗೆ ಕಾಣಿಸ್ಲಿಲ್ಲ. ಉದ್ದುದ್ದ ವಾಕ್ಯಗಳು, ಸಾಲಿಗೊಮ್ಮೆ ಸಿಗೋ ರೂಪಕಗಳು ಅಥವಾ ಭಾಷೆ, ಇದ್ಯಾವ್ದ್ರ ಬಗ್ಗೆನೂ ಇವ್ರು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಮಾಸ್ತಿಯವ್ರ ತರ ಕೇಳೋ ಒಂದು ಸಹಾನುಭೂತಿ ಇದೆ, ಮನನ ಮಾಡಿಕೊಳ್ಳೋ ಮನಸ್ಸಿದೆ, ಮತ್ತೆ ಅಷ್ಟೇ ಕುತೂಹಲಕರವಾಗಿ ನಮಗೆ ರಿಪ್ರೊಡ್ಯೂಸ್ ಮಾಡುವಂತ ಒಂದು ನ್ಯಾರೇಟಿವ್ ಸ್ಕಿಲ್ ಕೂಡ ಇವ್ರ ಹತ್ರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೊಸ ತಲೆಮಾರಿನ ಬರಹಗಾರರಲ್ಲಿ ತುಂಬಾ ಒಂದು ಭರವಸೆ, ಒಳ್ಳೆ ಕತೆ ಬರೀತಾರೆ ಇವರು ಅನ್ನೋ ಒಂದು ಭರವಸೆ ಮೂಡಿಸೋ ಹೆಸರು. ಈ ಪರ್ಟಿಕ್ಯುಲರ್ ಕಥೆಗಳನ್ನ ನಾವು ತೆಗೆದುಕೊಂಡ್ರೆ 3 ಕತೆ, ಪತ್ತೆ, ರಂಪ ಮತ್ತೆ ಸರಳು, ಆ 3 ಕಥೆಗಳನ್ನ ನಾವು ತೆಗೆದುಕೊಂಡಿದ್ದೀವಿ. ಎಲ್ಲ ಬೇರೆ ಕಥೆಗಳಿಗಿಂತ ತುಂಬಾ ಭಿನ್ನವಾಗಿದೆ ಅಂತೇನು ಹೇಳಕ್ ಬರಲ್ಲ. ಇವ್ರು ಯಾವ ಕಥೆಗಳನ್ನ ತೆಗೆದುಕೊಂಡ್ರು ಪ್ರಾಯಶಃ ನಮ್ಮ ಡಿಸ್ಕಷನ್ ಇದೇ ತರ ಇರ್ತಿತ್ತು ಅಂತ ಅನ್ಸುತ್ತೆ ನನಗೆ. ಪತ್ತೇಲಿ ಒಬ್ಬ ಹುಡುಗನ ಒಂದು ಪರ್ಸ್ ಅಂತ ಹೇಳ್ತಾರ ಅವರು, ವಾಲೆಟ್ ಮದುವೆ ಮನೇಲಿ ಕಳೆದು ಹೋಗುತ್ತೆ. ಅದನ್ನ ಯಾರು ತೆಗೆದುಕೊಂಡಿರಬಹುದು ಅನ್ನೋ ಒಂದು ಅನುಮಾನ ಈ ಹುಡುಗನ್ಗೆ. ಅದಕ್ಕೆ ಮುಂಚೆ ಒಂದ್ ಸ್ವಲ್ಪ ಅವ್ರು ಕೊಡೋ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕುಟುಂಬದ ಪರಿವಾರದ ಗಂಡಸರನ್ನ ಅವರು ವಿವರಿಸ್ತಾ ಹೋಗ್ತಾರೆ. ಅಲ್ಲಿ ಅವ್ರನ್ನ ನೋಡಿದಾಗ ಒಂದು ರೀತಿ ಡಿಸ್ಫಂಕ್ಷನಲ್ ಕುಟುಂಬ, ಗಂಡಸರು ಒಂದಲ್ಲ ಒಂದು ರೀತಿ ತರಲೆ ಮಾಡಿ ಎಲ್ರೂ ದ್ವೇಷಿಸೋ ಹಾಗೆ ಮಾಡ್ಕೊಂಡಿರ್ತಾರೆ. ಚಿಕ್ಕಪ್ಪ, ದೊಡ್ಡಪ್ಪ, ಮಾವನರುಗಳು ಅವ್ರನ್ನೆಲ್ಲ ಒಂದೇ ಪ್ಯಾರದಲ್ಲಿ ಇವ್ರು ಎಷ್ಟು ಚೆನ್ನಾಗಿ ಕಟ್ಕೊಡ್ತಾರೆ ಅಂದ್ರೆ ಅವ್ರದೊಂದು ಇವ್ರು ಈ ತರ ಇರ್ಬೋದು ಅನ್ನೋ ಕಣ್ಣು ಮುಂದೆ ಚಿತ್ರ ಬಂದಂಗಾಗತ್ತೆ. ಆಮೇಲೆ ಅಲ್ಲಿ ಕೆಲವೊಂದು ಸಣ್ಣ ಸಣ್ಣ ಒಂದು ಮಿಂಚುಗಳ ಕಾಣೋದು ಅಂದ್ರೆ ಅವರು ಹೋದಾಗ ಎಲ್ರಿಗೂ ಮಲ್ಕೊಳಕ್ ಆಗೋ ಹಂಗೆ ಹಾಸಿ ಇಡೀ ರೂಮ್ಗೆ ಎಲ್ಲಾ ಕಡೆನೂ ಹಾಸಿಗೆ ಇಟ್ಬಿಟ್ಟಿರ್ತಾರೆ. ಅಲ್ಲಿ ಮಕ್ಕಳುಗಳು ಹೋಗಿ ಕುಣಿದಾಡೋದು ಅಥವಾ ಇವ್ರುಗಳೆಲ್ಲ ಹೋಗಿ ಅಲ್ಲೇನೋ ಎಲ್ಲಂದ್ರಲ್ಲಿ ಆ ಮದುವೆ ಮನೆ ಒಂದು ಉಳ್ಕೊಳ್ಳುವಂತ ಮನೆಯಲ್ಲಿ 50 ಜನ 60 ಜನ ಉಳ್ಕೊಳ್ಳೋ ಮನೆ ಚಿತ್ರ ಕೊಡ್ತಾರಲ್ಲ, ಬಹಳ ಚೆನ್ನಾಗಿ ಕಣ್ಣು ಮುಂದೆ ಬಂದಂಗ ಆಗತ್ತ ಅವೆಲ್ಲ. ಆ ರೀತಿ ಅವ್ರು ಏನೇ ಹೇಳಿದ್ರು ಅಲ್ಲಿ ಕಣ್ಣು ಮುಂದೆ ಆ ಕ್ಯಾರೆಕ್ಟರ್ಸ್ ಬಂದಂಗೆ ಅಷ್ಟು ಚೆನ್ನಾಗಿ ನರೇಟ್ ಮಾಡ್ತಾರೆ ಕತೆಗಳನ್ನ ಅಂತ ಅನಿಸ್ತು. ಆಮೇಲೆ ಕೊನೆಗೆ ಇಲ್ಲಿ ಏನಾಗುತ್ತೆ, ಇವ್ರದ್ದೇ ಅವ್ರದ್ದೇ ಒಂದು ವಾಕ್ಯಗಳಲ್ಲಿ ಹೇಳಬೇಕು ಅಂದ್ರೆ, ಈ ಎಲ್ಲಾ ಎಷ್ಟು ಜನ ಮಾವಂದ್ರುಗಳನ್ನ ಅವ್ರು ಕಟ್ಕೊಡ್ತಾರಲ್ಲ, ದೊಡ್ಡಪ್ಪ ಮಾವಂದ್ರು, ಅವ್ರಲ್ಲಿ ಯಾರು ಕಳ್ತನ ಮಾಡಿದ್ರು ನಮ್ಗೇನ್ ಆಶ್ಚರ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಎಲ್ರ ಮೇಲೂ ಅನುಮಾನ ಪಡುವಂಗೆ ಇದ್ರು ಇವ್ರು. ಯಾರು ಕಳ್ತನ ಮಾಡಿದ್ರು ನಮ್ಗೇನ್ ಆಶ್ಚರ್ಯ ಆಗ್ತಿರ್ಲಿಲ್ಲ. ಕಡೆಗೆ ಏನಾಗುತ್ತೆ, ಯಾರಾದ್ರೂ ತಗೊಳ್ಳಿ ಅಂತ ಹೇಳಿ ನಿರೂಪಕ ತನ್ನ ಕುಟುಂಬದವ್ರನ್ನ ಕ್ಷಮಿಸ್ಬಿಡ್ತಾನೆ. ಆ ಕ್ಷಮಾಪಣೆಗೆ ಆ ಕುಟುಂಬದ ಯಾವುದೇ ಸದಸ್ಯರು ಅರ್ಹರಲ್ಲ ಅಂತ ಅನ್ಸುತ್ತೆ ನಮ್ಗೆ. ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲ್ಲ ಇಲ್ಲಿ. ಅಂದ್ರೆ ಯಾರು ಕಳ್ತನ ಮಾಡಿದ್ರು,
ಏನಾಯ್ತು ಅನ್ನೋದ್ರ ಬಗ್ಗೆ ಆ, ಆ, ನಿರೂಪಕ ಕೂಡ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅದು ಇಲ್ಲಿ ಸ್ವಲ್ಪ ಇಫ್ ವಿ ಎಕ್ಸ್ಟೆಂಡ್ ವಾಟ್ ಹೀ ಈಸ್ ಟಾಕಿಂಗ್ ಅಬೌಟ್, ನಿರೂಪಕ ಮತ್ತೆ ಕತೆಗಾರ ಇವರು ಏನ್ ಹೇಳ್ತಾ ಇದಾರೆ, ಆ ನನಗೆ ಕತೆನ ಘಟನೆಗಳನ್ನೆಲ್ಲ ಹೇಳ್ತೀನಿ, ಅದು ಈ ತರ ಎಂಡ್ ಆದಾಗ ಅದು ಸರಿ ಇಲ್ಲ ಅಂತ ಅನ್ನಿಸ್ದಾಗ ಆ ಎಂಡನ್ನ ಬದಲಾವಣೆ ಮಾಡಿದ್ದೀನಿ ನಾನು ಅಂತ. ಅದು ಒಂದ್ ರೀತಿ ಇಲ್ಲಿ ನಾವು ಲೇಖಕನ ಜವಾಬ್ದಾರಿನ ಇಟ್ಟು ನೋಡ್ಬೇಕಾ, ನಿರೂಪಕನಿಗೆ ಅವನ ಕತೆ ಒಳ್ಳೆ ಘಟ್ಟ, ಕತೆ ಬರೆಯುವವನಿಗೆ ಕತೆ ಒಂದು ಒಳ್ಳೆ ಘಟ್ಟದಲ್ಲಿ ಎಂಡ್ ಆಗ್ಬೇಕು ಅಂತ ಇರುತ್ತೆ. ಆ ತರ ಅವನಿಗೆ ಇದು ಇದು ದಿಸ್ ವಾಸ್ ಅನ್ ಅಪ್ರಾಪ್ರಿಯೇಟ್ ಎಂಡಿಂಗ್. ಬಟ್ ಇಲ್ಲಿ ಒಂದು ನೆಕ್ಸ್ಟ್ ಇನ್ನೊಂದು ಕತೆ ನೋಡಿದ್ರು ಕೂಡ, ಆ ಎರಡನೇ ಕಥೆಯಲ್ಲಿ ರಂಪ, ಹ್ಮ್ ಅದರಲ್ಲಿ ಹೆಸರೇ ಹೇಳುವಂಥದ್ದು ನೆರೆಹೊರೆಯವರ ನಡುವಿನ ಸಣ್ಣ ಜಗಳ ಹೇಗೆ ಮನುಷ್ಯತ್ವನೇ ನಾಶ ಮಾಡಿಬಿಡುತ್ತೆ ಅನ್ನೋದನ್ನ ಚಿತ್ರಕವಾಗಿ ಕತೆಗಾರ ತೋರಿಸ್ತಾರೆ. ಇಲ್ಲಿ ಕೂಡ ಕತೆ ಉತ್ತಮ ಪುರುಷದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಕೂಡ ನಿರೂಪಕ ಕಥೆಯನ್ನ ನಮ್ಮ ಮುಂದೆ ನಿರ್ಮಮವಾಗಿ ಮಂಡಿಸೋದಷ್ಟೇ ಆತನ ಕೆಲಸ. ಆತ ಯಾರ ಪರವಾಗಿ ತೀರ್ಪು ತೆಗೆದುಕೊಳ್ಳದೇ ಇದ್ರು ಆತನಿಗೆ ಈ ಜಗಳದಿಂದ ತನಗೇನಾಗುತ್ತೋ ಆ ಅನುಕೂಲನ ಪಡ್ಕೊಳ್ಳದೆ ಇರೋ ಮನಸ್ಸಿಲ್ಲ ಆತನಿಗೆ. ಕೊನೆಗೆ ಆ ಹುಡುಗಿ ನನ್ನ ಬಗ್ಗೆ ಏನ್ ಅನ್ಕೊಂಡ್ಲು ಅನ್ನೋದೇ ಅವನಿಗೆ ತಲೆ ಒಳಗೆ ಉಳ್ಕೊಂಡಿರುತ್ತೆ ಆ ಹುಡುಗಂಗೆ. ಅದೇ. ಮಧ್ಯ ವಯಸ್ಸಿನ ಇಬ್ರು ಸಂಸಾರದ ಇಬ್ರು ಅಪ್ಪಂದ್ರು ಮನೆಗೆ ನಲ್ಲಿ ನೀರು ಬರದೇ ಇದ್ದಾಗ ಆಗೋ ಪರಿಪಾಟ್ಲಿಗಿಂತ ಅವರವರ ಈಗೋ ಮುಖ್ಯವಾಗಿ ಇಬ್ಬರು ಪರಸ್ಪರರ ಬದುಕನ್ನ ಹಾಳು ಮಾಡ್ಕೊಳ್ಳುವಂತ ಘಟ್ಟಕ್ಕೆ ಬರ್ತಾರೆ. ಈ ಕೇಡು ಯಾವ ಮಟ್ಟಿಗೆ ಹೋಗುತ್ತೆ ಈ ಕಥೆಯಲ್ಲಿ ಅಂದ್ರೆ ಆಲ್ಮೋಸ್ಟ್ ಪೆಥಲಾಜಿಕಲ್. ಒಬ್ಬ ಮನೆ ಸಾಲ ಸ್ಯಾಂಕ್ಷನ್ ಮಾಡಿಸೋದಿಲ್ಲ, ಇನ್ನೊಬ್ಬ ಹೊರದೇಶಕ್ಕೆ ಅಂತ ಹೋಗ್ತಾ ಇರೋ ಮಗನ್ ಪ್ಲಾನ್ ಮಾಡ್ತಾ ಇರೋ ಹುಡುಗನ್ ಪಾಸ್ಪೋರ್ಟ್ನೇ ಎತ್ತಿಟ್ಬಿಡ್ತಾನೆ. ಇಲ್ಲಿ ಸ್ವಲ್ಪ ವಿಶೇಷವಾಗಿ ನಾನು ಏನ್ ನೋಡ್ದೆ ಅನಿಸ್ತು ಅಂದ್ರೆ, ಈ ಮನುಷ್ಯರ ವರ್ತನೆಗಳು ಈಗ ನಮ್ಗೆ ಒಂದು ಯಾವುದೇ ಒಂದು ಕಥಾಲೋಕಕ್ಕೆ ಒಂದು ಆವರಣ ಅಂತಿರುತ್ತೆ, ಅಲ್ಲಿ ತಪ್ಪುಗಳನ್ನ ಮಾಡ್ತು ಆ ಆವರಣದೊಳಗೇನೆ ತಪ್ಪುಗಳು ಮಾಡ್ಕೊಳ್ತಾ ಇರ್ತಾರೆ, ಏನೋ ಸಣ್ಣ ಸಣ್ಣ ತಪ್ಪುಗಳು. ಅಂದ್ರೆ ನಾಟ್ ಟಾಕಿಂಗ್ ಅಬೌಟ್ ಈ ದಾಸ್ತಾವ್ಸ್ಕಿ ಬ್ರದರ್ಸ್ ಕಾರ್ಮಜೋವ್ ಅಲ್ಲಿ ಅಥವಾ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅಲ್ಲಿ ಆಗೋ ಕ್ರೈಮ್ಗಳಲ್ಲಿ ಅದಕ್ಕೆ ಒಂದು ಆ ಅದು ಕೂಡ ಆ ಕಥೆಯ ಕ್ಯಾನ್ವಾಸ್ನ ಆವರಣದೊಳಗೆ ಬರುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಇದ್ದಕ್ಕಿದ್ದಂಗೆ ಒನ್ಸ್ ದೇ ಬಿಕಮ್ ಕ್ರಿಮಿನಲ್ಸ್ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಇವ್ರ ಕಥೆಗಳಲ್ಲಿ ಅದೊಂದು ಆ ತರ ಕಾಣುತ್ತೆ. ಅಂದ್ರೆ ಇವರು ಹಿ ಗೆಟ್ಸ್ ದೆಮ್ ಟು ದಟ್ ಲೆವೆಲ್ ವೇರ್ ದೀಸ್ ಆರ್ ಲೈಕ್ ಪಾಸ್ಪೋರ್ಟ್ ಕದ್ದು ಇಟ್ಕೊಂಡು ಇನ್ನೊಬ್ಬ ಮನುಷ್ಯನ ಜೀವನನೇ ಹಾಳು ಮಾಡುವಂತ ಒಬ್ಬ ಅವನು ಸಾಮಾನ್ಯ ಮನುಷ್ಯ ಆಗಿದ್ರು ಹಿ ಆಲ್ಮೋಸ್ಟ್ ಲೈಕ್ ಕ್ರಾಸಸ್ ದಿ ಲಿಮಿಟ್ ಅಂತ ಸ್ಟೇಜ್ ಅಲ್ಲಿ ಅವುಗಳನ್ನ ಇವರು ಒಂಥರ ಎತ್ತು ತೋರಿಸ್ತಾರೆ. ಮತ್ತೆ ಅವುಗಳಿಗೆ ವಾಟ್ ಹ್ಯಾಸ್ ಟು ಹ್ಯಾಪನ್ ಟು ದೀಸ್ ಕ್ಯಾರೆಕ್ಟರ್ಸ್ ಅನ್ನೋದನ್ನ ಅವರು ಹಿ ಜಸ್ಟ್ ಲೀವ್ಸ್ ಇಟ್. ಅದರ ನೆರೇಟರ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ದರ್. ಐ ಆಮ್ ನಾಟ್ ಟೆಲಿಂಗ್ ದಟ್ಸ್ ಎ ಹ್ಯೂಜ್ ಮಿಸ್ಟೇಕ್, ಬಟ್ ಇಲ್ಲಿ ತಪ್ಪು ಮಾಡಿದವ್ರಿಗೆ ಆ ತಪ್ಪನ್ನ ಕ್ಷಮಿಸೋದು ಅಥವಾ ತಪ್ಪು ಬಗ್ಗೆ ಯಾರು ಮಾತಾಡದೇ ಇರೋದು, ಆ ಥರದ್ದು ಒಂದು ನೆರೇಟರ್ಗೆ ಮತ್ತೆ ಕಥೆಯ ಒಂದು ಸ್ವರೂಪಕ್ಕೆ ಇರೋ ಒಂದು ಲಕ್ಷಣ ಅಂತ ಅನ್ಸುತ್ತೆ. ಅದು ನಾನು ಅಬ್ಸರ್ವ್ ಮಾಡಿದ್ ಒಂದು. ಆಮೇಲೆ ಇನ್ನು ಮೂರನೇ ಕತೆ, ಈ ಎರಡು ಕತೆಗಳನ್ನ ಓದಿದ್ಮೇಲೆ ನನ್ಗನ್ಸ್ತು ಈ ಮನುಷ್ಯನ ಕತೆಗಳನ್ನ ಹೆಣ್ಣು ಪಾತ್ರವೇ ಇಲ್ವಲ್ಲಪ್ಪ, ಬರೀ ಎಲ್ಲಾ ಕಡೆನೂ ಗಂಡಸ್ರೆ ಅಲ್ಲಿ. ಅದು ಪ್ರಾಯಶಃ ನನ್ನ ಕತೆಗಳ ಸೆಲೆಕ್ಷನ್ ಬಯಾಸ್. ಇವ್ದು ಬೇರೆ ಕತೆಗಳನ್ನು ನೋಡಿದ್ರೆ ಅಲ್ಲಿ ಬೇಕಾದಷ್ಟು ಬೇರೆ ಬೇರೆ ತರದ ಹೆಣ್ಣು ಪಾತ್ರಗಳಿಗೂ ಬಂದಿದ್ದಾವೆ. ಈ ಕಥೆಯಲ್ಲಿ ತಂದೆ ತಾಯಿಯನ್ನು ಪಟ್ಟ ಕಟ್ಕೊಳ್ದೇ ಇರೋ ಒಂದು ಮಧ್ಯವಯಸ್ಕ ಜೋಡಿ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಎದುರಿಸ್ಬೇಕಾದ ಅವಮಾನನ ಒಂದು ಸಣ್ಣ ಕಥೆಯ ವ್ಯಾಪ್ತಿಯಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಅಂತ ಅನ್ನಿಸ್ತು. ಸರಳುಗಳು ಅಪ್ರಯತ್ನ ಪೂರ್ವಕವಾಗಿ ಪ್ರತಿಮೆಗಳಾಗಿದ್ದಾವೆ. ಸರಳುಗಳನ್ನ ಸುತ್ತ ಹಾಕೋದಕ್ಕೆ ಮತ್ತೆ ಅವು ಬೇಡ ಅನ್ನಿಸ್ದಾಗ ತೆಗೆಯೋದಕ್ಕೆ ಈ ಗಂಡ ಹೆಂಡತಿ ಇಬ್ಬರು ಎಕ್ಸೆಪ್ಷನ್ಗಳಾಗಿ ನಿಂತು ಬಿಡ್ತಾರೆ. ನಾನು ಗಮನಿಸಿದ್ದು ಅಂದ್ರೆ ಹೆಣ್ಣಿನ ಮನಸ್ಥಿತಿಯ ಬಗ್ಗೆ ಸಂಪತ್ ಅವರ ಗ್ರಹಿಕೆ. ಮೊದಲು ಆಕೆ ಮಗು ಬೇಡ ಅಂತ ಹೇಳಿರ್ತಾಳೆ. ಇಲ್ಲಿ ನಿರೂಪಕ ಒಂದ್ ರೀತಿ ಈಸ್ ಲೈಕ್ ಒಂಥರ ಬೆನೆವಲೆಂಟ್ ತರಿ ಸರ ಇದ್ದಂಗೆ, ನಿಮ್ಗೆ ಬೇಕಂದ್ರೆ ಬೇಕು, ಬೇಡ ಅಂದ್ರೆ ಇಲ್ಲ ಅನ್ನೋ ತರ ಹೇಳ್ತಿರ್ತಾನ ಅವನು. ಅಂದ್ರೆ ಅವ್ನು ಏನ್ ಹೇಳ್ತಾನಂದ್ರೆ, ಆಕೆಗೆ ಮಕ್ಕಳು ಬೇಕು ಅಂತಿದ್ರೆ ನಾನೇನು ಬೇಡ ಅನ್ನೋತಿರ್ಲಿಲ್ಲ, ಅಥವಾ ಈ ನಿರ್ಣಯದಲ್ಲಿ ನೀ ಬೇಡ ಅಂತ ಹೇಳಿದ್ದಕ್ಕೆ ನಾನು ಬೇಡ ಅಂತ ಹೇಳಿದೆ ಅಂದ್ರೆ ಆ ನಿರ್ಣಯದಲ್ಲಿ ಇವಂದೇನು ಪಾತ್ರ ಇಲ್ವೇ ಇಲ್ಲ ಅಂತ ಪೂರ್ತಿ ರೆಸ್ಪಾನ್ಸಿಬಿಲಿಟಿ
ಹೆಣ್ಣಿನ ಮೇಲೆ ಹಾಕ್ಬಿಡ್ತಾನೆ. ಅಂದ್ರೆ ಅವಳಿಗೆ ಮಗು ಆದ್ರೂ ಅವಳದೇ, ಆಗದಿದ್ರು ಅವಳದೇ ಅನ್ನೋ ತರ ಆ ತರ ಹೇಳ್ಬಿಡ್ತಾನೆ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ, ಮೊದ್ಲು ಇವಳು ಮಗು ಬೇಕು ಅಂತೇನು ಅನ್ಸ್ಕೊಳ್ದೆ ಇದ್ದವಳು, ಅವಳಿಗೆ ಗರ್ಭಾಶಯ ತೆಗೆದ್ಮೇಲೆ ಅವಳು ಒಂಥರ ಮಂಕ್ ಆಗ್ಬಿಡ್ತಾಳೆ. ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಚಾಯ್ಸ್ ಅಂಡ್ ಹೆಲ್ಪ್ಲೆಸ್ನೆಸ್, ಆಯ್ಕೆ ಮತ್ತು ಅಸಹಾಯಕತೆಗೆ ಇರೋ ಒಂದು ವ್ಯತ್ಯಾಸವನ್ನ ಬಹಳ ಚೆನ್ನಾಗಿ, ಒಂದು ಸಟ್ಲ್ ಆಗಿದ್ರು ತುಂಬಾ ಚೆನ್ನಾಗಿ ಅವರು ಒಂದ್ ಎರಡು ಮೂರು ಸೆಂಟೆನ್ಸ್ ಅಲ್ಲಿ ಹೇಳ್ತಾರೆ. ಅದು ಬಹಳ ಸೂಕ್ಷ್ಮವಾದ ಕತೆ ಅಂತ ಅನಿಸ್ತು. ಈ ಮೂರನೇ ಕತೆ ನನಗೆ ಮೊದಲು ಎರಡು ಕತೆಗಳಿಗಿಂತ ತುಂಬಾ ಇಷ್ಟ ಆಯ್ತು. ಒಟ್ನಲ್ಲಿ ಇದ ಇನ್ನು ಬಹಳ ಒಳ್ಳೆ ಕತೆಗಳನ್ನ ಬರೀಬಹುದು ಅಂತ ಅನಿಸ್ತಾ ಇದೆ. ಮೊದಲನೇ ಕಥಾ ಸಂಕಲನ ಎಲ್ಲವೂ ಅವಸರದಲ್ಲಿ ಬರೆದಿರೋರು, ಅವರೇ ಹೇಳ್ಕೊಂಡಿರೋಂಗೆ ಬಹಳಷ್ಟು ಅವಸರದಲ್ಲಿ ಎಲ್ಲಾ ಕತೆಗಳನ್ನು ಅವರು ಬರೆದು ಸ್ಪರ್ಧೆಗೆ ಅಂತ ಹೇಳಿ ಕಳಿಸಿರೋ ಕತೆಗಳಿವು. ಹಾಗಾಗಿ ಆ ಗುಣಗಳು ಎದ್ದು ಕಾಣ್ತವೆ. ಇನ್ನೊಂದ್ ಸ್ವಲ್ಪ ಹೇಳ್ಬೋದು ಅನ್ಸ್ಬೇಕಾದ್ರೆ ನಿಲ್ಸಿದ್ದು, ಅಥವಾ ಕತೆ ಯಾವುದೋ ಒಂದು ವಿನ್ನಿಂಗ್ ಫಾರ್ಮುಲಾ ಅಂತ ಗೊತ್ತಿದೆಯೋ ಅದನ್ನೇ ಮತ್ತೆ ಹೇಳ್ಕೊತಾ ಹೋಗೋದು, ಇವೆಲ್ಲ ಒಂದ್ ರೀತಿ ಈಗ ಬೈದಿರೋ ಕತೆಗಾರರಿಗೆ ಅದು ಯಾರೋ ಆ ಒಂದು ಆಮಿಷದಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ ನನ್ಗನ್ಸುತ್ತೆ. ಒಟ್ಟಾರೆ ನನಗೆ ಅನ್ಸಿದ್ದು, ಈತ ಒಬ್ಬ ಈಗ ಬರಿತಿರೋ ಹುಡುಗರಲ್ಲಿ ಅತಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಬರಿತಿರೋ ಒಬ್ಬ ಕತೆಗಾರ. ಅವರಿಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ ಅಂತ ನನ್ಗನ್ಸುತ್ತೆ. ಥಿಂಕ್ ವಿ ಕ್ಯಾನ್ ಓಪನ್ ದಿಸ್ ಟು ಡಿಸ್ಕಷನ್. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ ಅಥವಾ? ಉಮ್ಮಾ ಹೇಳಿ. ಒಂದ್ ವಿಷಯ, ಸಂಪತ್ ಸಿರಿಮನಿ ಅವರಿಗೆ ಕತೆ ಹೇಳೋ ಕಲೆ ಚೆನ್ನಾಗಿ ಬಂದಿದೆ. ಅವ್ರು ಚೆನ್ನಾಗಿ ಕತೆ ಹೇಳ್ತಾರೆ ಸರಳವಾಗಿ. ಅದನ್ನ ಗುರು ಹೇಳಿದಾಗೆ ಆ ಓದಿದ ಕಥೆನ ನಾವ್ ಇನ್ನೊಬ್ರಿಗೆ ಹೇಳೋದು ಬಹಳ ಸುಲಭ. ಹೀಗಾಯ್ತು ಅಂತ ಕಥೆಯಲ್ಲಿ ಕಾಂಪ್ಲಿಸಿಟಿ ಇಲ್ಲ, ಒಂಥರ ತುಂಬಾ ಚೆನ್ನಾಗಿ ಅದನ್ನ ನರೇಟ್ ಮಾಡಿದ್ದಾರೆ. ಮೊದಲನೇ ಕಥೆಯಲ್ಲಿ ಆ ಮದುವೆ ಮನೆಗೆ ಅವ್ರು ಹೋದಾಗ ಕಳ್ಕೊಂಡಿರೋ ಪಾಕೆಟ್ನ ಯಾರು ಕದ್ರು ಅನ್ನೋದು ನನಗೆ ಓದಿದಾಗ, ಈಗ ಸುಮಾರು ನಾನು ಚಿಕ್ಕೋಳಾದಾಗ ಕಾಣುತ್ತೆ, ಇದೇ ತರ ಒಂದ್ ಮದುವೆ ಮನೆಯಲ್ಲಿ ನೆಂಟ್ರುಗಳೆಲ್ಲ ಒಂದೇ ರೂಮಲ್ಲಿ ಇದ್ದಿದ್ದ ಕೋಣೆನಲ್ಲಿ ಒಬ್ರದು ಯಾಕಂದ್ರೆ ಅವ್ರು ಇದ್ದಿದ್ದ ಕೋಣೆನ ಬೀಗ ಹಾಕೊಂಡು ಹೋಗ್ತಾ ಇದ್ರು. ಎಲ್ರು ಯಾರು ಓಪನ್ ಮಾಡಿ ಬಿಟ್ಟು ಹೋಗ್ತಿರ್ಲಿಲ್ಲ. ಫಂಕ್ಷನ್ಗೆ ಹೋದಾಗ ಚಿನ್ನದ ಬಳೆ ಕಳವಾಗಿ ಹೋಯ್ತು. ಯಾರು ಕದ್ರು ಅಂತ ಕಡೆಗೂ ಗೊತ್ತಾಗ್ಲಿಲ್ಲ. ಎಲ್ರಿಗೂ ಹೊರಗಡೆ ಬಂದು ಯಾರು ಮಾತಾಡಕ್ ಆಗ್ತಿಲ್ಲ. ಎಲ್ರ ಬಗ್ಗೆನೂ ಕೈ ತೋರಿಸಿ ಎಲ್ರು ಹೇಳಿದ್ದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ನನ್ಗೆ ಇದನ್ನ ನೋಡಿದಾಗ ಬಹಳ ಅದರದ್ದು ಜ್ಞಾಪಕ ಬಂತು. ಯಾಕಂದ್ರೆ ಕಡೆಗೂ ಯಾರು ತಗೊಂಡ್ರು ಬಳೆ ಅನ್ನೋದು ತಿಳಿಲೇ ಇಲ್ಲ ನಮ್ಮ ಮನೇಲಾಗಿದ್ದ ಆ ಒಂದು ಘಟನೆಯಲ್ಲಿ. ಅದೇ ತರ ಇವರು ಈ ಒಂದು ಒಟ್ಟು ಕುಟುಂಬದಲ್ಲಿ ಅವ್ರು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ಅಲ್ಲಿ ಎಷ್ಟು ಜನ ಅವ್ರು ಈ ತರ ಮಾಡಿದವ್ರು ಆ ತರ ಒಬ್ಬನ್ ನೋಡಿದ್ರೆ ಕಾರ್ತಾ ಇರ್ತಾರೆ. ಆದ್ರೂ ಎಲ್ರು ಒಟ್ಟಿಗೆ ಹೋಗ್ತಾರೆ, ಎಲ್ರು ಒಟ್ಟಿಗೆ ಅಟೆಂಡ್ ಮಾಡ್ತಾರೆ ಫಂಕ್ಷನ್ ಅನ್ನ. ಅಲ್ಲಿ ಎಲ್ರು ಒಟ್ಟಿಗೆ ಕೂತ್ಕೊಂಡು ಇಸ್ಪೀಟು ಆಡ್ತಾರೆ. ಅದೆಲ್ಲ ನೋಡಿದಾಗ ನನಗೆ ಬಹಳಷ್ಟು ಈ ನಮ್ಮ ಸಮಯದಲ್ಲಿ ಒಟ್ಟು ಕುಟುಂಬದ ಜನದ ಒಂದು ಸ್ವಭಾವ, ಅವರ ವರ್ತನೆಗಳ ಜ್ಞಾಪಕ ಬಹಳ ಚೆನ್ನಾಗಿ ನನಗೆ ಅದು ಜ್ಞಾಪಕ ಬಂತು. ಅಂಡ್ ಐ ಥಿಂಕ್ ಐ ಎಂಜಾಯ್ಡ್ ದಟ್ ಸ್ಟೋರಿ ಎ ಲಾಟ್. ಜೊತೆ ಕಡೆಗೆ ನೀವು ಹೇಳಿದಾಗೆ ಅವನು ಯಾರನ್ನ ಹೇಳಬಹುದು, ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಯಾರು ತಗೊಂಡಿರ್ಬೋದು ಅಂತ ಅನ್ಕೋತಾರೋ ಅವ್ರಿಗೆಲ್ಲ ಏನೋ ಒಂದು ಫ್ಲಾ ಇರುತ್ತೆ. ಅವ್ರು ಒಂದೊಂದು ಸಮಯದಲ್ಲಿ ಒಂದೊಂದು ರೀತಿ ಕೆಲಸ ಮಾಡಿದ್ದೇನೆ ಅವ್ರು ಹೇಳ್ತಾರೆ. ಈ ಕ್ಯಾರೆಕ್ಟರ್ ಇವ್ರು ತಗೊಂಡಿದ್ರೇನು ಆಶ್ಚರ್ಯ ಇಲ್ಲ, ಯಾಕಂದ್ರೆ ಇವನು ಇದನ್ನ ಕದ್ದಿರ್ತಾನೆ, ಇವನು ಇದನ್ನ ಮಾಡಿರ್ತಾನೆ ಅಂತ. ಸೊ ಓದುಗರಿಗೆ ಒಂಥರ ಅದು ಆಸಕ್ತಿನ ಒಂಥರ ಉಳಿಸ್ಕೊಂಡಿದೆ. ಅದು ಯಾರಿರ್ಬೋದು ಅಂತ. ಅದ್ರ ಕಡೆಯಲ್ಲಿ ಹೇಳ್ದಂಗೆ ಯಾರನ್ನು ಐ ಥಿಂಕ್ ಈ ಬ್ರೇಕ್ಸ್ ಅಪ್ ವಿತ್ ಇಸ್ ಓನ್ ಇದು ಅಂತ ನನಗನ್ನಿಸ್ತು ಆ ಕಥೆನಲ್ಲಿ. ಯಾರ ಮೇಲೆ ಹೇಳಬಹುದು ಅನ್ನೋ ಒಂದು ಇದನ್ನ ಬಿಟ್ಟು ಐ ಥಿಂಕ್ ಈ ರಿಕನ್ಸೈಲ್ಸ್ ದಟ್ ಇಟ್ಸ್ ನಾಟ್ ವರ್ತ್ ಇಟ್ ಅಂತ. ಅದು ಮೊದಲನೇ ಕತೆ. ಎರಡನೇದ್ರಲ್ಲಿ ಆಕ್ಚುಲಿ ಸ್ವಲ್ಪ ಎಕ್ಸ್ಟ್ರೀಮ್ ಅವ್ರು ಹೋಗೋದು ಇಬ್ರುವೆ. ಒಂದಂದ್ರೆ ಅದರಲ್ಲಿ ನನಗನ್ಸುತ್ತೆ ಆ ಬ್ಯಾಂಕ್ದು ಮ್ಯಾನೇಜರು ಇವ್ರಿಗೆ ಸಾಲನ ಕೊಡದೇ ಇರೋದು ಅವ್ರಿಗೆ ಜಾಸ್ತಿ ಎಫೆಕ್ಟ್ ಆಯ್ತು. ಅವ್ರಿಗೆ ಇನ್ನೊಬ್ರಿಗೆ ಅಫೆಕ್ಟ್ ಆಗಿದ್ರು ಅವ್ರ ಕಡೆಗೂ ಪಾಸ್ಪೋರ್ಟ್ ಸಿಕ್ಕ ಅವ್ರ ಮಗ ಹೋಗ್ತಾನೆ ವಿದೇಶಕ್ಕೆ. ಆದ್ರೆ ಇವ್ರಿಗೆ ಪಾಪ ಮನೆ ಕಟ್ಟ ಲೋನ್ ಸಿಗೋದೇ ಇಲ್ಲ. ಅದ್ರ ಕಡೆಗೆ ಇವ್ರ ಮನೆ ಹುಡುಗ ಗುರು ಹೇಳ್ದಾಗೆ ಹಿ ವಾಸ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಲುಕಿಂಗ್ ಅಟ್ ದ ಗರ್ಲ್. ಅವಳದಿಂದ ಏನಾರೋ ರಿಯಾಕ್ಷನ್ ಬರುತ್ತಾ ಅಂತ ಕಡೆನಲ್ಲದು ಆಂಟಿ ಕ್ಲೈಮ್ಯಾಕ್ಸ್ ಆಗುತ್ತೆ. ಬಟ್ ಕಡೆಗೂ ಆ ಮನೆಗೆ ಅವರು ಆ ನೀರಿನ ಅವರು ಕತ್ತರಿಸಿ ನಲ್ಲಿ ಪೈಪ್ ಕತ್ತರಿಸಿ ಅವ್ರ ಮೇಲೆ ಅದು ಚೆನ್ನಾಗೂ ತೊಂದರೆ ಆಗುತ್ತೆ ಅವ್ರಿಗೆ. ಆದ್ರೆ ಇಬ್ರಿಗೂ ಬೇರೆ ಮಾರ್ಗವೇ ಇಲ್ಲದೆ ಅದೇ ಮನೆಯಲ್ಲಿ ಇದ್ದು ಅವರು ಪುನಃ ಅನುಭವಿಸ್ಬೇಕಾಗತ್ತೆ. ಆದ್ರೆ ಪುನಃ ಅವ್ರು ಪ್ಯಾಚ್ ಅಪ್ ಆಗ್ತಾರೆ ಅನ್ನೋದನ್ನ ಅವ್ರು ಬರೀತಾರೆ ಕಡೆಯಲ್ಲಿ. ಇವ್ರ ಮನೆಯಿಂದ ಅವ್ರಿಗೆ ತಿಂಡಿ ಹೋಗೋದು ಅಂದ್ರೆ ಕಡೆಗೆ ಅವರಿಬ್ರಿಗೂ ಬೇರೆ ಏನು ಗತ್ಯಂತರನೇ ಇಲ್ಲ, ಇಬ್ರು ಅಲ್ಲೇ ಇರಬೇಕು. ಹಾಗಾಗಿ ಅದನ್ನ
ಇದ್ ಮಾಡ್ಕೋತಾರೆ ಏನೋ ತೋರಿಸಿದ್ದಾರೆ. ಬಟ್ ಅದು ಎಷ್ಟ್ರ ಮಟ್ಟಿಗೆ ಅದು ಇದಕ್ಕೆ ಹತ್ರನೋ ನಂಗೆ ಗೊತ್ತಾಗ್ಲಿಲ್ಲ. ಅದು ತೀರಾ ಆ ಪರಿಸ್ಥಿತಿಲಿ ಇದ್ದವ್ರಿಗೆ ಅವರು ನಿಜವಾಗ್ಲೂ ಅಲ್ಲೇ ಉಳ್ಕೊಂಡ್ರ, ಬೇರೆ ಮನೆಗೆ ಹೋಗದೆ ಇರ್ತಿದ್ರ ಜನ, ಅದೊಂದು ಸ್ವಲ್ಪ ನನಗೆ ಇದಾಯ್ತು. ಬಟ್ ಅದ್ರ ಅಗೈನ್ ಇಟ್ಸ್ ಅ ವೆರಿ ವೆಲ್ ರಿಟರ್ನ್. ಒಂಥರ ಅದನ್ನು ಓದ್ತಾ ಇದ್ದಾಗ ಈ ಕಾಂಪೌಂಡ್ ಮನೆಗಳಲ್ಲಿ ಬರೋ ಜಗಳ ಅದನ್ನ ಬಹಳ ಚೆನ್ನಾಗಿ ಅವರು ವರ್ಣಿಸಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು. ಗುರು ಹೇಳಿದಂಗೆ 3ನೇ ಕತೆ ಇಸ್ ಪ್ರಾಬಬ್ಲಿ ದ ಬೆಸ್ಟ್. ಯಾಕಂದ್ರೆ ಅದರಲ್ಲಿ ಇವರ ಇಬ್ರು ದಂಪತಿಗಳ ಮನಸ್ಸು, ಅದರಲ್ಲೂ ಅವರು ಹೆಣ್ಣಿನ ಮನಸ್ಸನ್ನ ಬಹಳ ಚೆನ್ನಾಗಿ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ದಾರೆ. ನಿಜ, ಅವ್ರಿಗೆ ಅವ್ರ ಅಕ್ಕನ ಲೇಟಾಗಿ ಮದುವೆ ಆಯ್ತು, ಅವ್ರ ಅಕ್ಕನ ಮಕ್ಕಳನ್ನೆಲ್ಲ ಅವ್ರ ಬಾಣಂತನ ಆ ಮಕ್ಕಳನ್ನ ಬೆಳೆಸೋದ್ರಲ್ಲಿ ತುಂಬಾ ಪಾತ್ರ ವಹಿಸಿ ಶಿ ವಾಸ್ ಆಲ್ರೆಡಿ ಫೆಡ್ ಅಪ್. ಅದಕ್ಕೆ ಅವ್ರು ನನಗೆ ಮಕ್ಕಳು ಬೇಡ ಅಂತ ಹೇಳಿದ್ರು ಮುಂಚೆ. ನಿಜ, ಗಂಡ ನನಗನ್ಸುತ್ತೆ ಹಿ ಗೇವ್ ಆಲ್ ದ ಫ್ರೀಡಮ್ ಟು ಹರ್ ಟು ಮೇಕ್ ಎ ಚಾಯ್ಸ್ ಅಂತ. ಜವಾಬ್ದಾರಿ ಕೊಟ್ಟರು, ಇವ್ರು ಜವಾಬ್ದಾರಿ ಕಳ್ಕೊಂಡ್ರು ಅಂತಲ್ಲ. ಐ ಥಿಂಕ್ ಹಿ ವಾಸ್ ವೆರಿ ಸೆನ್ಸಿಟಿವ್ ಟು ಹರ್ ಲೈಫ್, ವಾಟ್ ಶಿ ಹ್ಯಾಡ್ ಗಾನ್ ಥ್ರೂ ಅಂತ ನನ್ಗನ್ಸಿದ್ದದು. ಏನೇ ಆದ್ರೂ ಕಡೆಯಲ್ಲಿ ಸಮಾಜ ಆ ಒಂದು ಸಣ್ಣ ವಿಷಯ ಅದನ್ನ ಎಷ್ಟೋ ಜನ ಕೇಳದೆ ನೋಡದೆ ಇದಾಯ್ತು, ಆ ಸರಳ ಹಾಕೋದನ್ನ ಅವರು ಒಂದು ಮಗು ಇಲ್ದೇ ಇರೋ ಗಂಡ ಹೆಂಡತಿಗೆ ಅವ್ರು ಹೇಗಿದ್ರೆ ಏನಂತೆ, ಅವ್ರಿಗೇನಾಗುತ್ತೆ, ಅವ್ರಿಗೆ ಹಾಕಿದ್ರೆ ಹಾಕದೇ ಇದ್ರು ಒಂದೇ ಅನ್ನೋ ಒಂದು ಧೋರಣೆ, ಅದು ಇಟ್ಸ್ ರಿಯಲಿ ವೆರಿ ಇನ್ಸೆನ್ಸಿಟಿವ್. ಅದು ಸಮಾಜ ಹೇಗೆ ಅವ್ರನ್ನ ಟ್ರೀಟ್ ಮಾಡುತ್ತೆ ಅನ್ನೋದನ್ನ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಜೊತೆಗೆ ಕಡೆಯಲ್ಲಿ ಅವರು ಒಂದು ಲೈನ್ ಬರ್ದಿಯಾರಲ್ಲ, ಅದು ನನಗೆ ಬಹಳ ಇಷ್ಟ ಆಯ್ತು. ಲಾಸ್ಟ್ ಅಲ್ಲಿ ಬರುತ್ತದು, ಬಹಳ ಕಾಸ್ಟ್ಲಿ ನೀನು, ಅವರು ಕಡೆಯಲ್ಲಿ ಹೇಳ್ತಾರಲ್ಲ ಆ ಲೈನ್, ನಾನು ಐ ಥಿಂಕ್ ಮನಿ ಹಾ, ನಮ್ಮಿಂದ ಇನ್ನೊಂದು ಜೀವ ಹುಟ್ಲಿಲ್ಲ ಅಂದ್ರೆ ನಮ್ ಜೀವಕ್ಕೆ ಬೆಲೆನೇ ಇಲ್ವಾ ಅಂತ ಅವ್ರು ಕೇಳ್ತಾರಲ್ಲ. ಅವಾಗ ಅವ್ರಂತಾರೆ, ನಮ್ಮಿಂದ ಎಷ್ಟು ಜೀವಗಳಿಗೆ ಸಹಾಯ ಆಗಿದೆ ಅನ್ನೋದು ಆಧಾರದ ಮೇಲೆ ನಮ್ಮ ಬೆಲೆ ನಿರ್ಧಾರ ಆಗುತ್ತೆ, ಆ ಲೆಕ್ಕದಲ್ಲಿ ನೀನ್ ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ. ಐ ಥಿಂಕ್ ದಟ್ ಇಸ್ ಅ ವೆರಿ ವೆಲ್ ರಿಟರ್ನ್ ಸೆಂಟೆನ್ಸ್. ಅದು ಒಂದ್ರಲ್ಲಿ ಅವರು ಐ ಥಿಂಕ್ ಹೆಂಡತಿ ಕ್ಯಾರೆಕ್ಟರ್ನ ಒಂದೇ ಒಂದು ಲೈನ್ ಅಲ್ಲಿ ಪೂರ್ತಿ ಅದನ್ನ ಇದ್ ಮಾಡಿದ್ದಾರೆ, ಸಮಪ್ ಮಾಡ್ತಾರೆ. ಐ ಥಿಂಕ್ ಆ ಕಥೆನೇ ನನಗೆ ಬಹಳ ಇಷ್ಟ ಆಯ್ತು. ಅದರಲ್ಲಿ ಮನುಷ್ಯನ ಒಂದು ಇದನ್ನ ಬಹಳ, ಆ ಪರಿಸ್ಥಿತಿನ ತುಂಬಾ ಚೆನ್ನಾಗಿ ಸೂಕ್ಷ್ಮವಾಗಿ ಇದ್ ಮಾಡಿ ಬರ್ದಿದ್ದಾರೆ. ಒಟ್ಟಲ್ಲಿ 3 ಕಥೆನೂ ಚೆನ್ನಾಗಿ ಓದಿಸ್ಕೊಂಡು ಹೋಯ್ತು. ಐ ಥಿಂಕ್ ಈಸ್ ಅ ವೆರಿ ಪ್ರಾಮಿಸಿಂಗ್ ರೈಟರ್ ಇವರು ಹೇಳಿದ ಗುರು. ಮೇ ಬಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೆನಿ ಮೋರ್ ಗುಡ್ ಸ್ಟೋರೀಸ್ ಫ್ರಮ್ ಹಿಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಳಿನಿ ಅನ್ಮ್ಯೂಟ್ ಆಗಿದ್ದೀರಾ? ಹೌದು, ನಾನು ಮಾತಾಡ್ತೀನಿ. ನನಗೆ 3 ಕಥೆಗಳು ಇಷ್ಟವಾದವು. ಆಕ್ಚುಲಿ ನಂಗೆ ಮೊದಲನೇ ಕತೆ ತುಂಬಾ ಇಷ್ಟ ಆಯ್ತು. ಏನಂದ್ರೆ ಅದರಲ್ಲಿ ಮನುಷ್ಯನ ಸ್ವಭಾವನ ತುಂಬಾ ಚೆನ್ನಾಗಿ ಹಿಡಿದಿದ್ದಾರೆ ಇಲ್ಲಿ. ಈಗ ಒಬ್ಬೊಬ್ಬ ದೊಡ್ಡ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಎಲ್ಲರಲ್ಲೂ ಒಂದೊಂದು ಏನೋ ಪ್ರಾಬ್ಲಮ್ ಇದೆ. ಅದು ಎಲ್ಲ ಫ್ಯಾಮಿಲಿ ಇರುವಂತದ್ದೇ. ಈಗ ನನ್ಗೇನೆ ನಮ್ಮನೆ ನೆನೆಸ್ಕೊಂಡ್ರೆ, ನಮ್ಮ ಚಿಕ್ಕಪ್ಪನೋ ಮಾವನೋ, ದೇವರ್ ಆಲ್ ಸೋ ಗುಡ್ ಟು ಅಸ್, ದೇರ್ ವಾಸ್ ಅ ಲಾಟ್ ಆಫ್ ಲವ್, ಬಟ್ ದೇರ್ ವಾಸ್ ಆಲ್ಸೋ ಸಮ್ ಮಿಸ್ಕನ್ಸೆಪ್ಷನ್, ಸಮ್ ಕಂಪ್ಲೇಂಟ್ ಅಬೌಟ್ ದ ನೆಕ್ಸ್ಟ್ ಪರ್ಸನ್. ಸೊ ಇವ್ರು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಆ ಸೀನ್ ತುಂಬಾ ಇಷ್ಟ ಆಯ್ತು. ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿ ಗೋಸ್ ಟು ದ ಫ್ರಂಟ್ ಟು ಟಾಕ್ ಟು ಒನ್ ಆಫ್ ದ ಅಂಕಲ್ಸ್. ಅವ್ರ ಹತ್ರ ಮಾತಾಡಿ ಹಿಂದೆ ತಿರುಗಿ ನೋಡಿದ್ರೆ ಪ್ರತಿಯೊಬ್ಬರ ಮುಖದ ಮೇಲೂ ಅಸಮಾಧಾನ. ನಿಂಗೆ ಏನ್ ಅವನ ಹತ್ರ ಮಾತಾಡೋ ಹರ್ಬಿಟ್ಟು ಎಲ್ರಿಗೂ ಸಿಟ್ಟು ಬಂದ್ಬಿಟ್ಟಿದೆ. ಸೊ ದಿಸ್ ರಿಯಲಿ ಸಮ್ಸ್ ಅಪ್ ದ ಫ್ಯಾಮಿಲಿ ಡೈನಮಿಕ್ಸ್ ಆಫ್ ಆಲ್ಮೋಸ್ಟ್ ಎವ್ರಿ ಫ್ಯಾಮಿಲಿ. ನಾನು ಮೊನ್ನೆ ಶಶಿ ಚಂದ್ರಶೇಖರ್ ಹತ್ರ ಮಾತಾಡ್ತಾ ಇದ್ದೆ, ಅವರು ಹೇಳಿದ್ರು ಕಾಲಾತೀತ ಈ ಕಥೆಗಳು, ಈ ಮನುಷ್ಯನ ಸ್ವಭಾವದ ಏರುಪೇರು ಹಿಂದೆ ಮುಂದೆ ಒಳಗೆ ಹೊರಗೆ ಇರುತ್ತಲ್ಲ, ಇದು ಬದಲಾಗೋದಿಲ್ಲ. ದಿಸ್ ಇಸ್ ಹೌ ಇಟ್ ಈಸ್ ಅಂಡ್ ಎವ್ರಿ ಸ್ಟೋರಿ ಹೋಲ್ಡ್ಸ್ ಇಟ್, ಶೋಸ್ ಇಟ್ ಇನ್ ಮೈಕ್ರೋಸ್ಕೋಪ್. ನೋಡಿ, ಈ ತರ ಇದು ಮನುಷ್ಯನ ಸ್ವಭಾವ ಅಂದ್ರೆ ಹೀಗೆ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅದು. ಸೊ ಐ ವುಡ್ಂಟ್ ಇವನ್ ಕಾಲ್ ಇಟ್ ಎ ಡಿಸ್ಫಂಕ್ಷನಲ್, ಇಟ್ಸ್ ಎ ನಾರ್ಮಲ್ ಫ್ಯಾಮಿಲಿ, ಎಲ್ರ ಮನೆಯಲ್ಲೂ ಇರೋ ಕಥೆನೇ ಇದು. ಆಮೇಲೆ ಕೊನೆಯಲ್ಲಿ ಅವನು ಕ್ಷಮಿಸಿದ ಅಂತ ನನ್ಗೆ ಅನ್ಸಿಲ್ಲ. ಕೊನೆಯಲ್ಲಿ ಇದು ಯಾರ್ ಕದ್ರು ಏನು, ದಿಸ್ ನಮ್ಮ ಫ್ಯಾಮಿಲಿ ಇರೋದು ಈ ತರ, ಅವ್ರು ಕದ್ರು ಒಂದೇ, ಇವ್ರ ಕದ್ರು ನೀವು ಹೂ ಕೇರ್ಸ್ ಅಂದ್ಬಿಟ್ಟು ಹಿ ಜಸ್ಟ್ ಗಿವ್ಸ್ ಇಟ್ ಅಪ್, ಆ ತರ ಅನ್ನಿಸ್ತು. ಎನಿವೆ ಇಟ್ ವಾಸ್ ಎ ವೆರಿ ಗುಡ್ ಸ್ಟೋರಿ. 2ನೇ ಕಥೆನಲ್ಲಿ ಹೀಗೆ ಅವ್ರ ಮುಂದೆ ಹೋಗದೆ ಇರೋ ಹಾಗೆ ಇವ್ರ ಮುಂದೆ ಹೋಗದೆ ಇರೋ ಅವ್ರು ಒಬ್ರಿಗೊಬ್ರು ಇದ್ ಮಾಡ್ತಾರಲ್ಲ, ಅದು ನಿಸಾರ್ ಅಹಮದ್ ಒಂದು ಹೇಳ್ತಾ ಇದ್ರು. ಒಬ್ಬ ಕನ್ನಡದ ಮನುಷ್ಯ ಏಡಿಗಳನ್ನ ಒಂದ್ ಜಾರ್ಗ್ ಹಾಕಿ ಮುಚ್ಚಳ ಹಾಕದೆ ಹಾಗೆ ಇಟ್ಟಿದ್ನಂತೆ. ಇನ್ನೊಬ್ಬ ಬಂದ್ಬಿಟ್ಟು ಏನು ಅದೆಲ್ಲ ಮುಚ್ಚಳ ಹಾಕ್ತಾ ಇದ್ರೆ ಹೊರಗೆ ಬಂದ್ಬಿಡುತ್ತೆ ಏಡಿ ಅಂತ. ಇಲ್ಲ ಕಣೋ, ಅದೆಲ್ಲ ಕನ್ನಡದ ಏಡಿಗಳು, ಒಂದ್ ಮೇಲೆ ಹೋದ್ರೆ ಕಾಲು ಹಿಡಿದು ಎಳೆಯುತ್ತೆ, ಇನ್ನೊಂದು ಕೆಳಗ್ ಬರುತ್ತೆ, ಯಾವ್ದು ಮೇಲೋಗಲ್ಲ, ಡೋಂಟ್ ವೆರಿ ಅಂದ್ಬಿಟ್ಟು. ಸೊ ಈ ಕಥೆನಲ್ಲಿ ನನ್ಗೆ ಆಕ್ಚುಲಿ ಈ ಅನುಭವಗಳು ಇಂಡಿಯಾದಲ್ಲಿ ಬೇಕಾದಷ್ಟಾಗಿದೆ. ಅವ್ರ ಮುಂದೆ ಹೋಗ್ಬಾರ್ದು ಅಂದ್ಬಿಟ್ಟು ಇವ್ರು ಗಾಳ ಹಾಕೋದು, ಇವ್ರ ಮುಂದೆ ಹೋಗ್ಬಾರ್ದು ಅಂತ ಅವ್ರು ಗಾಳ ಹಾಕೋದು. ಸಂಭವ
ಅದು ತುಂಬ ಇದೆ ನನಗೆ. ಇಂಡಿಯಾದಲ್ಲಿ ಅದು ಅನುಭವ ಆಗಿದೆ, ಅದನ್ನ ಇದ್ರಲ್ಲಿ ತುಂಬ ಚೆನ್ನಾಗಿರ್ತಾರೆ. ಪುನಃ ಈಗ ಉಮಾ ಹೇಳ್ದಾಗೆ ಇನ್ ದ ಎಂಡ್ ದೇ ಗೇನ್ ಫರ್ಗೆಟ್ ಅಂತಲ್ಲ, ಅಂತೂ ಪುನಃ ಒಡನಾಡಿಗಳಾಗ್ತಾರೆ ಒಬ್ರಿಗೊಬ್ರು. ಒಬ್ರ ಮನೆಗೆ ಪತ್ರೊಡೆ ಬಂತು, ಇವ್ರ ಮನೆಗೆ ಸೀಕರಣೆ ಬಂದ್ಬಿತ್ತು ಅವ್ರ ಮನೆಯಿಂದ ಅಂತ. ಅದು ಚೆನ್ನಾಗಿದೆ. ಮೂರನೇದು ಅಫ್ಕೋರ್ಸ್ ಇಟ್ಸ್ ಎ ವೆರಿ ವೆರಿ ನೈಸ್ ಸ್ಟೋರಿ. ಅದು ನನಗೆ ವಸುಧೇಂದ್ರ ಅವ್ರದ್ದು ಇದೇ ಥರದ್ದು ಒಂದು ಕತೆ ಇದೆ. ಅಪಾರ್ಟ್ಮೆಂಟ್ ತಗೋಬೇಕು ಅಂತ ಒಬ್ಬ ಇವನು ಸಲಿಂಗ್ ಇವನು ಹೋಗ್ತಾನೆ ಹೋಮೋ. ಆವಾಗ ನೋಡಿ ಸರ್, ಈಗ ನಿಮ್ಮ ಮಾವ ಅತ್ತೆ ಮಾವ ಬಂದ್ರೆ ಇಲ್ಲಿ ಇಳ್ಕೋಬಹುದು, ಮಕ್ಕಳಿಗೆ ನೋಡಿ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಈ ತರ ಏನೇನೋ ಅವ್ನು ಹೇಳಿದಾಗ ಅವನು ಒಂದೊಂದು ವಾಕ್ಯದಲ್ಲೂ ಇವನಿಗೆ ತನ್ನ ಜೀವನದಲ್ಲಿ ಇಲ್ಲದೆ ಇರೋದು ಇನ್ನೇನೋ ತೋರಿಸ್ತಾ ಇದಾರಲ್ಲ ಅಂದ್ಬಿಟ್ಟು ಅದು ತುಂಬಾ ಇದಕ್ಕೆ ಸಾಮ್ಯ ಇದೆ. ಸೊ ಅವರು ಗ್ರಿಲ್ ಹಾಕ್ಸೋದೇನ್ ಬೇಕಾಗಿಲ್ಲ ಇವ್ರಿಗೆ ಮಕ್ಳಿಲ್ಲ ಅನ್ನೋದು, ಆಮೇಲೆ ಅದು ತೆಗಿಯೋದೇನ್ ಬೇಕಾಗಿಲ್ಲ ಇವ್ರಿಗೆ ಮಕ್ಳಿಲ್ಲ ಅನ್ನೋದು ಎಲ್ಲ ಆ ಒಂದು ಘಟನೆಯಲ್ಲಿ, ಅಪಾರ್ಟ್ಮೆಂಟ್ ಅಲ್ಲಿ ಗ್ರಿಲ್ ಹಾಕ್ಸಿದ್ರು ಬಿಟ್ರು ಅನ್ನೋ ಒಂದು ಘಟನೆಯಲ್ಲಿ ಇವ್ರ ಜೀವನದಲ್ಲಿರೋ ಒಂದು ಕೊರತೆ, ಅಥವಾ ಅವಳು ಎಸ್ಪೆಷಲಿ ಹೆಂಗಸಿಗೆ ಇರೋ ಕೊರತೆ. ಆಮೇಲೆ ಗುರು ಹೇಳ್ದಾಗೆ ಆಕ್ಚುಲಿ ನನಗೆ ಮುಂಚೆ ಗಮನಕ್ಕೆ ಬರಲಿಲ್ಲ, ಚಾಯ್ಸ್ ಬಿಟ್ವೀನ್ ಚಾಯ್ಸ್ ಅಂಡ್ ಹೆಲ್ಪ್ಲೆಸ್ನೆಸ್. ಅವಳಿಗೆ ಮುಂಚೆ ಇಟ್ ವಾಸ್ ಹರ್ ಚಾಯ್ಸ್ ನಾಟ್ ಟು ಹ್ಯಾವ್ ದ ಬೇಬಿ, ಬಟ್ ಒಂದ್ಸಲಿ ಹಿಸ್ಟರೆಕ್ಟಮಿ ಆದ್ಮೇಲೆ ಇಟ್ಸ್ ನಾಟ್ ಎ ಚಾಯ್ಸ್, ಶಿ ಈಸ್ ಹೆಲ್ಪ್ಲೆಸ್, ಶಿ ಕ್ಯಾಂಟ್ ಹ್ಯಾವ್ ಇಟ್. ಸೊ ಆ ಒಂದು ಇದು ಅದೆರಡರ ಮಧ್ಯದ ಒಂದು ಡಿಫ್ರೆನ್ಸ್ ಹೇಗಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಒಳ್ಳೆ ಪ್ರಾಮಿಸಿಂಗ್ ರೈಟರ್. ಹಿ ವಿಲ್ ಕಮ್ ಅಪ್ ವೆಲ್ ಇನ್ ಅವರ್ ಫೀಲ್ಡ್ ಲಿಟರೇಚರ್. ಥ್ಯಾಂಕ್ಸ್. ಶಂಕರ ಹೆಗಡೆ ಅವರು ಅವರು ಏನೋ ಬಹುಶಃ ಅವರು ಲೇಖಕ ಯಾರೋ ಅವ್ರನ್ನ ಸ್ವಲ್ಪ ಮುಚ್ಚಿಡ್ಬೇಕು ಅಂತ ಪ್ರಯತ್ನ ಹೇಳಿದ್ರಲ್ಲ ನೀವು. ಆದ್ರೆ ಅದನ್ನು ಕತೆ ಓದಿದ್ರೆ ಅವರು ಯಾವ ವಾತಾವರಣದಲ್ಲಿ ಬೆಳೆದವರು ಏನು ಎಲ್ಲ ಗೊತ್ತೇ ಆಗ್ಬಿಡತ್ತೆ. ಮೊದಲನೇದಾಗಿ ಅವ್ರ ಕತೆ ನೋಡಿದ್ರೆ ಅವ್ರು ಬಹುಶಃ ಶಿವಮೊಗ್ಗ ಚಿಕ್ಕಮಂಗ್ಳೂರ್ ಕಡೆಯವ್ರು ಇರ್ಬೇಕು ಅಂತ ನೋಡಿದ ತಕ್ಷಣ ಗೊತ್ತಾಗತ್ತೆ ಅವ್ರ ವರ್ಣನಿಂದ. ಎರಡನೇದು ರೂರಲ್ ಎನ್ವೈರ್ಮೆಂಟ್, ಕತೆ ಎಲ್ಲ ನಡೆಯೋದು ರೂರಲ್ ಎನ್ವೈರ್ಮೆಂಟ್ ಅಲ್ಲಿ ನಡೆಯುತ್ತೆ. ಸೊ ಇದೆಲ್ಲ ನೋಡಿದ್ರೆ ಬಹುಶಃ ಹಿ ಮಸ್ಟ್ ಹ್ಯಾವ್ ಗ್ರೋನ್ ಅಪ್ ಏನೋ ಮಂಗಳೂರು, ಶಿವಮೊಗ್ಗ ಚಿಕ್ಕಮಂಗ್ಳೂರ್ ಕಡೆ ರೂರಲ್ ಎನ್ವೈರ್ಮೆಂಟ್ ಅಲ್ಲಿ ಇರ್ಬೇಕು ಅಂತ ಅನ್ಸುತ್ತೆ. ಕೆಲವು ಲೀಲ ಕೇಳ್ತಾ ಇರ್ಲಿ ಕತೆ ಓದ್ಕೊಂಡು ಅವ್ರು ಹವ್ಯಕರ ಅಂತ. ಯಾಕಂದ್ರೆ ಹವ್ಯಕರು ಇಸ್ಪೀಟ್ ಆಡೋದು ಇದಾಡೋದು ಇದೆಲ್ಲ ವೆರಿ ಕಾಮನ್ ಅಲ್ಲ, ಕೂತು ಇಸ್ಪೀಟ್ ಆಡೋದು ಎಲ್ಲ. ಆ ಮೊದಲನೇ ಕಥೆಯಲ್ಲಿ ಮೊದಲಿಂದ ಆಲ್ಮೋಸ್ಟ್ 2/3 ಬರೀ ಆ ಫ್ಯಾಮಿಲಿ ಡಿಸ್ಕ್ರಿಪ್ಷನ್ನೇ ಇದೆ. ತುಂಬಾ ಚೆನ್ನಾಗಿದೆ ಅದು. ಒಂದು ಆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹೆಂಗೆ ಏನೋ ಬಿಟ್ವೀನ್ ದ ಸಿಬ್ಲಿಂಗ್ಸ್ ಹೆಂಗಿರತ್ತೆ, ಏನೋ ಅವ್ರದ್ದು ಅವ್ರ ಮಧ್ಯದಲ್ಲಿ ಒಬ್ರಿಗೊಬ್ರು ಅನ್ಯಾಯ ಹೆಂಗ್ ತೋರಿಸ್ತಾರೆ ನಡೀತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಕತೆ ಬಹುಶಃ ಒಂದು ಸಿನಿಮಾ ಆಗ್ಲಿಕ್ಕೆ ಚೆನ್ನಾಗಿದೆ, ಒಂದು ಸಿನಿಮಾ ಮಾಡ್ಬೋದು. ಯಾಕಂದ್ರೆ ಎಲ್ಲ ಕ್ಯಾರೆಕ್ಟರ್ಸ್ ಏನೋ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಒಳ್ಳೆ ಸಿನಿಮಾ ಆಗುತ್ತೆ, ಒಳ್ಳೆ ತಮಾಷೆ ಸಿನಿಮಾ ಕೂಡ ಆಗುತ್ತೆ. ನಂತರ ಸ್ವಲ್ಪ ಸಸ್ಪೆನ್ಸ್ನು ಇದೆ, ಅವನ ಚೀಲ ನೋಡ್ತಾ ಇರೋದು. ಸೊ ಇಟ್ ಹ್ಯಾಸ್ ಆಲ್ ದಿ ಗುಡ್ ಎಲಿಮೆಂಟ್ ಆಫ್ ಎ ಮೂವಿ ಆಕ್ಚುಲಿ. ಏನೋ ಚೆನ್ನಾಗಿದೆ. ಎರಡನೇ ಕಥೆಯಲ್ಲಿ ಆಕ್ಚುಲಿ ಸ್ವಲ್ಪ ಎಕ್ಸ್ಟ್ರೀಮು, ಬಟ್ ಇಟ್ ಇಸ್ ವೆರಿ ಕಾಮನ್. ಅಗೇನ್ ಏನೋ ಒಂದು ಸಣ್ಣ ಕಾಲದಲ್ಲಿ ಜಗಳ ಶುರುವಾಗತ್ತೆ, ಬಟ್ ಇದು ಸೇಡ್ ತೀರ್ಸ್ಕೋಬೇಕು ಅಂತ ಒಬ್ರಿಗೆ ಇದು ಇರತ್ತಲ್ಲ, ಅದು ವಿದೌಟ್ ಇವನ್ knowing them they go into extreme. That's what happens in the things as such. ಅವನ ಪಾಸ್ಪೋರ್ಟ್ ಅವನು ತೆಗೆದಿಟ್ಕೊಂಡ ಅಂದ್ರೆ ಅವನು ಯಾವ್ದೋ ರೂರಲ್ ಪೋಸ್ಟ್ ಆಫೀಸಲ್ಲಿ ಇರಬೇಕು ಅಂತ ಗೊತ್ತಾಗತ್ತೆ. ಯಾಕಂದ್ರೆ ಬಿಗ್ ಸಿಟಿ ಪೋಸ್ಟ್ ಆಫೀಸಲ್ಲಿ ಅಂಚೆಲಿ ಕೆಲಸ ಮಾಡೋವನಿಗೆ ಎಲ್ಲ ಅಂಚೆ ಎಲ್ಲ ಗೊತ್ತಾಗಿರೋಲ್ಲ, ಯಾರ್ಯಾರಿದೆ ಏನೇನು ಬರುತ್ತೆ ಅಂತ. ಇನ್ ರೂರಲ್ ಪೋಸ್ಟ್ ಆಫೀಸ್ನಲ್ಲಿ ಯಾರ್ಯಾರಿಗೆ ಏನ್ ಬರ್ತಾ ಇದೆ ಗೊತ್ತಿರತ್ತೆ. ಅದಕ್ಕೆ ಅವನಿಗೆ ಪಕ್ಕದ ಮನೆ ಹುಡುಗನಿಗೆ ಬಂದಿದೆ, ಇದು ಪಾಸ್ಪೋರ್ಟ್ ಆಫೀಸಿಂದ ಬಂದಿದೆ ಅಂತ ಎತ್ತಿಟ್ಕೋತಾನೆ. ಸೊ ಅದನ್ನ ನೋಡಿದ್ರು ಕೂಡ ಬಹುಶಃ ಇದು ರೂರಲ್ ಏರಿಯಾ ಕತೆ ಇರಬೇಕು ಅಂತ ಅನ್ಸುತ್ತೆ. ಮತ್ತೆ ಇವರಲ್ಲಿ ನೀವು ಹೇಳ್ದಂಗೆ ಮೂರನೇ ಕತೆ ಮಾತ್ರ ಸೀರಿಯಸ್ ಸ್ಟೋರಿ. ಮೊದಲನೇದು 2 ಕತೆ ಲೈಟ್ ಹಾರ್ಟೆಡ್ ಅಂತ ಇರ್ಬೋದು ಅನ್ಕೋಬಹುದು, ಬಟ್ ಮೂರನೇದು ಕತೆ ಮಾತ್ರ ತುಂಬಾ ಸೀರಿಯಸ್ ಅನ್ಸತ್ತೆ. ಒಮ್ಮೊಮ್ಮೆ ಏನೋ ದಟ್ ಮಕ್ಕಳು ಮಾಡ್ಕೋಬಾರ್ದು ಅಂತ ಏನೋ ಒಂದು ಇಚ್ಛೆ ಇದ್ರೂ ಕೂಡ ಏನೋ ಬೇರೆಯವ್ರು ಏನಾದ್ರು ಕಾಮೆಂಟ್ ಮಾಡಿದ್ರೆ ಏನು ಹೇಗೆ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಒಂದು ಕಾರಣ ಇರ್ಬೋದು. ಈಗ ಬೇರೆಯವ್ರಿಗೆ ಯಾರಿಗೊಂದು ಏನಾದ್ರು ಒಂದು ಡಿಫೆಕ್ಟ್ ಇರತ್ತೆ ಅಂತ ಇಟ್ಕೊಡಿ. ಡಿಫೆಕ್ಟ್ ಅವನು ಹಿಮ್ಸೆಲ್ಫ್ ನೆವರ್ ಥಿಂಕ್ಸ್ ಆಫ್ ಇಟ್ ಡಿಫೆಕ್ಟ್ ಅಂತ. ಅವ್ರು ಬೇರೆಯವರು ಅದನ್ನು ಪಾಯಿಂಟ್ ಔಟ್ ಮಾಡಿದ್ರೆ ಅದ್ರ ಅದ್ಮೇಲೆ ಅದು ಇದಾಗತ್ತೆ. ಈಗ
ಅದನ್ನ ಅದನ್ನ ಈ ಏನೋ ಮಕ್ಕಳು ಮಾಡ್ಕೊಳ್ಳಿಲ್ಲ ಮಕ್ಕಳು ಅನ್ನೋದನ್ನ ತುಂಬಾ ಚೆನ್ನಾಗಿದೆ. ತಮಾಷೆ ಏನಂದ್ರೆ ಅವರು ಸರಳ ಹಾಕ್ಬೇಕು ಅಂತಾದ್ರೆ ಇವ್ರಿಗೆ ಮಕ್ಕಳು ಮರಿ ಇಲ್ಲ, ಯಾಕೆ ಸರಳ ಹಾಕ್ಸ್ಬೇಕು ಅಂತ, ಸರಳ ತೆಗಿಬೇಕು ಅಂದಾಗ ನಾನು ಇವ್ರಿಗೆ ಅದೇ ಮಕ್ಕಳು ಮರಿ ಬಹಳ ಅದು ದಟ್ಸ್ ವೆರಿ ವೆಲ್ the same ವೆರಿ reason ವೆಲ್. can include them or exclude them, same reason. It ಬಹಳ sounds ಚೆನ್ನಾಗಿದೆ. it looks simple, but it's really deep. ಅಲ್ಲಿ meaning Yeah, ಅದು. it is very simple, but sometimes ಗುರುಯವ್ರು ಹೇಳ್ದಂಗೆ ಸ್ವಲ್ಪ ಸಿಂಬಾಲಿಕ್ ಕೂಡ ಇರ್ಬೋದು, ವೆರಿ ಸಿಂಬಾಲಿಕ್ ಇದೆ ಇರುತ್ತೆ. ಅದಕ್ಕೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಕೂಡ ಕೊಡ್ತಾನೆ. ಅವನು ಹುಡುಗ ಮನೆಯಿಂದ ಹಾರ್ಬೇಕು ಅಂತ ಮನೆಯೊಳಗೆ ಬೆಂಕಿ ಬಿದ್ದಿದೆ, ಹೊರಗೆ ಹಾಕ್ಬೇಕು ಅಂದ್ರೆ ಹೊರಗೆ ಹಾಕ್ಲಿಕ್ಕೆ ಹಾಕಲ್ಲ, ಯಾಕಂದ್ರೆ ಸರಳಿದೆ, ಅದನ್ನ ಹೊಡ್ಕೊಂಡು ಹೋಗ್ಲಿಕ್ಕೆ ಆಗೋಲ್ಲ ಅಂತ. ಮೊದಲನೇ ಇದ್ರಲ್ಲಿ ಅವನು ಹಾರ್ತಾನೆ ಅಂತ ತಪ್ಪಿಸಿದ್ದು ಹೀಗಿದೆ. ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. I think everything he resorts to through ಒಂದು ಆಲ್ಮೋಸ್ಟ್ ಲೈಕ್ ಸ್ಕ್ರೀನ್ ಒಂದು ದೃಶ್ಯ ಆದ್ಮೇಲೆ ದೃಶ್ಯ. ಅವನು ಬಂದು ರಾಜೇಶ್ ಅನ್ನೋನು ಫೈಬರ್ ಗ್ಲಾಸ್ಗೆ ಹೊಡೆದು ಡಿಕ್ಕಿ ಹೊಡೆದೆಲ್ಲ ತೋರಿಸ್ತಾನ ಅವನು, ಆಗಲ್ಲ ಗ್ಲಾಸ್ ಅಂತ. ಅದು ಐ ಮೀನ್ ಹಿ ಕುಡ್ ಹ್ಯಾವ್ ಜಸ್ಟ್ ರಿಟರ್ನ್ ಲೈಕ್ 2 or 3 ಸೆಂಟೆನ್ಸ್ ಅಲ್ಲಿ ಮುಗಿಸ್ಬೋದು. ಅದು ಒಂಥರ ಕಣ್ಣು ಮುಂದೆ ಬರಬೇಕು ಎಲ್ಲ. ವೆರಿ ಡಿಸ್ಕ್ರಿಪ್ಟಿವ್, ವೆರಿ ಲ್ಯಾಂಗ್ವೇಜ್, ವೆರಿ ಪಿಕ್ಚರ್ಸ್. ಇವನ್ No wonder he ಮೊದಲನೇ can ಕಥೆ write ಕೂಡ good. ಆ ಪ್ರತಿಯೊಬ್ಬರದ್ದು ಕ್ಯಾರೆಕ್ಟರ್ ಕೂಡ ಎಷ್ಟು ಪಿಕ್ಚರಸ್ಕ್ ಆಗಿದೆ ನೋಡಿ. ಅವನು ಚಪ್ಪಲಿ ಇಟ್ಕೊಂಡ, ಚಪ್ಪಲಿ ಅಂಗಡಿ ಇಟ್ಕೊಂಡ, ನೀನೇನು ಎಮ್ ಎಲ್ ಎ ಚಪ್ಪಲಿ ಇಟ್ಕೋತೀಯ, ಅವನು ಜಗಳ ನಾನು ಬೇರೆಯವ್ರ ಕಾಲ್ ಹಿಡಿತೀನಿ, MLA ಅವ್ರ ಸಿನಿಮಾ ಸ್ಕ್ರಿಪ್ಟ್ ಬರೆಯ ಕರೆಕ್ಟ್ ಆಗಿದ್ದಾರೆ ಆಕ್ಚುಲಿ. ಬಹಳ ಚೆನ್ನಾಗಿದೆ. ಗುಡ್ ಜಾಬ್. ಒಟ್ಟಿನಲ್ಲಿ ಇದು ಕತೆ ಇಟ್ಸ್ ಸೋ ಲೈವ್ಲಿ ಟು ರೀಡ್ ಇಟ್. ಮತ್ತೆ ಅದೇನೆ ಎಲ್ಲೂ ಕತೆ ನಮ್ಗೆ ಒಂಥರ ಸುಮ್ನೆ ಬೋರ್ ಹೊಡ್ಸಲ್ಲ. ಇದಕ್ಕೆ ಒಂದು ನಿಮಿಷಕ್ಕೆ ಒಂದು ಲೈನ್ಗೆ 2 ರೂಪಕಗಳು, ಇಷ್ಟಿಷ್ಟುದ್ದ ಸೆಂಟೆನ್ಸ್, ಅವೆಲ್ಲ ಎಲ್ಲೂ ಕತೆ ಓದ್ತಾ ಇದ್ರೆ ಕಣ್ಣು ಮುಂದೆ ಬರುತ್ತಲ್ಲ ಪಿಕ್ಚರ್. ತುಂಬಾ ವೆರಿ ಲೈವ್, ವೆರಿ ಪಿಕ್ಚರಸ್. ಅದೇನೆ ಅದು ಹಾಲ್ ಅಲ್ಲಿ 50 ಹಾಸಿಗೆ ಇಟ್ಟಿದ್ದು ಇದನ್ನ ಹಾಕಿದ್ದು ಕೂಡ ಮದುವೆ ಮನೆಯಲ್ಲೆಲ್ಲ ಮಾಡಿರ್ತಾರಲ್ಲ. ಅದು ದಿಸ್ ಇಸ್ ಮೋಸ್ಟ್ಲಿ ಇನ್ ದ ವಿಲೇಜ್ ಸೀನ್ ಇದೆಲ್ಲ, ಮೋಸ್ಟ್ ಆಫ್ ದೆಮ್. ಸಿರಿಮನೆ ಫಾಲ್ಸ್ ಅಂತ ಇದೆಯಲ್ಲ, ಚಿಕ್ಕಮಂಗ್ಳೂರ್ ಹತ್ರ ಇರ್ಬೇಕದು ಊರು, ಸಿರಿಮನೆ. ಅಲ್ಲಿ ಸಿರಿಮನೆ ಫಾಲ್ಸ್ ಅಂತಾನೆ ಇದೆ, ವಾಟರ್ ಫಾಲ್ಸ್. ಸೊ ಹಿ ಮಸ್ಟ್ ಬಿ ಫ್ರಮ್ ದಟ್ ರೀಜನ್. ಪ್ರಕಾಶ್, ನಾನು 2 ಕತೆ ಓದಿದ್ದೀನಿ, 3ನೇ ಕತೆ ಓದಿಲ್ಲ. ಇವರು ಒಂದಂದ್ರೆ ಹ್ಯೂಮನ್ ಬಿಹೇವಿಯರ್ ಅಬ್ಸರ್ವೇಷನ್, ಮತ್ತೆ ಅದನ್ನ ಕಥೆಗಳ ಮೂಲಕ ಹೇಳಬೇಕಿದ್ರೆ ಹಿಸ್ ಫ್ಲೋ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಎಲ್ಲೂ ಬೀಳೋದಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಕಥೆಯ ಫ್ಲೋದಲ್ಲಿ ಎಲ್ಲೂ ಅಪ್ಸ್ ಇಲ್ಲ, ಅಂದ್ರೆ ಅಪ್ ಅಥವಾ ಡೌನ್ ತರ ಇಲ್ಲ. ಒಂದ್ಸಲ ಶುರು ಮಾಡಿದ್ಮೇಲೆ ನೀವು ಆಲ್ಮೋಸ್ಟ್ ಲೈಕ್ ಕ್ರೂಸ್ ಕಂಟ್ರೋಲ್ ಅಲ್ಲಿ ಹೋದಾಗೆ ಇಟ್ ಇಸ್ ಶೋಯಿಂಗ್ ಗುಡ್ ಪಿಕ್ಚರ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಇದು ಕ್ಲೈಮ್ಯಾಕ್ಸ್ ಅಥವಾ ಇಲ್ಲಿ ಬಿಗ್ ಟರ್ನ್ ಬಂತು ಅನ್ನುವ ಪ್ರಶ್ನೆ ಬರೋದೇ ಇಲ್ಲ. ಅಂದ್ರೆ ಇಟ್ ಇಸ್ ಆಲ್ವೇಸ್ ಅ ಯೂನಿಫಾರ್ಮ್ ಫ್ಲೋ. ಈಗ ನಾವು ಟಿವಿ ಒಳ್ಳೆ ಸೀರಿಯಲ್ಗಳಲ್ಲಿ ಬರ್ತಾವಲ್ಲ, ಅಂದ್ರೆ ಪ್ರತಿದಿನನೂ ನೆಕ್ಸ್ಟ್ ಏನಾಗ್ತದೆ ಅಂತ ನೋಡ್ತಾ ಇರ್ತೀವಿ. ಇಟ್ creates the curiosity, interest and convincing. At the same time not really ups and downs ಅನ್ನೋ ಲೆಕ್ಕದಲ್ಲಿ ಬಂತು ಅಂದ್ಕೊಂಡೆ. ಅಂದ್ರೆ ನೀವು ಈಗ ಯೂಶುವಲ್ ಸ್ಟೋರಿ ಟೆಕ್ನಿಕಲ್ಲಿ ನೀವು ಆಕ್ಷನ್ ಬ್ಯಾಕ್ಗ್ರೌಂಡ್, ರೇಸ್ ದ ಆಕ್ಷನ್, ಆ ಥರ ರೇಸ್ ದ ಆಕ್ಷನ್ ಪ್ರಶ್ನೆ ಬರೋದೇ ಇಲ್ಲ. ಆಕ್ಷನ್ ಬ್ಯಾಕ್ಗ್ರೌಂಡ್ ಟೈಪ್ ಅಲ್ಲಿ ಒಂದು ಯೂನಿಫಾರ್ಮ್ ಫ್ಲೋ ಅಲ್ಲಿ ಹೋಗುತ್ತೆ ಅನ್ನೋದು ಅಂದ್ಕೊಂಡೆ. ನೀವು ಈ ಕಥೆಯನ್ನು ಎಲ್ಲಿಂದ ಶುರು ಮಾಡ್ಕೊಂಡು ಓದಿದ್ರು you will not feel left out. ಇವಾಗ ಒಂದು ಬಸ್ಸಲ್ಲಿ ಶುರು ಮಾಡಬಹುದು ಅಥವಾ ಮದುವೆ ಮನೆಯಲ್ಲೂ ಶುರು ಮಾಡಬಹುದು. ಸ್ಟಿಲ್ ಇಟ್ ಇಸ್ ದ ಸೇಮ್ ಥಿಂಗ್. ಎಫರ್ಟ್ಲೆಸ್ ಅಂತ ಅದು ನೀವು ಓದ್ತಾ ಇದ್ರೆ ತುಂಬಾ ಅಂದ್ರೆ ನಿಮ್ಗೆ ತುಂಬಾ ಕಷ್ಟಪಟ್ಟು ಓದ್ಬೇಕು ಅಂತ ಏನೋ ಅನ್ಸಲ್ಲ. ಎಲ್ಲಾನು ತುಂಬಾ ಈಸಿಯಾಗಿ ಓದ್ಕೊಂಡು ಹೋಗುತ್ತೆ. ಸರಳತೆ ಅಂತ ಹೇಳಿದ ತಕ್ಷಣ ಇಟ್ಸ್ ನಾಟ್ ಒಂಥರ ಹಿ ಈಸ್ ಟೆಲಿಂಗ್ ಸಮ್ deep things in a very simple narrative, simple language. ಸಾರಿ ಪ್ರಕಾಶ್ ಹೇಳಿ. ಅಂದ್ರೆ ಅವರು ಹ್ಯೂಮನ್ ಬಿಹೇವಿಯರ್ ಅಬ್ಸರ್ವೇಷನ್ ಮತ್ತು ಅದನ್ನ ಹೇಳೋ ರೀತಿಯಲ್ಲಿ ವಿಟ್ ಅಥವಾ ಅದನ್ನು ಉಪಯೋಗಿಸೋ ರೀತಿ, ಇಟ್ ಈಸ್ ವೆರಿ ಅಪೀಲಿಂಗ್. ಸೊ ದಟ್ ಈಸ್ ವೇರ್ ಹಿಸ್ ಸ್ಟ್ರೆಂಗ್ತ್ಸ್ ಆರ್. ಅವರು ಹೊಸ ಕಳ್ಳನ್ ಹುಟ್ಟಾಕೋದ್ರಲ್ಲಿ ಯಾವ ಮಜಾನೂ ಇಲ್ಲ ನನಗೆ ಅಂತ ಬರೆದಿದ್ದಾರೆ. ಅದರಲ್ಲಿ ಮೊದ್ಲಿಗೆಲ್ಲ ಇಷ್ಟೊಂದು ಜನ ಇದ್ದಾರೆ, ಪುನಃ ಇನ್ನೂ ಆ ಕಥೆಗೆ ಎಂಡ್ ಕೊಡದೇ ಇರೋದು ಇಟ್ ಇಸ್ ವೆಲ್ ಜಸ್ಟಿಫೈಡ್. ಯಾಕಂದ್ರೆ ಯಾರಾದ್ರೂ ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್, ಎಲ್ಲರೂ ಅಷ್ಟೇ. ಆರ್ ಲೈಕ್ ಇಟ್ ಮೇ ಮೇಕ್ ಎ ಹ್ಯೂಜ್ ಡಿಫರೆನ್ಸ್ ಫಾರ್ ದಟ್ ಪರ್ಸನ್.
ಯಾರು ಕಳ್ಳರು ಅದು ಯಾರಿಗ್ ಮಾಡಿದ್ರು ಅನ್ಯಾಯನೇ, ಅಂದ್ರೆ ಅವ್ರಿಗೆ ಅನ್ಯಾಯ, ಉಳಿದ್ರು ಎಲ್ಲರಿಗೂ ಅದೇ ಅದೇ ಒಂದು. ಎರಡನೇದು ನೆರೇಟರ್ ಸಹಿತ ಹಿ ಇಸ್ ನಾಟ್ ಟೇಕಿಂಗ್ ಇಟ್ ಟು ದ ಹಾರ್ಟ್ ಆರ್ ಎನಿಥಿಂಗ್, ಅಲ್ಲಿ ಬಿಟ್ಟು ಅನ್ನೋದ್ರ ಬಗ್ಗೆ ಅವನಿಗೇನು ಬೇಜಾರಾಗ್ಲಿ ಅಥವಾ ಅಸಹಾಯಕತೆ ಆಗಲಿ ಏನಿಲ್ಲ. ಹಿ ಆಲ್ಸೋ ಟೇಕ್ಸ್ ಇಟ್ ಇನ್, ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಬಟ್ ದುಡ್ಡು ವಾಲೆಟ್ ಸಿಗದೆ ಹೋಗಿದ್ರೆ ಇನ್ನೊಂದ್ ಸ್ವಲ್ಪ ಕಷ್ಟಪಟ್ಟು ಹುಡುಕ್ತಿದ್ರು ಅನ್ಸುತ್ತೆ. ಈ ಗಾಟ್ ಇನ್ನು 100 ರೂಪೀಸ್ ಬಿಟ್ಟು ಉಳ್ದಂಗೆ ಸಿಕ್ತಲ್ಲ ಎಲ್ಲ. ಇನ್ ಬಾಕಿದೆಲ್ಲ ಇತ್ತವ್ರ. ಅವನ ಫ್ರೆಂಡಿಗೆ ಕತೆ ಹೇಳ್ತಾ ಇರೋದು ಕೊನೆಗೆ ಸೇರ್ಸಿರ್ಬೇಕು, ಯಾಕಂದ್ರೆ ಬಿಗ್ನಕಲ್ ಕತೆ ಯಾಕಂದ್ರೆ ಹೆಂಗ್ ಎಂಡ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಫ್ರೆಂಡ್ ಜೊತೆ ಹೇಳಿದ್ರೆ ಓಹೋ ದಟ್ ಮೇಕ್ಸ್ ಇಟ್ ಸೆನ್ಸ್ ಅಂತ ಇದಿರ್ಬೇಕು ನನಗೆ. ಇದು ವೆರಿ ಪ್ರೋಸ್ ರೈಟಿಂಗ್. ಲಂಕೇಶ್ ಕನ್ನಡದಲ್ಲಿ ಈ ತರ ಒಂದು ಪ್ರೊಸಾಯಿಕ್ ವಿತೌಟ್ ಎನಿ ಒಂದು ಒಂದು ಕಾವ್ಯಾತ್ಮಕ ಒಂದು ಎಲಿಮೆಂಟ್ ಇಲ್ವೇ ಇಲ್ಲ ಅನ್ನೋ ತರ, ಅಂದ್ರೆ ಪೂರ್ತಿ ಪ್ರೋಸ್ ಇದೆಯಲ್ಲ, ಇದು ಕನ್ನಡದಲ್ಲಿ ಕೆಲವು ಆತರ ರೂಢಿ ಮಾಡ್ಕೊಂಡಿದ್ದಾರೆ. ನಂಗೆ ಗೊತ್ತಿರೋ ಮಟ್ಟಿಗೆ ಲಂಕೇಶ್ ಇವನ್ ದೋ ಹಿ ರೋಟ್ ಇದನ್ನ ಬರೆದ್ರು ಕೂಡ, ಪೊಯೆಟ್ರಿ ಬರೆದ್ರು ಕೂಡ, ಪ್ರೋಸ್ ಬರೀತಿರ್ಬೇಕಾದ್ರೆ ಹಿ ಯೂಸ್ ಟು ಮೇಂಟೈನ್ ಕಂಪ್ಲೀಟ್ಲಿ ಡಿಫರೆಂಟ್ ಲ್ಯಾಂಗ್ವೇಜ್. ಬೋಳ್ವಾರು, ವಿವೇಕ್ ಮತ್ತೆ ವಸುಧೇಂದ್ರ ಇವ್ರುಗಳೆಲ್ಲ ಆಲ್ಮೋಸ್ಟ್ ಎಲ್ಲಾನು ಮೊದ್ಲಿಂದನೂ ಬರೀ ಪ್ರೋಸ್ ಅಷ್ಟೇ ಬರ್ತಿರೋದು. ಓದುಗರಿಗೆ ಕಷ್ಟ ಕೊಡಲ್ಲ. ನನ್ಗೆ ಈ ಹೊಸಬ್ರು ಕತೆಗಳು ಓದ್ಬೇಕಾದ್ರೆ ಸ್ವಲ್ಪ ನಂಗೆ ವಾಕ್ಯಗಳು ಮುಂದೆ ಹೋಗೋದೇ ಇಲ್ಲ, ಒಂದ್ಸಲ ಮತ್ತೆ ಮತ್ತೆ ಮೊದ್ಲಿಂದ ಓದ್ಕೊಂಡ್ಬರೋಣ ಅನ್ಸುತ್ತೆ. ಇದ್ರಲ್ಲಿ ಆತರ ಅನ್ಸಲ್ಲ. ಈಗ ಇದೇ ಒಂದು ನಲ್ಲಿಯಲ್ಲಿ ನೀರು ಬಂದಿತ್ತು ಜ್ಞಾಪಕ ಬಂತು ನನ್ಗೆ, ಅವೆರಡು ಆ ನಲ್ಲಿ ಜಗಳದ್ದು ಕತೆ. ಒಂಥರ ಕತೆ ಈ ಮಾಸ್ತಿ ಅವ್ರು ಬರ್ತಿದ್ದಂಗೆ ಸುಮ್ನೆ ಒಂಥರ ಓದಿಸ್ಕೊಂಡು ನಿರಾಯಸವಾಗಿ ಹೋಗೋ ಕತೆಗಳು. ಮೂರನೇ ಕತೆ ನಂಗೆ ಗೊತ್ತಾಗ್ಲಿಲ್ಲ, ಇವಾಗ ಗೊತ್ತಾಯಿದ್ದೆ. ನಂಗೆ ಎರಡೇ ಕತೆ ಅಂತ ಮೊದಲೆರಡು ಕತೆಗಳಷ್ಟೇ ಓದ್ದೆ, ಮೂರನೇದು ಇವಾಗ ಅರ್ಧ ಓದ್ದೆ ನಾನು. ಸರಳುಗಳು ನೀವೆಲ್ಲ ಹೇಳಿದ್ಮೇಲೆ ಒಳ್ಳೆ ಕತೆಗಳು. ಒಂಥರ ನೀವೆಲ್ಲ ಹೇಳ್ದಂಗೆ ಅದು ಹಾಸಿಗೆ ಹಾಕಿದ್ರೆ ಎಲ್ರ ಮನೇಲೂ ಒಂದು ನೆನಪಾಗುವ ದೃಶ್ಯ. ಅದು ಒಟ್ಟಿಗೆ ಹಸಿರ್ತಾ ಇದ್ರು ಅಲ್ಲೆಲ್ಲ, ನಮ್ಮ ಮಕ್ಳುಗಳು ದೊಡ್ಡವ್ರ ಹರಟೆ ಕೇಳ್ಕೊಂಡು ಮಲಗಿರ್ತಾ ಇದ್ದಿದ್ದೆಲ್ಲ ಜ್ಞಾಪಕ ಬರುತ್ತೆ, ಹಳೆ ಕತೆಗಳೆಲ್ಲ. ಚೆನ್ನಾಗಿತ್ತು ಎರಡು ಕತೆ. ಮೂರನೇದು ಇವಾಗ ಜಮಖಾನ ಹಾಕಿ ಸ್ಪೀಡ್ ಶುರುವಾಗೋದು ಇಮಿಡಿಯೇಟ್ ಆಗಿ ಅದೊಂಥರ ಒಳ್ಳೆ ನೆನಪು. ನಮಗೆ ಕೇಳ್ಕೊಂಡಂಗೆ ನಿದ್ದೆ ಮಾಡ್ತಿದ್ವಿ, ಅವ್ರೆಲ್ಲ ಮಾತು ಕತೆ ಜಗಳಗಳು ಎಲ್ಲ ನಡೀತಾ ಇರ್ತಿತ್ತು ಅಲ್ಲಿ ಮಲ್ಕೊಂಡಾಗ. ಅವ್ರ ಮೇಲೆ ಇವ್ರ ಮೇಲೆ ದೂರ ಹೇಳ್ಕೊಳ್ಳೋದು ಮದ್ವೆ ಮನೆಯಲ್ಲಿ. ಒಂಥರ ಚೆನ್ನಾಗಿದೆ ಅದು, ಎಲ್ರಿಗೂ ಇಷ್ಟ ಆಗಿದೆ ಇದು ಅನ್ಸ್ತು ನಂಗೆ ನಿಮ್ಮೆಲ್ಲ ಮಾತು ಕೇಳಿ. ಚೆನ್ನಾಗಿತ್ತು ಗುರು. ಪೂರ್ತಿ ಪುಸ್ತಕ ಸಿಕ್ಕರೆ ಎಲ್ಲರ ತುಂಬಾ ಒಳ್ಳೆ ಕತೆಗಾರ ಆಯ್ತಾ. ಇದೆಯಾ, ಸಿಗತ್ತಾ ಇದು ಓದಕ್ಕೆಲ್ಲರ? ಅಲ್ಲ, ಅದು ಇಂಡಿಯಾದಲ್ಲೇ ಇದೆ, ಲೆಟ್ಸ್ ಬ್ರೇಕ್ ಅಪ್ ಅಂತ. ತಗೊಂಬರ್ತೀನಿ. ಇನ್ನೂ ಕೆಲವೊಂದು ಕತೆಗಳು ಇನ್ನೂ ತುಂಬಾನೇ ಇದೆ. ನಾನು ಸುಮ್ನೆ ಒಂದೊಂದಕ್ಕೊಂದು ತರ ಜಾನ್ರ ರೆಪ್ರೆಸೆಂಟೇಶನ್ ತಗೋಣ ಅಂತ ಮಾಡಿದ್ದು. ಬಟ್ ಇನ್ನು ಬೇರೆ ಕತೆಗಳು ಕೂಡ ತುಂಬಾನೇ ಚೆನ್ನಾಗಿದ್ದಾವೆ. ಇವ್ರದ್ದು ಬೆಸಗರಹಳ್ಳಿ ರಾಮಣ್ಣ ಅವ್ರದ್ದೆಲ್ಲ ಒಂಥರ ಇದೇ ತರ ಸ್ಟೈಲ್, ಕತೆ ಹೇಳ್ಕೊಂಡು ಹೋಗ್ತಾರೆ, ಹೆಚ್ಚಿಗೆ ಇದಿರಲ್ಲ. ನನಗೆ ಎರಡನೇ ಕತೆ ಇದೆಯಲ್ಲ ರಂಪಾದಲ್ಲಿ, ಅಲ್ಲಿ ಈ ಗಂಡಸರು ಜಗಳ, ನೀರ್ ಹಿಡಿಯೋ ಇದಕ್ಕೆ ಗಂಡಸರು ಜಗಳ ಕಾಡ್ತಾರೆ. ಅದನ್ನ ನಾನು ನೋಟಿಸ್ ಮಾಡಿದೀನಿ. ನಾನು ಬೆಳೆದು ನಾಗಮಂಗಲದಲ್ಲಿ, ಅಲ್ಲಿ ಕೂಡ ಹಿಂಗೆ ಮನೆ ಮುಂದೆ ಒಂದು ಸಣ್ಣ ಹಳ್ಳ ಇರ್ತಿತ್ತು, ಅಲ್ಲಿಂದ ನೀರ್ ತಗೊಂಡು ಹೋಗೋದು. ಅದಕ್ಕೆ 2-3 ಮನೆಗೆ ಒಂದು ಹಳ್ಳ ತರ ಮಾಡಿಟ್ಟಿರ್ತಿದ್ರು. ನಾನು ಆಸ್ ಎ ಕಿಡ್, ನನಗಿನ್ನೂ 12 ವರ್ಷ, ಮನೇಲಿ ಒಂದು ತೊಟ್ಟಿ ಇರ್ತಿತ್ತು, ತೊಟ್ಟಿಗೆ ನೀರು ತುಂಬಿಸ್ಬೇಕು. ಬೇಸಿಕ್ಲಿ ನೀರು ತುಂಬಿಸಿದ್ರೆ ಮಾರನೇ ದಿನ ತನಕ ನೀರು ಬರುತ್ತೆ, ಇಲ್ಲದ್ರೆ ಇಲ್ಲ. ಒಂದ್ ನಲ್ಲಿ ಅಷ್ಟೇ, ಒಂದೇ ಒಂದು ನಲ್ಲಿ ಮನೆ ಮುಂದೆ ತಗೊಂಡು ಅದು ಕೊಡದಲ್ಲಿ ತಗೊಂಡು ಹೋಗಿ ತುಂಬಿಸ್ಕೊಂಡು ಹೋಗಿ ಅಲ್ಲಿ ಹಾಕೋದು. ಅದು ನನ್ನ ಕೆಲಸ ಆಗಿತ್ತು. ನಮ್ಮ ತಂದೆ ಮುಂದೆ ಕೂತಿರ್ತಿದ್ರು. ಅದು ಯಾರು ಬಂದು ನಮಗ್ ನೀರ್ ಸಾಕಾದ್ರೂ ಕೂಡ ಇನ್ನೊಂದೇನೋ ಬಟ್ ಇವ್ರು ತಡಿ ಅವ್ರು ನಮ್ದು ನೀರ್ ತುಂಬೋ ತನಕ ತುಂಬ್ಕೋಬೇಡ್ರಿ ಅಂತ. ಪಕ್ಕದ ಮನೇಲಿ ಒಬ್ರು ಹಿ ವಾಸ್ ಅನ್ ಓಲ್ಡರ್ ಪರ್ಸನ್, ಅವ್ರಿಗೆ 80-82 ವರ್ಷ ಆಗಿತ್ತು. ಅವರು ಬಂದು ಫಸ್ಟ್ ನಾನ್ ನೀರ್ ಹಿಡ್ಕೊಂಡು ಹೋಗ್ತೀನಿ ಅಂತ ನಮ್ಮ ಮನೇಲಿ ಗಲಾಟೆ, ದಿನ ಗಲಾಟೆ. ಒಂದಿನ ನನ್ನ ತಂದೆಗೆ ಸಿಟ್ಟು ಹತ್ತೆ, ನಾನು ಹೀಗೆ ಆ ಹುಡುಗಂತರ ಮಧ್ಯದಲ್ಲಿ ನೀರು ತಗೊಂಡು ಹೋಗೋದು ಹಾಕೋದು. ಕೆಲವು ಸತಿ ಅವ್ರದ್ದು ಮಡಿ ಗಲಾಟೆ ಬೇರೆ, ಅವ್ರು ಇದನ್ನ ಮುಟ್ಟೋಂಗಿಲ್ಲ, ನಾವು ಅದನ್ನ ಮುಟ್ಟಿದ್ರೆ ಮತ್ತೆ ಗಲಾಟೆ. ಒಂದ್ಸತಿ ಹಿಂಗೆ ಏನೋ ನಮ್ಮಪ್ಪ ತೆಗೆದು ಎಸಿ ಹತ್ಲಾಗ ಅವ್ರು ಕೊಡ, ನನ್ಗೇನು ಗೊತ್ತಾಗಲಿಲ್ಲ, ತೆಗೆದು ಎಸ್ತಾ ಬಿಟ್ಟಿದ್ದಾರೆ ರೋಡಿಗೆ. ಈ ತರ ಗಲಾಟೆಗಳು ಅವ್ರಿಗೆ ಬಂದ್ ನಮ್ಮಮ್ಮ ಸುಮ್ನೆ ಶಿ ವಾಸ್ ದ ಒನ್ ಹೂ ಲೈಕ್ ಗಣೇಶನ್ ಗಣೇಶನ್ ಮದುವೆಯಲ್ಲಿ ಅನಂತನಾಗು ಜಗಳ ಮಾಡೋದು ನೀರಿಗೆ.
ಅಲ್ಲಲ್ಲ, ಬಿಕಾಸ್ ಮನೆಯಲ್ಲಿ ನೀರ್ ಇಲ್ಲ ಅಂದ್ರೆ ಎಫೆಕ್ಟ್ ಆಗೋದು ಅಮ್ಮಂಗೆ ಮೋಸ್ಟ್ಲಿ. ಅದಿಲ್ಲ ಇದಿಲ್ಲ ಅಂತ. ಇವರೇ ನೀರಿಲ್ದ್ರೆ ಏನು ಒಂದಿನ ಸ್ನಾನ ಮಾಡಿ ನಡೆಯತ್ತೆ ಅಂತ ಹಂಗೆ ಕೂತಿರ್ತಿದ್ರು ನಮ್ಮಪ್ಪ. ಅಮ್ಮ ಅಪ್ಪಂಗ್ ಇದ್ ಮಾಡ್ತಿದ್ರು ಅನ್ಸುತ್ತೆ ಕಿರುಕುಳ. ಅಲ್ಲ ತಗೊಂಬನ್ನಿ ಒಂಥರ ತಗೊಂಬನ್ನಿ. ಅದು ಈ ತರದೆಲ್ಲ ನೋಡಿದಾಗ ಐ ಮೀನ್ ಅವೆಲ್ಲ ಸೂಕ್ಷ್ಮಗಳು ಅಬ್ಸರ್ವ್ ಮಾಡದೆ ಬರೋದಿಲ್ಲ ಅವು. ಮತ್ತೆ ಈ ಕತೆಗಳಿಗೆ ಒಂದೇನೋ ಒಂದು ಮಾನವೀಯತೆ ಸ್ಪರ್ಶ ಕೊಡ್ಬೇಕು, ಏನೋ ಒಂದು ಉನ್ನತವಾದ ಹಂಗೂ ಇಲ್ಲ. ಸುಮ್ನೆ ಕತೆಗಳು ಕೊನೆಗೇನೋ ಒಂದ್ ಟರ್ನ್ ಕೊಡಕ್ ಹೋಗ್ತಾರಲ್ಲ, ಆ ತರನು ಇಲ್ಲ ಈ ಕತೆಗಳು. ಸುಮ್ನೆ ನಿಜ ಜೀವನದ ಒಂದು ಘಟನೆ ತಂದು ಇಟ್ಟಿದ್ದಾರೆ ಅಷ್ಟೇ. ಅಲ್ಲ ಅವ್ರ ಅದ್ರಲ್ಲಿ ಬರೀತಾರಲ್ಲ, ಮಾರನೇ ದಿನ ಮಹಾಯುದ್ಧ ಶುರುವಾಗುತ್ತೆ, ನಾವು ಭಯದಲ್ಲಿ ದೋಸೆ ಇಟ್ಟು ರುಬ್ತಾ ಇದ್ಲು ಅಮ್ಮ ಅಂತ. ಸೊ ಅವ್ರಿಗೆ ಭಯ. ಬೇಸಿಕಲಿ ಶಿ ವುಡಂಟ್ ಗೋ ಟು ಇದು ಜಗಳ ಆಡಕ್ಕೆ. ಸುಮ್ನೆ ಒಳಗಡೆಯಿಂದ ಕಿರ್ಚ್ಕೊಳ್ಳೋರು, ನಾಳೆ ನಂಗೆ ಬಹಳ ಕಷ್ಟ ಆಗುತ್ತೆ ಅಂತ. ಸರಳುಗಳು ಓದ್ತೀನಿ ನಾನು, ಮಿಸ್ ಆಯ್ತು ನನ್ಗೆ ಅದೊಂದು. ಹುಡುಗ 2 ದಿವಸ ಸ್ನಾನ ಮಾಡೋಲ್ಲ ಅನ್ನೋ ತಮಾಷೆ ಆಗಿದೆ. ಅದೇ ಅದೇ. ನೀರು ಉಳಿಸೋದಿಕ್ಕೆ. ಮತ್ತೆ ಶಶಿ ಏನಾರು ಹೇಳ್ತೀರಾ? ಶಾಂತಲಾ, ಭಾಗ್ಯ ಅವರು ಬಂದಿದ್ದಾರೆ, ರವಿ, ಇಲ್ಲ ಯಾರು ಬೇಕಾದ್ರೂ ಹೇಳ್ಬೋದು. ವಿ ಗೋಪಾಲ್ ರಾವ್ ಮಧ್ಯಾಹ್ನನೇ ಬಂದ್ಬಿಟ್ಟಿದ್ರು, ತುಂಬಾ ಇರ್ಬೇಕು ಅವ್ರಿಗೆ ಹೇಳಕ್ಕೆ. ರವಿ ಹೇಳಿ. ಹಲೋ. ಇಲ್ಲ, ನಾನು ಒಂದು ಯಾವ್ದೋ ಒಂದು ಹೊಸ ಕಂಪ್ಯೂಟರ್ ತಗೊಂಡಿದ್ದೆ, ಅದನ್ನ ಟೆಸ್ಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ಅಲ್ಲ, ತಮಾಷೆ ಮಾಡಿದೆ. ನಂಗೆ ರವಿ ಗೋಪಾಲ್ ಜಾಯಿನ್ ಅಂತ ಬಂತು ನಂಗೆ ಮೆಸೇಜ್. ನಾನು 3 ಕಥೆನೂ ಓದ್ದೆ. ಇದರಲ್ಲಿ ತುಂಬಾ ಒಂದು ನರೇಷನ್ ಸ್ಟೈಲ್ ತುಂಬಾ ಹಿಡಿಸ್ತು ನಮಗೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಕೊನೆ ಕಥೆನಲ್ಲಿ ಅವರು ಶುರು ಮಾಡೋದೇನೆ ಒಂದ್ ಸ್ವಲ್ಪ ಆ ಸೆಂಟೆನ್ಸ್ ಮೊದಲು ಶುರು ಮಾಡ್ತಾರಲ್ಲ, ಇವರ ಮನೆಗೇನು ಗ್ರಿಲ್ಸ್ ಹಾಕೋದು ಬೇಡ ಬಿಡಿ, ಮಕ್ಕಳು ಮರಿ ಏನು ಇಲ್ವಲ್ಲ ಅಂತ. ಅದೇ ಸೆಂಟೆನ್ಸ್ ಅಲ್ಲೇ ಮತ್ತೆ ಎಂಡ್ ಮಾಡ್ತಾರೆ. ಅದು ಒಂದ್ ಸ್ವಲ್ಪ ಒಂಥರ ಇಟ್ ಗಿವ್ಸ್ ಎ ಹಿಂಟ್, ಏನೋ ಆಗ್ತಾ ಇದೆ ಅಲ್ಲಿ ಅಂತ. ಬಟ್ ಅದು ಕತೆ ಹೇಗೆ ಅನ್ಫೋಲ್ಡ್ ಆಗುತ್ತೆ ಅನ್ನೋದು ಬಹಳ ಚೆನ್ನಾಗಿ ಇಟ್ ಬಿಕಮ್ಸ್ ಮೋರ್ ಕ್ಯೂರಿಯಸ್. ಯಾಕೆ ಈ ಕತೆ ಬರೀತಾ ಇದ್ದಾರೆ, ಯಾಕೆ ಈ ಇನ್ಸಿಡೆನ್ಸಸ್ ನ ಎಂಫಸೈಸ್ ಮಾಡ್ತಾ ಇದ್ದಾರೆ. ಗುರು ಹೇಳಿದಾಗೆ ಇದು ಕಥೆನಲ್ಲಿ ಗ್ಲಾಸ್ ಒಡೆಯಕ್ ಒಬ್ಬ ಬರ್ತಾನಲ್ಲ, ಅವನು ಕೂಡ ಅದನ್ನ ಗುದ್ದಿ ಅದನ್ನ ತೋರ್ಸೋದು. ಆಮೇಲೆ ಒಂದು ಮಗುಗೆ, ಹುಡುಗನ್ಗೆ ಬೆಂಕಿ ಆಗಿ ಕಾವಾಗಿ ಅವನಿಗೆ ಗಾಯ ಆಗೋದು, ಅವೆಲ್ಲ ಒಂದ್ ಸ್ವಲ್ಪ ಕೈಂಡ್ ಆಫ್ ವೆರಿ ನರೇಷನ್ ಸ್ಟೈಲ್ ಅಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಶಾರ್ಟ್ ಸ್ಟೋರಿ. ಅದು ಬಹಳ ಶಾರ್ಟ್ ಆಗಿದೆ. ಮೊದಲು 2 ಸ್ಟೋರಿ ಕಂಪೇರ್ ಮಾಡಿದ್ರೆ ಅದು 3ನೇ ಸರಳು ಬಹಳ ಶಾರ್ಟ್ ಆಗಿದೆ ಮತ್ತು ಸ್ವೀಟ್ ಆಗಿದೆ. ಅದರಲ್ಲಿ ಹ್ಯೂಮನ್ ಟಚ್ ಇದೆ. ಮಿಕ್ಕಿದ 2 ಕಥೆನಲ್ಲಿ ಒಂದೊಂದೆರಡು ಕಡೆ ಕಷ್ಟಪಟ್ಟು ಇದನ್ನ ಆಡ್ ಮಾಡಿದ್ದಾರೆ, ಏನು ಉಪಮೆಗಳನ್ನ ಆಡ್ ಮಾಡಕ್ ಹೋಗಿದ್ದಾರೆ. ನಂಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಒಂದೆರಡು ಕಡೆ ಆ ಉಪಮೆಗಳು ತೀರಾ ಸಹಜವಾಗಿ ಬಂದಿಲ್ಲ. ಆದ್ರೆ 3ನೇ ಕಥೆನಲ್ಲಿ ಎಲ್ಲಾನು ಅವ್ರು ಹೇಳಿದ್ದು ಸಣ್ಣ ಸಣ್ಣ ಇನ್ಸಿಡೆಂಟ್ಸ್ ಕೂಡ ಅವ್ರು ಆಗ್ಲೇ PUC ಓದುವಾಗ್ಲೇ ಆಗಾಗ ಮನೆ ನೋಡಿ ಬಂದು, ಅಂಕಲ್ ಎಲ್ಲೋ ಬೇಕೋ ಮಳೆ ಹೊಡಿಬೇಡಿ, ನಿಮ್ ಮನೆ ಅಲ್ಲ ಇದು ಅನ್ನೋ ಒಂದು ಗದರ್ಸ್ತಾನಲ್ಲ, ಅದು ಕೂಡ ಆ ವಯಸ್ಸಿನಲ್ಲಿ ಎಂತಹ ದಾರ್ಷ್ಟ್ಯ ಅವನಿಗೆ ಅಂತ ಒಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಕೂಡ ಒಬ್ಬರ ಕ್ಯಾರೆಕ್ಟರ್ನ ಎಂಫಸೈಸ್ ಮಾಡ್ತಾರೆ. ಬಟ್ ಮೊದಲನೇ ಕಥೆನಲ್ಲಿ ನನಗೆ ಇಷ್ಟ ಆಗಿದ್ದು ನೀವೆಲ್ಲ ಹೇಳ್ದಂಗೆ ಮದುವೆ ಮನೆ ಇನ್ಸಿಡೆನ್ಸ್. ನಾನು ಅದೇ ತೀರ ಬೆಳೆದಿದ್ದೀನಿ, ನನ್ಗೂ ಅನುಭವ ಇದೆ. ಅದು ಪರ್ಟಿಕ್ಯುಲರ್ಲಿ ಬೀಗ ಹಾಕೊಂಡು ಹೊರಟೋಗೋದು ಎಲ್ಲ, ಇನ್ನೇನು ಬಹಳ ಹರಿಬಿರಿನಲ್ಲಿ ಮದುವೆ ಇನ್ನೇನು ಆಗೋಗ್ಬಿಡುತ್ತೆ ಅಂತ ಎಲ್ಲಾರು ಬೇಗ ಎದ್ದು ಸ್ನಾನ ಮಾಡಿ ಯಾರೋ ಒಬ್ರು ಅದನ್ನ ಲಾಕ್ ಮಾಡ್ಕೊಂಡು ಆಮೇಲೆ ಮದುವೆ ಮನೆಗೆ ಹೋಗೋದು. ಸೊ ಅದನ್ನ ನಾನು ನೋಡಿದ್ದೀನಿ. ನಾನು ಒಂದ್ಸಲಿ ಇದೇ ರೀತಿ ನನ್ನ ಒಬ್ಬ ಕಸಿನ್ ಮದುವೆ, ಇಟ್ ಡಸಂಟ್ ಹ್ಯಾಪನ್ ಓನ್ಲಿ ಇನ್ ಕರ್ನಾಟಕ, ಇಟ್ ಆಲ್ಸೋ ಹ್ಯಾಪನ್ಸ್ ಇನ್ ಅದರ್ ಸ್ಟೇಟ್ ಅನ್ನೋದಕ್ಕೆ ನಾನು ಒಂದ್ಸಲಿ ಆಂಧ್ರ ಪ್ರದೇಶಕ್ಕೆ ಹೋಗಿದ್ದೆ. ಒಂದು ಸಣ್ಣ ಹಳ್ಳಿ, ಮದನಪಲ್ಲಿ ಅನ್ನೋ ಹಳ್ಳಿ. ಅಲ್ಲಿ
ನಮ್ಮ ದೊಡ್ಡ ಕಸಿನ್ಗೆ ಮದುವೆ ಆಗ್ತಾ ಇತ್ತು. ಅವನಿಗೆ ನಾವು ಎಷ್ಟೋ ಜನ ಬೆಂಗಳೂರಿಂದ ಹೋಗಿದ್ವಿ. ಅಲ್ಲಿ ಕೂಡ ನಮ್ಗೆ ಅದೇ ರೀತಿ ಯಾರ್ದೋ ಬೇರೆ ಬರೋರ ಮನೆಯಲ್ಲಿ ಇದನ್ನ ಇಳ್ಕೊಳಕ್ ಜಾಗ ಮಾಡ್ಕೊಡ್ತಾರೆ. ಇಳ್ಕೊಳಕ್ ಜಾಗ ಮಾಡ್ಕೊಟ್ಟಾಗ ಅಲ್ಲಿ ನಾವು ಮಲ್ಕೊಂಡಿದ್ದ ರೀತಿ, ಆಮೇಲೆ ಅದೆಲ್ಲ ಐ ಕುಡ್ ರಿಲೇಟ್ ಟು ದಟ್. ಅಂಡ್ ಓವರ್ ಆಲ್ ಇಟ್ಸ್ ಅ ವೆರಿ ಎಫೆಕ್ಟಿವ್ ವೇ ಆಫ್ ಟೆಲ್ಲಿಂಗ್ ಸ್ಟೋರೀಸ್. ಆಮೇಲೆ ನೀವೆಲ್ಲ ಆಗ್ಲೇ ಹೇಳಿದ್ದೀರಾ, ಯಾವ ಸೀರಿಯಸ್ನೆಸ್ ಇಲ್ಲ ಕಥೆನಲ್ಲಿ. ಬಹಳ ಗಹನವಾದ ವಿಚಾರದ ಬಗ್ಗೆ ಅಥವಾ ಫಿಲಸಾಫಿಕಲ್ ಥಿಂಕಿಂಗ್ ಅಥವಾ ಫಿಲಸಾಫಿಕಲ್ ಅಟೈನ್ಮೆಂಟ್ ಫಾರ್ ದ ಸ್ಟೋರಿ ಅಂತ ಇಲ್ಲ. ಅದು ನನಗೆ ಸ್ವಲ್ಪ ಇಷ್ಟನೇ ಆಯ್ತು. ನಾವು ಕಥೆ ಬರೀಬೇಕಾದ್ರೂ ಒಂದು ರೀತಿ ನಮ್ಗೆ ಒಂದು ಸ್ಫೂರ್ತಿದಾಯಕವಾಗಿದೆ. ಅಂದ್ರೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳನ್ನ ಸೇರಿಸಿ ಯಾರಿಗೂ ಏನೋ ಒಂಥರ ಅಸಮಾಧಾನ ಆಗ್ಬಾರ್ದು ಅಥವಾ ತುಂಬಾ ಡೀಪ್ ಥಿಂಕಿಂಗು ಆಗ್ಬಾರ್ದು. ಇಟ್ಸ್ ಅ ವೆರಿ ಇನ್ಸಿಡೆನ್ಸ್ ಬೇಸ್ಡ್ ಕಥೆಗಳು. ಒಂದ್ ರೀತಿಯಲ್ಲಿ ಎಲ್ಲಾನು ಮೂರ್ಖತೆನೂ ನನಗೆ ತುಂಬಾ ಆಕರ್ಷಕವಾಗಿ ಕಾಣಿಸ್ತು. ಸೊ ಒಂದೆರಡು ಕಡೆ ಸ್ವಲ್ಪ ನನಗೆ ಎರಡನೇ ಕಥೆ ಯಾವುದು, ರಂಪ ಕಥೆನಲ್ಲಿ ಈ ರೀತಿ ಒಠಾರದ ಕಥೆಗಳನ್ನ ಆಗ್ಲೇ ಹೇಳಾಗಿದೆ. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ಒಠಾರದ ಬಗ್ಗೆ ತುಂಬಾ ಆಗ್ಲೇ ಹೇಳ್ಬಿಟ್ಟಿದೆ. ಯಾವುದೋ ಆಗ್ಲೇ ಮೂವೀಸ್ ಅಲ್ಲಿ, ಕನ್ನಡ ಮೂವೀಸ್ ಅಲ್ಲಿ ಆಗ್ಲೇ ಗಣೇಶನ ಚರಿತ್ರೆ, ಗಣೇಶನ ಕಥೆ ಯಾವುದೋ ಒಂದು ಇದೆಯಲ್ಲ ಅದು. ಆಮೇಲೆ ನಾವಿರೋದೇ ಹೀಗೆ ಅನ್ನೋ ಕಥೆಯಲ್ಲಿ, ಅನಂತ ನಾಗ ಸ್ಟೋರಿಗಳಲ್ಲಿ ನಾವು ಈ ತರದನ್ನ ಒಠಾರದ ಕಥೆಗಳನ್ನ ನೋಡ್ಬಿಟ್ಟಿದೀವಿ. ಆದ್ರಿಂದ ನನಗೆ ಅಷ್ಟೊಂದು ಅದು ಹೊಸತನ ಅನಿಸ್ಲಿಲ್ಲ ಅದ್ರಲ್ಲಿ ಆ ಒಠಾರದ ಕಥೆ. ಬಟ್ ಸರಳು ಕಥೆ ತುಂಬಾ ಮಾರ್ಮಿಕವಾಗಿ ಒಂದು ಹೆಣ್ಣಿನ ಮನಸ್ಥಿತಿಯನ್ನ ಮೊದಲು ಮತ್ತು ನಂತರ ಕೊನೆಯಲ್ಲೂ ಕೂಡ ಅದನ್ನೇ ನೆವರ್ ಎಂಡಿಂಗ್ ಫೀಲಿಂಗ್ ಬರೋ ತರ ಮಾಡಿ ಅದನ್ನ ಚೆನ್ನಾಗಿ ಮೂಡಿಸ್ತಾರೆ ಹೇಳಿ ನನ್ನ ಹೇಳಿ. ಥ್ಯಾಂಕ್ ಯು ರವಿ. ಶಶಿ ಶಾಂತಲಾ, ನೀವೇ ಅನ್ಮ್ಯೂಟ್ ಮಾಡಬೇಕು. ಶಶಿ ಹೇಳಿ. ನಮಸ್ಕಾರ ಎಲ್ರಿಗೂ. ಹೆಚ್ಚೇನು ಉಳ್ದಿಲ್ಲ. ಯಾವುದೋ ಒಂದು ಕತೆ ಹೇಳ್ತಾ ಇದ್ರು, ಒಂದು ಯಾವುದೋ ಪ್ರವಚನದಲ್ಲಿ ಸ್ವಾಮಿಗಳು. ಗಂಡ ಮುಂದೆ ಹೋಗ್ತಾ ಇದ್ದಂತೆ, ಅವನು ಗೋವಿಂದನ ಹೆಸರು ಹೇಳ್ಕೊಂಡು ಗೋವಿಂದ ಗೋವಿಂದ ಅಂತ. ಅವಳು ಹಿಂದೆ ಹೆಂಡತಿ ಇದ್ಲಲ್ಲ, ಅವಳು ಅವ್ರಂದಂಗೆ ಅಂತಿಲ್ಲಂತೆ, ಗಂಡನ ಹೆಸರು ಹೇಳ್ಬಾರ್ದಲ್ಲ. ಸೊ ಇವಾಗ ನಾನ್ ಹೇಳ್ಬೇಕು, ಗುರು ಅಂದಂಗೆ, ಹೆಗ್ಡೆಯವ್ರ ಅಂದಂಗೆ, ತ್ರಿವೇಣಿ ಅಂದಂಗೆ ಅಂತ ನೀವೆಲ್ಲ ಹೇಳೋದೆಲ್ಲ ಹೇಳಿದಿರಲ್ವಾ. ಆದ್ರೆ ನಾನು ಅದೇ ನಿಜ ಕಥಾವಸ್ತು ಆ ಮೂವಿಲ್ ಬಂದಿದೆ, ಈ ಕತ್ತಲ್ಲಿ ಬಂದಿದೆ, ನಮ್ಮ ಮನೇಲಿ ಹಿಂಗಾಗಿತ್ತು, ನಿಜವೇ. ಆದ್ರೆ ಇವರು ನಿರಾಯಾಸವಾಗಿ ನಿರುಮ್ಮಳವಾಗಿ ಹೇಳ್ತಾರಲ್ವಾ, ಅದಕ್ಕೆ ಅಷ್ಟೊಂದು ಇಷ್ಟ ಆಗತ್ತೆ. ನಂಗಂತೂ ಬಹಳ ದಿವಸದ ಮೇಲೆ ತುಂಬಾ ಖುಷಿ ಕೊಟ್ಟ ಕಥೆಗಳಿವು. ಸೊ ಅಷ್ಟೊಂದು ಅದ್ರಲ್ಲಿ ಎಸ್ಪೆಷಲಿ ನನ್ನ ಕಡೆಯಿಂದ ಶುರು ಮಾಡೋದಾದ್ರೆ, ಅದು ಇದ್ರಲ್ಲಿ ಅವಳು ಮತ್ತೆ ನಲುಗಿದಳು. ಎಷ್ಟೊಂದು ಚಂದ ಅಲ್ವಾ ಅದು ನಲಗೋದು. ಎರಡನೇ ಸಲ ಆ ನೋವನ್ನ ಹೆಂಗ್ ಅನ್ಭವಿಸಿದ್ಲು ಅನ್ನೋದು ಎಷ್ಟು ಚೆನ್ನಾಗಿ ಆ ಒಂದು ಲೈನಲ್ಲಿ ಬಂದಿದೆ. ಆ ಪಂಚ್ ಲೈನ್ ಅದು ನಾನು ಅದೊಂದು. ಆ ಎರಡನೇ ಕಥೆನಲ್ಲೂ ಅದನ್ನೇ ನೋಡ್ಬೋದು. ಇದ್ರಲ್ಲಿ ಹೇಳ್ತಾರಲ್ಲ, ಸುಮಿತ್ರಾ ಮತ್ತೊಮ್ಮೆ ನಲಗಿದಳು ಅಂದ್ರೆ ಅದು ಅಷ್ಟು ಎಫೆಕ್ಟಿವ್ ಆಗಿದೆ ಅಲ್ವ. ಇಡೀ ಕಥೆದು ಒಂದು ಒಟ್ಟಾರೆಯಾಗಿ ಹಿಡ್ಕೊಡುತ್ತೆ ಆ ನೋವು, ಆ ನಲಗೋದು. ನಾವು ನಲಗುತ್ತೀವಿ ಅದ್ರ ಜೊತೆಗೆ ಅಂತ. ಎರಡನೇ ಕಥೆನಲ್ಲಿ ಬಹಳ ಕ್ಯೂಟಿ ಅನ್ಸಿದ್ದು ನನ್ಗೆ ಇದು, ನನ್ನ ಸ್ಕ್ರೀನ್ ಏನಾಯ್ತು ಅದು. ಅದರಲ್ಲಿ ಮತ್ತೆ ಎಲ್ಲ ಶುರುವಾಯ್ತಲ್ಲ ಅವರಿಬ್ರು ಮಧ್ಯ. ಅವನು ಸಗಣಿ ಮುಟ್ಟಿದ್ದು ಫಲ ಕೊಟ್ಟಿತ್ತೆಂದು ಕಾಣುತ್ತದೆ. ರಕ್ಷಾಬಂಧನಕ್ಕೆ ಪ್ರಭಾಕರರ ಮಗಳು ನನಗೆ ರಾಖಿಯನ್ನೇನು ಕಟ್ಟಲಿಲ್ಲ. ಏನ್ ಕ್ಯೂಟ್ ಆಗಿದೆ ಅಲ್ವಾ ಅದು. ನೀವೆಲ್ಲ ಹೇಳ್ದಂಗೆ ದಟ್ಸ್ ಟ್ರೂ. ಕಣ್ಣಿಗೆ ಕಟ್ಟೋ ಹಾಗೆ ಬಿಡಿಸಿ ಕೆಲವು ಸರಿ ಸೂಚ್ಯವಾಗಿ ಹೇಳ್ಬೇಕು ಅಂತ ಹೇಳ್ತಾರೆ, ಎಲ್ಲ ತೆಗ್ದು ಹಿಂಗ್ ಬಿಚ್ಚಿ ಎಲ್ಲರ ಮುಂದೆ ಸ್ವಲ್ಪ ಬೇರೆಯವ್ರ ಇದಕ್ಕೂ ಏನು ಥಾಟ್ಸ್ಗೆ ಅವಕಾಶ ಮಾಡ್ಕೊಡ್ಬೇಕು. ಬರೆಯೋವಾಗ ಆ ಥರ ಬರಿಬಾರ್ದು ಅಂತ ಒನ್ ಆಫ್ ದ ಫಾರ್ಮುಲಾಸ್.
ಸೊ ಅದಕ್ಕೆ ಅಪವಾದ ನಾನು ಎಲ್ಲಾ ಹೇಳ್ಬೇಕು ಒಂದೊಂದು ಪದನು ಅಂತ. ಹಾಗಾಗಿನೋ ಏನೋ ನಂಗೆ ಬಹಳನೇ ಇಷ್ಟ ಆಯ್ತದು ಇವ್ರ ಸ್ಟೈಲು. ಎಲ್ಲವೂ ಬಿಟ್ಟು ಬಿಟ್ಟು ಅದಂದಾಗ ಸದ್ಯ ಅವಳು ಕಟ್ಲಿಲ್ವಲ್ಲ ಅನ್ನೋದು ಎಂಥ ವಿಜೃಂಭಣೆ ಅಲ್ಲ ಅದು ಎಂಥ ವೈಭವ ಅವನ ಮನ್ಸಲ್ಲಿ. ಅದು ಬಹಳ ಕ್ಯೂಟ್ ಅನ್ಸ್ತು. ಅಲ್ಲ ಅವ್ನು ಹೋಗಿ ಸಗಣಿ ಮುಟ್ಟು ಉಫಿ 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 ಅಂತ ಹೇಳಿರ್ತಾನೆ, ಅದಕ್ಕೆ ಏನೋ ಹಾಗೆ ಮಾಡಿದ್ರೆ ಆಗಲ್ಲ ಅಂತ he would have done ಹೇಳಿರ್ತಾರಲ್ಲ. that. ಅವ್ರದೆಲ್ಲ ಏನಾಗ್ಲಿ, ಅವ್ರ ಜಗಳ ನಿಂತು ಅವ್ರ ಇದು ಪರಸ್ಪರ ಹಂಚ್ಕೊಂಡ್ರು ಅದೆಲ್ಲನೂ ಸರಿ. ಆದ್ರೆ ಇವನ್ ದೃಷ್ಟಿಯಿಂದ ಏನಾಯ್ತಲ್ವ, ಎಷ್ಟು ಕ್ಯೂಟ್ ಅನ್ಸ್ತು ಅಂದ್ರೆ ಬಹಳ ಕ್ಯೂಟ್ ಅನ್ಸ್ತು. ಆಮೇಲೆ ಮತ್ತೆ ವಾಪಸ್ ಬಂದ್ರೆ ನಾನು ನಳಿನಿಯವ್ರ ಹತ್ರ ಹೇಳ್ತಾ ಇದ್ದಂತ ಹೇಳಿದ್ನಲ್ಲ, ಕಾಲಾತೀತವಾದ ಕಥೆಗಳು ಅಂತ. ಇದು 20 ವರ್ಷದ ಹಿಂದೆನೂ ನಡೆದಿರ್ಬೋದು, 20 ವರ್ಷದ ಹಿಂದೆ ಆಗ್ಲಿಕ್ಕಿರೋ ಸಾಧ್ಯ, ಗುರು ನಾಗಮಂಗಲದಲ್ಲೂ ಆಗಿರಕ್ ಸಾಧ್ಯ, ತುಮಕೂರಲ್ಲಿ ಆಗಿರಕ್ಕೂ ಸಾಧ್ಯ, ಆಮೇಲೆ ಇವತ್ತಿಗೂ ಆಗೋ ಸಾಧ್ಯತೆನೂ ಹೌದು. ಅದಕ್ಕೆ ನಾನು ಕಾಲಾತೀತ ಅಂದಿದ್ದು. ನಾನು ಈಗ ಈಚೆಗೆ ಒಬ್ಳು ಅಕ್ಕನ ಫ್ರೆಂಡ್ ಒಬ್ಳು ಸತ್ರು, ಅದ್ ಒಂದು ಘಟನೆ ನೆನಪಾಯ್ತು. ನಾನು ಸುಮ್ನೆ ಈಗೊಂದು ತಲೆ ನಾನೇನ್ ಬರೆಯಲ್ಲ ಕಥೆಗಳು, ಆದ್ರೆ ತಲೆನಲ್ಲಿ ಇದು ಕಥಾವಸ್ತು ಆಗ್ಬೋದಲ್ವಾ, ಇದು ಕಥಾವಸ್ತು ಚೆನ್ನಾಗಿದಲ್ವಾ ಅನ್ಸುತ್ತೆ ಅವಾಗವಾಗ. ಆ ಮೊದಲನೇದು ಅನ್ಸಿದ್ ಹಾಗೇನೆ, ಹೇಗೆ ಒಂದು ಘಟನೆನ ಈ ಕಾಲ ಎಲ್ಲ ತೆಗೆದ್ಬಿಟ್ಟು ಅದನ್ನ ಮಾತ್ರ ಹೆಕ್ಕಿ ಏನ್ ಹೇಳ್ಬೇಕು ಅನ್ನೋದನ್ನ ಹೆಕ್ಕಿ ಅಷ್ಟ್ ಚೆನ್ನಾಗಿ ಹೇಳ್ಬೋದಲ್ಲ ಅನ್ಸ್ತು ನನ್ಗೆ. ಈ ಕತೆ ನನ್ನ ಅಕ್ಕನ ಫ್ರೆಂಡ್ ಕತೆ ಹೇಳ್ತಾ ಇದ್ನಲ್ವ, ಯಾವ್ದು ಒಂದು ಮಠದ ಇದು ಉತ್ಸವದಲ್ಲೇನೋ ಹೋಗಿದ್ವಿ ನಾನು ಅಕ್ಕನ ಫ್ರೆಂಡ್. ಆ ರಾತ್ರಿ ಅಕ್ಕನ್ ಕಿಟ್ ಅಂತ ಹೇಳ್ತೀವಿ, ಹ್ಯಾಂಡ್ ಬ್ಯಾಗ್ಗಳನ್ನ ಇವಾಗ ಅವಾಗ ಕಿಟ್ ಅಂತ ಇದ್ವಲ್ಲ, ಅದ್ರಲ್ಲಿ ಇದ್ದಿದ್ದು 20 ರೂಪಾಯಿ ಅವಳು ತೆಗೆದ್ಲು. ಅಕ್ಕನಿಗೆ ಗೊತ್ತಾಯ್ತದು. ವಾಪಸ್ಸು ಸ್ವಲ್ಪ ಹೊತ್ತಾದ್ಮೇಲೆ ಅಕ್ಕ ಹೋಗಿ ಅವಳ ಹತ್ರ 20 ರೂಪಾಯಿ ವಾಪಸ್ ತಂದ್ರು. ಅವಳಿಗೆ ಅದ್ ಮಾರನೇ ದಿವಸ ಬೆಳಗ್ಗೆ ಗೊತ್ತಾಗಿ, ಇಲ್ಲ ಅಲ್ಲಿ ಬಿದ್ದಿತ್ತು ಅದಕ್ಕೆ ತಗೊಂಡಿದ್ದೆ. ಅವಳಿಗೆ ಅಕ್ಕ ತಗೊಂಡಿರೋದು ವಾಪಸ್ ಗೊತ್ತಾಗಿದೆ. ಆಮೇಲೆ ಅಕ್ಕ ಕೂಡ ನಾನ್ ತಗೊಂಡೆ ಅಂತಲೂ ಹೇಳಲಿಲ್ಲ, ಅವಳನ್ನ ಕೇಳೂ ಇರ್ಲಿಲ್ಲ. ಅದಕ್ಕೆ ಆಮೇಲೆ ಇಬ್ರಿಗೂ ಏನ್ ರಾಜ್ಯ ಆಯ್ತಂದ್ರೆ, ನಾನು ಇದನ್ನ ಅಕ್ಕ ಹೇಳಿದ್ರು, ನಾನು ಈ ಬಗ್ಗೆ ಯಾವತ್ತೂ ಎತ್ತದಿಲ್ಲ, ನೀನು ಮರ್ತು ಬಿಡು, ನಾನು ಮರ್ತು ಬಿಡು ಅಂತ. ಅದು ಅಲ್ಲಿ ಮುಗ್ದೋಯ್ತು. ಆ ಸೂಕ್ಷ್ಮತೆ ಎಲ್ಲ ಗಮನಿಸಿದ್ದನಂತನೆಲ್ಲ ಇದೆ. ಆದ್ರೆ ಲೈಕ್ ವಿ ವರ್ ಟಾಕಿಂಗ್, ಕಥಾವಸ್ತು ನಾವು ಕೇಳಿರೋದೆ, ನೋಡಿರೋದೆ, ಅನುಭವಿಸಿರೋದೆ, ಅದನ್ನ ಅಕ್ಷರ ರೂಪವಾಗಿ ಎಷ್ಟು ಚೆನ್ನಾಗಿ ಅದಕ್ಕೆ ಹೇಳ್ತಾರಲ್ವಾ, ಮಾಂಸ ಮಜ್ಜೆ ಎಲ್ಲ ಕೂಡ್ಸಿ ಆ ಹಿನ್ನೆಲೆಗೆ ಆ ಕುಟುಂಬದ ಘಟನೆಗಳು, ಕುಟುಂಬದ ವ್ಯಕ್ತಿಗಳು ಎಲ್ಲ ತಂದು ಎಷ್ಟು ಚೆನ್ನಾಗಿ ಕಣ್ಣೆದ್ರಿಗೆ ಕಟ್ಟಾಗಿ ನಿಲ್ಲಿಸ್ತಾರಲ್ವಾ. ಅದಕ್ಕೆ ನಂಗೆ ಬಹಳ ಎಕ್ಸೈಟ್ ಆಗೋಯ್ತು. ಆ ಕಳ್ಸಿದ ದಿನನೇ ತಕ್ಷಣನೇ ಓದ್ದೆ. ಮತ್ತೆ ಪ್ರಾಬಬ್ಲಿ ಒಂದು 25 ಜನಕ್ಕೆ ನಾನು ಫಾರ್ವರ್ಡ್ ಮಾಡಿದೆ, ಓದಿ ಅಂತ. ಚಂದ್ರು ಇನ್ಕ್ಲೂಡಿಂಗ್ ಚಂದ್ರು. ಸೊ ಗುರುಗ ಅವತ್ತೇ ಬರ್ದೆ, ತುಂಬಾ ಇಷ್ಟ ಆಯ್ತು ಕತೆಗಳು ಅಂತ. ಆಮೇಲೆ ಈಚೆಗೆ ಅರ್ಬನ್ ಕತೆಗಳು ಯಾಕೋ ನನ್ಗೆ ತುಂಬಾ ಜನದ ಈ ಹೊಸ ತಲೆಮಾರಿನ ಕತೆ, ತುಂಬಾ ಜನ, ನಾನ್ ಗುರು ನಿನ್ನಷ್ಟು ಓದಿಲ್ಲ ನಾನು, ಮತ್ತೆ ನಾನ್ ನಿನ್ನಂತಹ ಸೀರಿಯಸ್ ಓದುಗಾರರು ಅಲ್ಲ. ನೋಡ್ಬೇಕಾದ್ರೆ ಹೊಸದವ್ರು ಈ ಅಪಾರ್ಟ್ಮೆಂಟ್ ಅಲ್ಲಿನ ಕತೆಗಳು ಬರೀತಾರೆ ಎಲ್ಲ. ಯಾಕೋ ಏನೋ ಎಲ್ಲದಕ್ಕೂ ಒಂಥರ ಈ ಅಮೆರಿಕನ್ ಸಿಟ್ಕಾಮ್ ಇತ್ತಲ್ಲ 90s 2000 ಏರಾ, ಅದ್ರ ಲೇಪನ ಬಂದಂಗ ಅನ್ಸುತ್ತೆ. ಅದಕ್ಕೆ ಇದು ಶುದ್ಧವಾಗಿದೆ ಅನ್ಸು. ಒಂಥರ ಯಾವ ತೊಡುಗೆ ಉಡುಗೆ ಏನೂ ಹಾಕಲ್ದೆ ಅಷ್ಟು ನಿರಾಡಂಬರವಾಗಿ ನಿರಾಭರಣವಾಗಿ ಬಂದಿದ್ರಿಂದ ಬಹಳ ಖುಷಿ ಕೊಡ್ತಪ್ಪ. ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ದೀಸ್ ಸ್ಟೋರೀಸ್. ಇನ್ನೊಂದು ನೀವು ಹೇಳಿದ್ರಲ್ಲ, ಇವು ಫೆಮಿಲಿಯರ್ ಸೆಟ್ಟಿಂಗ್ಸ್ ಇದೆಲ್ಲ ನೋಡಿದೀವಿ ಅಂತ. ಅದು ನಮ್ಗೆ ಆ ಫೆಮಿಲಿಯರ್ ಸೆಟ್ಟಿಂಗ್ ಅಲ್ಲಿ ಇವ್ರ ಕತೆ ಹೇಳೋದ್ರಿಂದಾನೇ ನಮ್ಗೆ ಅದಷ್ಟು ಅಪೀಲ್ ಆಗೋದು ಅಂತ ಅನ್ಸುತ್ತೆ. ವಿ ಡೋಂಟ್ ನೀಡ್ ಟು ಹೊಸತೇ ಏನು ಹೇಳಬೇಕು ಅಂತಿಲ್ಲ. ಇಲ್ಲದೆ ಇರೋ ಹಳೇ ಒಂದು ಆಂಬಿಯನ್ಸ್ ಅಲ್ಲಿ ಹೊಸದೇನೋ ಒಂದು ಹೊಳಸಿದ್ರೆ ನಮ್ಗೆ ಅದು ಒಂದು ಒಳ್ಳೆ ಕತೆ ಆಗೋದು. ಇನ್ನು ಅನ್ಫೆಮಿಲಿಯರ್ ಸೆಟ್ಟಿಂಗ್ಸ್ ನೇ ತಂದ್ಬಿಟ್ಟು ಆಂಬಿಯನ್ಸ್ ಎಲ್ಲ ಒಂದು ನಮ್ಗೆ ಗೊತ್ತಿಲ್ದಿರೋ ಆಂಬಿಯನ್ಸ್ ಅಲ್ಲೇ ಕತೆ ಕಟ್ಕೊಡ್ಬೇಕು ಅನ್ನೋದೇನು, ಐ ಡೋಂಟ್ ಥಿಂಕ್ ದಟ್ ಈಸ್ ಸಮಥಿಂಗ್ ದಟ್ ಲೈಕ್ just because somebody is telling something new, it doesn't mean that there's something great. ಇಲ್ಲ, ನಾನ್ ಹೇಳಿದ್ರಲ್ಲ ಬಂದಿದೆ ಆ ಮೂವಿ, ರವಿ ಅವ್ರು ಹೇಳೋದ್ರಲ್ಲ ಅದೇನು ಸ್ಪೆಷಲ್ ಇಲ್ಲ, ಅದಕ್ಕೆ ನಾನು ಹೇಳ್ದೆ ಅಷ್ಟೇ. ಅದನ್ನ ನೋಡಿದಾಗ ನಂಗೆ ಅದೇ ಅನ್ನಿಸ್ತು. ಐ ಡೋಂಟ್ ಥಿಂಕ್ ಇಲ್ಲಿ ಇದ್ರೊಳಗೇನೆ ಬೇರೆ ಒಂದು ಹೊಸ ತರ ಒಂದು ಹೊಳಹುಗಳು ಬರ್ತವೆ ಅವೆಲ್ಲ. ಗಮನನ ಹಿಡಿದಿಟ್ಕೊಳತ್ತಲ್ವಾ, ಗಮನ ಆ ಕಡೆ ಸೆಳೆಯುತ್ತಲ್ವಾ. ಅಯ್ಯೋ, ನಾನು ಈ ಸೂಕ್ಷ್ಮತೆಯನ್ನು ಗಮನಿಸಿದ್ದೆ ಅಲ್ವಾ, ಅದೇ ನಿರುಮ್ಮಳವಾಗಿ ಹೇಳ್ತಾರಲ್ವಾ, ಅದು ನನ್ಗೆ ಕ್ಯಾಚಿ. ಇಲ್ಲ ಗುರು, ನಾನು ಹೇಳಿದ್ದು
ಕಥಾ ವಸ್ತುವಿನಲ್ಲಿ ಹೊಸತನ ಇಲ್ಲ ಅಂತ ಹಾ ಅದರಲ್ಲಿ ಹಾ ಕರೆಕ್ಟ್ ಕರೆಕ್ಟ್ ಹೌದು ಅದೇನೋ ಸರಿ. ವಸ್ತುವಿನಲ್ಲಿ ಕಥಾ ಹೊಸತನ. ವಸ್ತು ಹಳೇದೆ. ಹಾ ಮತ್ತೆ ಇನ್ಯಾರಾದ್ರೂ ಹೇಳ್ತೀರಾ? ಪೂರ್ಣಿಮಾ ಅವ್ರು ಓದಿದ್ದೀರಾ ಕತೆ? ಶಾಂತಲಾ ಹೇಳಿ. ಹಾ ಸಾರಿ. ಆ ನಮಸ್ಕಾರ ಎಲ್ರಿಗೂ. ಅದೇ 3 ಕತೆ ನಂಗೆ ಇಷ್ಟ ಆಯ್ತು. ಹೇಳ್ಬೇಕಂದ್ರೆ ಅಂದ್ರೆ ಎಲ್ಲಾ ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿದ್ರಿ, ಅದೆಲ್ಲ ನಂಗೂ ಅನಿಸ್ತಾ ಇತ್ತು. ಮತ್ತೆ ಪತ್ತೆ ಮತ್ತೆ ರಂಪ ಈ ಎರಡೂ ಕತೆಗಳ ಶೈಲಿ ಸುಮಾರು ಒಂದೇ ರೀತಿ ಅನಿಸ್ತು ನಂಗೆ. ಈ ಎರಡು ಕತೆಗಳಲ್ಲೂ ಲಲಿತ ಪ್ರಬಂಧಗಳ ಶೈಲಿಯಲ್ಲೂ ಇವು ಅಂತ ಅನಿಸ್ತಾ ಇದೆ. ಆಮೇಲೆ ಘಟನೆಗಳು ಕೂಡ ಎರಡೂ ಕತೆಗಳಲ್ಲಿ ಕಣ್ಣೆದ್ರಿಗೆ ಬಂದಂಗೆ ಹಂಗೆ ಓದೋವಾಗ ಆತರ ಅನಿಸ್ತಾ ಇರುತ್ತೆ. ಪತ್ತೆ ಮತ್ತೆ ರಂಪ ಎರಡೂ ಕತೆಗಳ ಇದು ಪ್ಲಾಟ್ ಪಾಯಿಂಟ್ಸ್ ಕನೆಕ್ಟ್ ಆಗುತ್ತೆ. ಅಂದ್ರೆ ಎಲ್ಲ ಕಡೆ ಅಲ್ಲ. ಮೊದಲನೇ ಕಥೆಯಲ್ಲಿ ದೊಡ್ಡಪ್ಪಂದ್ರೆ ಪಾತ್ರ ಚಿತ್ರಣ ಸಿಗುತ್ತೆ ನಮ್ಗೆ. ಹಾಗೆ ದೊಡ್ಡಪ್ಪಂದ್ರೆ ಎಲ್ಲ ಮನೆ ಕಟ್ಕೊಂಡು ಸೆಟಲ್ ಆಗಿರ್ತಾರೆ. ಅಪ್ಪಂಗೆ ತಾನಿನ್ನು ಮನೆ ಕಟ್ಟಿಲ್ವಲ್ಲ ಅಂತ ಒಂದು ಕೀಳರಿಮೆ ಕಾಡ್ತಿರುತ್ತೆ ಅಂತ ರಂಪ ಕಥೆಯಲ್ಲಿ ಹೇಳ್ತಾರೆ. ಹೀಗೆ ಪತ್ತೆ ಕಥೆಯ ಮುಂದಿನ ಭಾಗ ಅಂತ ಕೂಡ ಈ ರಂಪ ಕಥೆಯನ್ನ ನಾವು ಓದ್ಕೋಬಹುದು ಅಂತ ನಂಗೆ ಅನಿಸ್ತು. ಮತ್ತೆ ಅವೆರಡು ಲಲಿತ ಪ್ರಬಂಧಗಳ ರೂಪದಲ್ಲಿ ಇರೋದ್ರಿಂದ ಆತರ ಅನಿಸ್ತು. ಆಮೇಲೆ ಇನ್ ಮುಂದಿಂದು 3ನೇ ಕತೆಗೆ ಬಂದ್ರೆ ಪತ್ತೆ ಮತ್ತು ರಂಪ ಕಥೆಗಳಲ್ಲಿ ಘಟನೆಗಳನ್ನ ವಿವರಿಸ್ತಾ ಹೋಗ್ತಾರೆ. ಅವಾಗ ನಮ್ಗೆ ಆ ಘಟನೆಗಳೆಲ್ಲ ಅಂದ್ರೆ ಬೇರೆ ಏನ್ ಯೋಚನೆಗೆ ಹೋಗೋದೇ ಬೇಕಾಗಲ್ಲ. ಘಟನೆಗಳೇ ಬರ್ತಾ ಇರುತ್ತೆ, ಚೆನ್ನಾಗಿ ಓದಿಸ್ಕೊಂಡು ಹೋಗ್ತಾ ಇರುತ್ತೆ, ಬೇರೆ ಏನು ಯೋಚನೆಗೆ ಹಚ್ಚೋದೇ ಇಲ್ಲ. ಅದೇ 3ನೇ ಕತೆ ಸರಳು ಪಾತ್ರಗಳ ಭಾವವನ್ನ ನೇರವಾಗಿ ಹೇಳೋದಿಲ್ಲ. ಓದಿದಾಗ ಕಥೆಯೊಳಗಿನ ಭಾವ ನಮ್ಮನ್ನ ತಟ್ಟುತ್ತೆ, ಆ ತರ ಇದೆ. ಸಂಪೂರ್ಣವಾಗಿ ಕತೆ ರೂಪದಲ್ಲೇ ಇದೆ ಇದು ಅಂತ ನಂಗೆ ಅನಿಸ್ತು. ಆಮೇಲೆ ಈ ಕತೆ ಸಂಪೂರ್ಣವಾಗಿ ಅಂದ್ರೆ ಕಥಾವಸ್ತುಗೆ ಅಂಟ್ಕೊಂಡಿದೆ. ಹೀಗೆ ನಂಗೆ 3 ಕತೆನೂ ಇಷ್ಟ ಆಯ್ತು. ಬೇರೆ ಬೇರೆ ತರದಲ್ಲಿ 3 ಕತೆನೂ ಇಷ್ಟ ಆಯ್ತು. ಆಮೇಲೆ ನೀವೆಲ್ಲ ಉಳ್ದಿದ್ದೆಲ್ಲ ನಿಮ್ಮ ಚರ್ಚೆಗಳೆಲ್ಲ ಅದು ಎಲ್ಲ ಪಾಯಿಂಟ್ಸ್ ಎಲ್ಲ ನಂಗೂ ಅನಿಸ್ತಾ ಇತ್ತು. ಇಷ್ಟ ಅನ್ಸಿದ್ ನಂಗೆ. ಹಾ ಥ್ಯಾಂಕ್ಸ್ ಶಾಂತಲಾ. ಅದೇ ಅದು ಎರಡು ನೀವು ಹೇಳಿದ್ದು ಆ ಎರಡು ಕತೆ ಅಂದ್ರೆ ಫಸ್ಟ್ ಪರ್ಸನ್ ನೆರೇಟಿವ್ ಮತ್ತೆ ದೊಡ್ಡಪ್ಪಂದ್ರದೊಂದೇನೋ ಮೆನ್ಷನ್ ಬರುತ್ತೆ ಅವ್ರ ಅಪ್ಪ ಕತೆ. ಇದೊಂದು ಅದು ಕತೆಗಾರ ಒಬ್ರೇ ಅಲ್ಲ. ಆದ್ರಿಂದ ಈಗ ನೀವು ಚಿತ್ತಾರದ್ದು ಒಂದು ಕಥಾ ಸಂಕಲನ ಓದಿದ್ರೆ ಯು ಕ್ಯಾನ್ ಪ್ರಾಬ್ಲಿ ಟೆಲ್ ದಟ್ ಆಲ್ಮೋಸ್ಟ್ ಸೇಮ್ ಪ್ಲಾಟ್ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತ ಅನಿಸ್ತಾ ಇರುತ್ತೆ ಆಲ್ಮೋಸ್ಟ್. ಹೌದು, ನಂಗೆ ಇದು ಓದುವಾಗ ಇವ್ರ ಶೈಲಿ ಬೇರೆ ಇದೆ, ಭಾಷೆನೂ ಬೇರೆ ಇದೆ. ಬಟ್ ನಂಗೆ ಸತ್ಕುಲ ಪ್ರಸೂತರು ಜ್ಞಾಪಕ ಬರ್ತಾ ಇತ್ತು ಅದ್ರಲ್ಲೂ ಎಲ್ಲ. ಹೌದು, ನನಗೂ ಅದೇ ಅನ್ನಿಸ್ತು ಮೊದಲನೇ ಕತೆ ಓದ್ಬೇಕಾದ್ರೆ. ಹೌದು. ಇದು ಕತೆ ನಾವು ನೋಡಿದ್ದು ಅಥವಾ ಕೇಳಿದ್ದೇ ಕತೆ ಅಂದ್ರೆ ನಮ್ಮ ಅನುಭವದ ಬಂತು. ಆದ್ರೆ ಅವ್ರು ಹೇಳೋ ರೀತಿಯಿಂದ ಈಗ ನಾವು ನೋಡಿದ್ರೆ ನಾವು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿರಲ್ಲ, ಅವರು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿ ಎಷ್ಟು ನೇರವಾಗಿ ಕಥೆಯನ್ನ ಹೇಳ್ತಾರೆ. ಅದಕ್ಕಾಗಿ ತುಂಬಾ ಇಷ್ಟ ಆಗತ್ತೆ. ಏನು ಇದು ಯಾವುದೋ ಒಂದು ನಮಗೆ ಗೊತ್ತಿಲ್ಲದೋದ್ದು ಇದನ್ನ ಹೇಳಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಕೆಲವು ಸರಿ. ಅಂದ್ರೆ ಅನ್ಲೆಸ್ ದರ್ ಈಸ್ ಸಮ್ ಏನೋ ವೆರಿ ಏನೋ ಬೇರೆ ಏನಾದ್ರೂ ವಿಷಯ ಅಥವಾ ಬೇರೆ ರೀತಿಯಲ್ಲಿದ್ರೆ. ಬಟ್ ಈ ಕತೆ ಯಾಕೆ ಇಷ್ಟ ಆಗತ್ತೆ ಅಂದ್ರೆ ನಮ್ಮ ಅನುಭವಕ್ಕೆ ಬಂದಿರತ್ತೆ, ಬಹಳ ಜನಕ್ಕೆ ಅನುಭವಕ್ಕಿಂತ ಅನುಭವ ಬಂದಿರತ್ತೆ. ಅದನ್ನೇ ಅವರು ತುಂಬಾ ಸೂಕ್ಷ್ಮವಾಗಿ ಗಮನಿಸಿ ನೇರವಾಗಿ ಸರಳವಾಗಿ ಹೇಳಿದ್ದಾರೆ. ಅದಕ್ಕೆ ತುಂಬಾ ಇಷ್ಟ ಆಯ್ತು. ಕತೆ ಅಂದ್ರೆ ಅದೇ ಅಂತ ನನ್ಗೆ ಐ ಫೀಲ್ ವೆರಿ ಸ್ಟ್ರಾಂಗ್ಲಿ ದಟ್ ಕತೆ ಅಂದ್ರೆ ಈಗ ನಮಗೆ ನಾವು ನೋಡದೇ ಇರೋ ಮನುಷ್ಯನ ಕ್ಯಾರೆಕ್ಟರ್ನ ನಮ್ಗೆ ಅನ್ರಾವೆಲ್ ಮಾಡೋದು. ನಾವು ಆಲ್ಮೋಸ್ಟ್ ಸೇಮ್ ಸಿಚುವೇಶನ್ ಅಲ್ಲಿ ಸೇಮ್ ಒಂದು ಆಂಬಿಯನ್ಸ್ ಅಲ್ಲಿ ಅದೇ ಘಟನೆಗಳನ್ನ ನಾವು ನೋಡಿರ್ಬೋದು. ಆದ್ರೆ ಈ ಕತೆಗಾರ ಒಂದು ಅಬ್ಸರ್ವ್ ಮಾಡಿರೋದನ್ನ ನಾವು ಅಬ್ಸರ್ವ್ ಮಾಡಿಲ್ದೇ ಇರ್ಬೋದು. ಅದನ್ನ ನೋಡಿದಾಗ ಅಂದ್ರೆ ನಾವು ಮುಂದಿನ ಸತಿ ಇನ್ನೊಂದ್ಸತಿ ಆತರ ಅನುಭವಕ್ಕೆ ಬಂದಾಗ ನಮ್ಗೆ ಒಂದು ಮನುಷ್ಯನಾಗಿ ವಿ ರಿಲೇಟ್ ಟು ಇಟ್. ಅಂಡ್ ದಟ್ಸ್ ಲೈಕ್ ಐ ಥಿಂಕ್ ದಟ್ಸ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಈ ಕತೆಗಳನ್ನ ಅನಲೈಸ್ ಮಾಡ್ಬೇಕಾದ್ರೆ. ಒಂದು ನನ್ನ ಸರಳಿ ಕತೆ ಇದೆಯಲ್ಲ, ಅದರಲ್ಲಿ ಒನ್ ಥಿಂಗ್ ಬಾದರ್ಡ್ ಮೀ ದಟ್ 8th ಫ್ಲೋರ್ ವಿಂಡೋ ಇಂದ ಆ ಮನೆಯವರು ಮಗುನ ಬೀಗ ಹಾಕಿ ಹೋಗಿದ್ರು. That was the reason that he had to try jump out of the window. ಆ ಮೇನ್ ಇದನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಆಗೋಯ್ತು. I'm not critical of the author. All I'm saying is ಯಾವಾಗ್ಲೂ ಹಂಗೆ ಆಗತ್ತೆ. ಯಾವ್ದೋ ಸೀರಿಯಸ್ ಪ್ರಾಬ್ಲಮ್ ಇರುತ್ತೆ,
but you go fix something else. Ennello band-aid ಹಾಕ್ಬಿಡೋದು. This is a very common solution to problems. ಇದು ಅಲ್ಲಿ ಹಾಕೋದು ತೆಗಿಯೋದು cost money, that's all. You know, our parents and report ಮಾಡಿದ್ರೆ they probably take the child, or the consequences are much more serious. That gets glazed over. So that to me, it bothered me because it was not a solution. And in the process, they ended up insulting already sensitive couple. ಒಂಚೂರು ಅವ್ರ ಸೆನ್ಸಿಟಿವಿಟಿ ನೋಡದೆ ಅವ್ರನ್ನ ಇನ್ಸಲ್ಟ್ ಮಾಡಿದ್ರು. ಅದು in a very subtle way he has brought it out, because I think it happens a lot. ಹೌದು. Yeah. And ಇನ್ನೊಂದು that ಕಳ್ತನ ಆಗಿದ್ದು, I think it is actually his maturity that, you know, ಇವ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಕೆಟ್ಟದಾಗಿ ಯೋಚನೆ ಮಾಡಿದ್ನಲ್ಲ. I don't want to have such thoughts about my family anta. So it's actually a growth for him. It is not like, oh, ಅವನ್ ತಗೊಂಡಿದ್ರೆ ಏನು ಇವ್ರ ದೊಡ್ಡಪ್ಪ ತಗೊಂಡಿದ್ರು ಅವನ್ ದೊಡ್ಡಪ್ಪನೇ. So I think because he wrongly accused all these people, he thought it could be him. ಅದರಿಂದ ಸಾಕು, ಇನ್ಯಾರನ್ನು ಸಸ್ಪೆಕ್ಟ್ ಮಾಡೋದು ಬೇಡ. This is actually not good for me anta. It was a growth for that protagonist. I think that occurred to me in that story. And ರಂಪ ಕಥೆದಲ್ಲಿ, just to make a point, tit for tat ಅಂತಾರಲ್ಲ, that was taken to the extreme, tit for tat. And ಅದೇ ನಿನ್ನ ಪಾಸ್ಪೋರ್ಟ್ ಹಿಡ್ಕೋತೀನಿ, ನೀನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಜಗಳ ಆಡಿದ್ರೆ ನಿಂಗೆ ಲೋನ್ ಸಿಕ್ಕಲ್ಲ ಅಂದ್ರೆ, ಪೋಸ್ಟ್ ಮಾಸ್ಟರ್ ಹತ್ರ ಜಗಳ ಆಡಿದ್ರೆ ನಿಂಗೆ ಪಾಸ್ಪೋರ್ಟ್ ಸಿಕ್ಕಲ್ಲ. So I think that was a good tit for tat. I'm not saying it's right. And then the final answer was that ಇವನೇ ಮನೆ ಮಗನೇ created that flooding. So that's where it ends. It ends up hurting everybody, and the cause is not some exterior person or anything. Everybody suffers, but it's that. So that opposite to, passport itkolod ಒಳ್ಳೇದಾ, that was not what occurred to me. It just occurred to me like, when you're doing tit for tat, you're not thinking of all that. Bank loan ಕೊಡಲ್ಲ, ಪೈಪ್ ಕತ್ತರಿಸಿ ಆ ನೀರ್ ಇನ್ನೇನು ಜಾಗ ಇಲ್ಲದೆ ತುಂಬಿಕೊಳ್ಳುತ್ತೆ. ಅದನ್ನ ಅವ್ರು ಯೋಚನೆ ಮಾಡಿರಲ್ಲ. ಅಷ್ಟು ಆ ಟಿಟ್ ಫಾರ್ ಟ್ಯಾಟ್ ಆಗೋವರೆಗೂ ಸೊಲ್ಯೂಷನ್ ಬರ್ಲಿಲ್ಲ. Only it came when when he tried to fix it. ಸ್ವಲ್ಪ ನೀರ್ ಬಿಡಪ್ಪ ಅಂದ್ರೆ it flooded the thing. So I think I liked all of the stories, and ಎಲ್ರು ಮಿಕ್ಕಿದವರೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಬಹಳ ನೈಜವಾಗಿ ಬರ್ದಿದ್ದಾರೆ ಅದನ್ನ. ಇಟ್ಸ್ ಈಸಿ ಟು ಇಮ್ಯಾಜಿನ್ ಆಲ್ ದಟ್ ಇದು ಒಂದು ಸನ್ನಿವೇಶಗಳು. ಮೊದಲನೇ ಕತೆ ನನಗೊಂದು ಅನಿಸ್ತು, ಅವನಿಗೆ ಹೀ ನಾಟ್ ರಿಯಲಿ ಯಾರನ್ನ ಹುಡುಕಿ ಅವರಿಗೆ ಪನಿಷ್ ಮಾಡ್ಬೇಕು ದುಡ್ಡು ಅಂತಲ್ಲ, ಅವನಿಗೆ ಜಸ್ಟ್ ಕ್ಯೂರಿಯಾಸಿಟಿ. ಆಲ್ ಇಟ್ ಈಸ್ ಶೋಯಿಂಗ್ ಈಸ್ ಕ್ಯೂರಿಯಾಸಿಟಿ ಟು ಫೈಂಡ್ ಔಟ್ ಹೂ ಮೈಟ್ ಹ್ಯಾವ್ ಟೇಕನ್ ಇಟ್. ಅದನ್ನು ತುಂಬಾ ಚೆನ್ನಾಗಿ ಬಂದಿದೆ, ಜಸ್ಟ್ ಕ್ಯೂರಿಯಸ್. ಇದ್ರೊಳಗೆ ಆಲ್ಮೋಸ್ಟ್ ಪ್ರೀಮೆಡಿಟೇಟೆಡ್ ಅನ್ಸ್ಬಿಡುತ್ತದು. ಅಂದ್ರೆ ಅವನು ಪಾಸ್ಪೋರ್ಟ್ ಹಿಡ್ಕೊಂಡು, ಇಟ್ಸ್ ನಾಟ್ ಲೈಕ್ ಹಿ ಟೇರ್ಸ್ ದ ಪಾಸ್ಪೋರ್ಟ್ ಆಫ್ ಆರ್ ಎನಿಥಿಂಗ್, ಹಿ ಹೈಡ್ಸ್ ಇಟ್ ಫಾರ್ ಎಕ್ಸ್ ಅಮೌಂಟ್ ಆಫ್ ಡೇಸ್. ಅದು ಒಂಥರ ಇಟ್ ಆಲ್ಮೋಸ್ಟ್ ಲೈಕ್ ಇಟ್ಸ್ ಲಿಟಲ್ ಪೆಥಲಾಜಿಕಲ್. ಅದು ಒಂಥರ ಏನೋ ಒಂದು ಇನ್ಸ್ಟೆಂಟ್ ಆಗಿ ಹೊಡೆದಾಡ, ಏನೋ ಜಗಳ ಆಡ್ಕೊಂಡು ನಿನ್ ಪಾಸ್ಪೋರ್ಟ್ ಏನೋ ನೋಡಿ ಏನ್ ಮಾಡ್ತೀನಿ ನಿನ್ ಪಾಸ್ಪೋರ್ಟ್ಗೆ ಅಂತ ಹರಿದು ಅವನ ಒಂದು ಜೀವನದಲ್ಲಿ ಅವನ್ ಮಾಡ್ಬೇಕಾಗಿರೋ ಒಂದು ದೊಡ್ಡ ಕೆಲಸಕ್ಕೆ ಅವನ್ ಅಡ್ಡಿ ಮಾಡಿರ್ತಾನೆ. ಲೋನ್ ಕೊಡ್ತಾನೆ. ಅದು ಅವನಿಗೆ ನಿಜವಾಗ್ಲೂ ದೊಡ್ಡ ಹೊಡೆತ ಬಿದ್ದಿರುತ್ತೆ ಪಾಪ, ಬಹಳ ದೊಡ್ಡ ಹೊಡೆತ ಬಿದ್ದಿರುತ್ತೆ. ಆ ಸಣ್ಣ ಊರಾದ್ರಿಂದ ಅವ್ರು ಹೆಗ್ಡೆ ಅವ್ರು ಹೇಳಿದಾಗೆ ಅವ್ರದ್ದೇನು ಇವ್ರದ್ದೇನು ಅನ್ನೋ ವಿಷಯಗಳು ಕಲೆಕ್ಟ್ ಮಾಡೋದು ಈಸಿ ಆ ಬ್ಯಾಂಕ್ಗಳಲ್ಲಿ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ. ದೊಡ್ಡೂರಲ್ಲಿ ಮಾಡೋದ್ ಕಷ್ಟ, ಇದು ಚಿಕ್ಕೂರಲ್ಲೇ ಸಾಧ್ಯ ಪಾಲಿಟಿಕ್ಸ್. ಅಲ್ಲ, ನಾನು 8th grade 9th grade ಅಲ್ಲಿ ಇದ್ದಾಗ ಪೋಸ್ಟ್ ಮಾಸ್ಟರ್ ಆಗಿದ್ದೆ, ವಿಲೇಜ್ ಜಸ್ಟ್ ಟೆಂಪರರಿ ಪೋಸ್ಟ್ ಮಾಸ್ಟರ್. ನನಗೆ ಎಲ್ಲರಿಗೆ ಯಾರಿಗೆ ಏನೇನು ಬರುತ್ತೆ ಎಲ್ಲ ಗೊತ್ತಿತ್ತು. ನಿಮ್ಗೆ ಮನೆ ಆರ್ಡರ್ ಬಂದಿದೆ, ನಿಮ್ಗೆ ಬಂದಿದೆ. ಎಕ್ಸಾಕ್ಟ್ಲಿ.
ದೊಡ್ಡ ದೊಡ್ಡ ಮಹಾನಗರದಲ್ಲಿ ಅದನ್ನ ಸ್ವಲ್ಪ ಕಷ್ಟ ಕೆಲಸ ಮಾಡೋದು, ಹೌದೌದು. ಊರಲ್ಲೇ ಸಾಧ್ಯ. It's really ಇವ್ರು ಮಧು ನಾನು ಕೃಷ್ಣಮೂರ್ತಿ ಅವರು ನಾನು ಆತರ ಕರೀರಿ ಅಂತ ಹೇಳಿದ್ದಾರೆ. ಅವ್ರು ಇಂಡಿಯಾದಲ್ಲಿದ್ದಾರೆ ಮಧು ಅವರೇ. ಹಾ ಹಾಗಾಗಿ ಅವರಿಗೆ ಮಧ್ಯರಾತ್ರಿ ಕಷ್ಟ. ಹೌದು. ನಾನು ಟ್ರೈ ಮಾಡಿದೆ. ಟ್ರೈ ಅಂದ್ರೆ ಅವ್ರಿಗೆ ಮೆಸೇಜ್ ಕಳಿಸಿದ್ದೆ, ನಾವು ವಿಡಿಯೋ ಕಳಿಸಿ ನನಗೆ ನೋಡ್ತೀನಿ ಅಂತ ಹೇಳಿದ್ರು. ನಿಮ್ಮೆಲ್ಲರದ್ದು ರೆಕಾರ್ಡಿಂಗ್ ಅನ್ನ ಎಡಿಟ್ ಮಾಡಿ ಕಳಿಸ್ತೀನಿ ನಾನು ಅವ್ರಿಗೆ. ಯಾರ ಭಾಗ್ಯ ಅಂತ ಒಬ್ರು ಇದ್ದಾರೆ, ಹೊಸೊಬ್ರ ಹಾ ಗೊತ್ತಿಲ್ಲ. ಹಾ ಭಾಗ್ಯಮೂರ್ತಿ ಅವರು. ಮಾತಾಡ್ತೀರಾ ಭಾಗ್ಯ? ಮ್ಯೂಟ್ ಆಗಿದ್ದಾರೆ ಅವರು. ಆಶಾ ನೀವು ಭಾಗ್ಯ ಭಾಗ್ಯ ಅವ್ರು ಬಂದ್ರು. ಒಂದು ನಿಮಿಷ. ಕಾಣಿಸ್ತಾ ಇದೆ, ಕೇಳಿಸ್ತಾ ಇದೆ, ಹೇಳಿ. ಸುಮ್ನೆ ತಾವೆಲ್ಲ ಎಲ್ಲ ಗೊತ್ತಿರೋರು ಮಾತಾಡೋದನ್ನ ಕೇಳಿಸ್ಕೊಂಡು ಸಂತೋಷ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವು ಬಂದಿದ್ದು ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಒಂಥರ ನನ್ಗೆ ಇಂಡಿಯಾದಲ್ಲಿ ಇದ್ದಂಗೆ ಅನ್ನಿಸ್ತಾ ಇದೆ ಒಂಥರ. ಅದಕ್ಕೆ ಆ ಒಂದ್ ಕನ್ನಡ ಕೇಳೋ ಫೀಲಿಂಗೇನೆ ಬೇರೆ ಇರುತ್ತಲ್ಲ. ಸೊ ಸುಮ್ನೆ ಕೇಳಿಸ್ಕೊಂತಾ ಇದೀನಿ. ದಯವಿಟ್ಟು ನಾನೇನ್ ಮಾತಾಡಕ್ಕಾಗಲ್ಲ, ಕ್ಷಮಿಸಿ. ಆಯ್ತು, ಥ್ಯಾಂಕ್ಸ್. ಮತ್ತೆ ಇನ್ಯಾರಾದ್ರೂ ಇದ್ದೀರಾ ಮಾತಾಡೋರು? ಆಶಾ? ಅದೇ ನಂಗೆ ಮೋಸ್ಟ್ಲಿ ಎಲ್ಲರೂ ಮಾತಾಡಿದ್ದು ಯಾರ್ಯಾರು ಏನೇನ್ ಹೇಳಿದ್ರು ಅದೆಲ್ಲಾನು ನನಗೂ ಅನ್ಸಿತ್ತು ಈ ಕತೆಗಳನ್ನು ಓದಿದಾಗ. ಈ ಕತೆಗಳನ್ನ ಆಕ್ಚುಲಿ ಗುರು ನೀವು ಶುರು ಮಾಡಿದಾಗ ಅರ್ಧ ಗಂಟೆ ಮುಂಚೆ ಓದ್ದೆ. ನಾನು ಕತೆಗಳು ಓದಿರ್ಲಿಲ್ಲ, ಬಟ್ ಐ ಆಮ್ ಗ್ಲಾಡ್ ದಟ್ ಐ ರೆಡ್ ದೋಸ್ ಸ್ಟೋರೀಸ್. ತುಂಬಾ ಚೆನ್ನಾಗಿರೋ ಕತೆಗಳನ್ನ ಪಿಕ್ ಮಾಡಿದೀರಾ, 3 ಕತೆಗಳೂನು. ಮೊದಲನೇ ಕತೆ ಪತ್ತೆ ನಲ್ಲಿ ನನ್ಗನ್ಸಿದ್ದೇನು ಅಂದ್ರೆ, ಫಸ್ಟ್ ಆಫ್ ಆಲ್ ನಾವೇನು ಅಂದ್ರೆ ಜನಗಳನ್ನ ನಾವು ಇವ್ರು ಹೀಗೆ ಅವ್ರು ಹಾಗೆ ಅಂತ ನಾವೇ ಒಂದು ಮನಸ್ಸಿನಲ್ಲಿ ನಾವು ಎಲ್ಲರದ್ದು ಬಗ್ಗೆ ಒಂದು ಒಪಿನಿಯನ್ ಅನ್ನ ಫಾರ್ಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಸೊ ಕತೆಗಾರ ಅದ್ರ ಬಗ್ಗೆನೂ ಹೇಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಅಂದ್ರೆ ವೆನ್ ಹಿ ಸೇಸ್ ಲೆಟ್ಸ್ ಬ್ರೇಕ್ ಅಪ್ ಅನ್ನೋದು ಅವರ ಕಥಾ ಸಂಕಲನಕ್ಕೆ ಒಂದು ಹೆಸರಿಟ್ಟಿದ್ದಾರೆ ಅಂತ ಅದನ್ನ ನೋಡಿದಾಗ ನಂಗೆ ಅನ್ಸಿದ್ದೇನು ಅಂದ್ರೆ, ಪ್ರತಿಯೊಂದ್ರಲ್ಲೂ ನಮ್ಗೆ ಒಂದು ಪ್ರೀ ಕನ್ಸೀವ್ಡ್ ನೋಷನ್ ಇರತ್ತೆ. ಯಾವುದೇ ಒಬ್ರ ಬಗ್ಗೆ ಆಗ್ಲಿ, ಯಾವುದೊಂದು ಸಂದರ್ಭದ ಬಗ್ಗೆ ಆಗ್ಲಿ, ಅಥವಾ ಯಾವುದೇ ಒಂದು ರೀತಿಯ ಸಮಯ ಸಂದರ್ಭದ ಬಗ್ಗೆನೂ ನಾವು ನಮ್ದೇ ಆದ ಒಂದು ಒಪಿನಿಯನ್ ನ ಫಾರ್ಮ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಇನ್ ಎ ವೇ ಐ ಥಿಂಕ್ ಹಿ ಇಸ್ ಟ್ರೈಯಿಂಗ್ ಟು ಟೆಲ್ ಅಸ್ ಥ್ರೂ ದೀಸ್ ಸ್ಟೋರೀಸ್, all 3 of them, I felt that he is trying to tell us that we have to, first of all, we have to break up that. ನಮಗೆ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನ ನಾವು ಬಿಟ್ಬಿಟ್ಟು ಒಂದ್ ಸ್ವಲ್ಪ ವಿಶಾಲವಾದ ದೃಷ್ಟಿಯಿಂದ ನಾವು ನೋಡಕ್ಕೆ ಶುರು ಮಾಡಿದಾಗ ಬೇರೆನೆ ಹೊಳಹುಗಳು ನಮ್ಗೆ ಕಾಣಿಸುತ್ತೆ ಅಂತ. ಸೊ ದಟ್ ಈಸ್ ಒನ್ ಥಿಂಗ್ ಐ ಲೈಕ್ಡ್ ಅಬೌಟ್ ದೀಸ್ ಸ್ಟೋರೀಸ್. ಆಲ್ ಆಫ್ ದೆಮ್ ದೇ ಹ್ಯಾವ್ ದಟ್ ಪಾಯಿಂಟ್ ಅಂತ ಅನ್ನಿಸ್ತು. ಇನ್ನೊಂದೇನು ಅಂದ್ರೆ, 3 ಕತೆಗಳಲ್ಲೂ ಅವರು ಕಥೆ ತರಾನೇ ಹೇಳಿದ್ದಾರೆ, ಓಪನ್ ಎಂಡ್ ಬಿಟ್ಟಿದ್ದಾರೆ 3 ಕತೆಗಳಲ್ಲೂ. ಮೊದಲನೇದ್ರಲ್ಲಿ ಕಡೆನಲ್ಲಿ ಅವ್ರು ಹೇಳ್ತಾರೆ ಕೆಲವೊಂದು ಸತಿ ಇಟ್ಸ್ ಬೆಟರ್ ನಾಟ್ ಟು ಫೈಂಡ್ ಔಟ್, ಅಲ್ಲಿಗೆ ಬಿಟ್ಬಿಡೋದ್ ವಾಸಿ ಅಂತ. ಅದನ್ನ ಓದಿದಾಗ ನಂಗನ್ಸಿದ್ದು, ನಮ್ಮಮ್ಮ ಒಂದ್ ಗಾದೆ ಹೇಳ್ತಿರ್ತಾರೆ, ಒಡವೆ ಒಂದ್ ಕಡೆ ಸಂಶಯ ಒಂದ್ ಕಡೆ ಅಂತ. ಹಾಗೆ ಒಡವೆ ಅಲ್ಲೆಲ್ಲೋ ಇರುತ್ತೆ, ನಾವ್ ಇನ್ಯಾರದ್ದೋ ಮೇಲೆ ಸಂಶಯ ಪಡ್ತಿರ್ತೀವಿ, ಓ ಇವ್ರು ಕದ್ದಿರ್ಬಹುದು ಅಂತ. ಸೊ ಅದೇ ರೀತಿನಲ್ಲಿ ಈ ಕಥೆನ ಅವ್ರು ಅದೇ ತರ ತಗೊಂಡ್ ಹೋಗಿದ್ದಾರೆ. ಪ್ರತಿಯೊಬ್ಬ ದೊಡ್ಡಪ್ಪ ಆಗ್ಲಿ ಮಾವ ಆಗ್ಲಿ ಅವ್ರಿಗೇನ್ ಅನ್ಸುತ್ತೆ, ಓ ಇವ್ರೇ ಕದ್ದಿರ್ಬೋದು ಅಂತ. ಆದ್ರೆ ಆ ಪ್ರಸಂಗ ಆದಾಗ ಅವ್ರಿಗೆ ಅನ್ಸುತ್ತೆ, ಅಯ್ಯಯ್ಯೋ ನಾನು ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಇವ್ರ ಬಗ್ಗೆ ಅಂತ. ಸೊ ಆತರ ಪ್ರತಿಯೊಬ್ಬರ ಬಗ್ಗೆನೂ ಅವ್ರಿಗೆ ಅನ್ಸುತ್ತೆ. ಕಡೆಗೆ ಕತೆಗಾರ ಅಂದ್ರೆ ಅವರು ತಮ್ಮದೇ ಒಂದು ಕಥೆನ ಬರ್ದಿದಾರೋ ಇದ್ರಲ್ಲಿ, ಅವ್ರು ಹೇಳೋ ಪ್ರಕಾರ ಮೋಸ್ಟ್ಲಿ ಅವ್ರ ಎಕ್ಸ್ಪೀರಿಯನ್ಸ್ ಏನೋ ಅಥವಾ ಕಥೆನೇ ಆಗಿರ್ಲಿ, ಏನೇ ಇದ್ರೂ ಸಹ he is very effectively communicated that point. ಅಂದ್ರೆ ನಾವ್ ಹೇಗೆ ಪ್ರತಿಯೊಬ್ಬರನ್ನು ನಾವು ಅಪಾರ್ಥ ಮಾಡ್ಕೊಂಡಿರ್ತೀವಿ ನಾವು ಅಂತ, ಅದನ್ನ ಬಿಡ್ಬೇಕು ಅಂತ ಫಸ್ಟ್ ಅದು ಒಂದ್ ಅನ್ಸಿದ್ದು. ಎರಡನೇದು ಆಕ್ಚುಲಿ ನನ್ಗೆ ತುಂಬಾ ಹ್ಯೂಮರಸ್ ಅನ್ನಿಸ್ತು. ರಂಪ ಸ್ಟೋರಿ ಓದುವಾಗ ತುಂಬಾ ನಗು ಬಂತು ಆಕ್ಚುಲಿ. ಸೊ ಆಕ್ಚುಲಿ ಈಸ್ ತುಂಬಾ ವೆರಿ ಗುಡ್ ಇನ್ ಸ್ಕ್ರಿಪ್ಟ್ ರೈಟಿಂಗ್ ಅಂತ ಅದ್ರಲ್ಲಿ ಗೊತ್ತಾಗತ್ತೆ ನಮ್ಗೆ.
ಬಿಕಾಸ್ ಅದನ್ನ ಓದ್ತಾ ಓದ್ತಾ ನಾವು ನಗ್ತೀವಿ ಅದ್ರ ಜೊತೆಗೆ. ಆ ಜಗಳ, ಆ ಕದನ, ಅವರದ್ದು ಕಾನ್ವರ್ಸೇಷನ್ಗಳು, ನಾ ಹುಡುಗಿನ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಪ್ರತಿಯೊಂದು ನಮ್ಮ ಮನಸ್ಸಿನಲ್ಲಿ ಬರುತ್ತೆ, ಮತ್ತೆ ನಮ್ಮನ್ನ ನಗೋ ತರ ಮಾಡುತ್ತೆ. ಸೊ ಇಟ್ಸ್ ವೆರಿ ಎಫೆಕ್ಟಿವ್ ಆಗಿ ಅವರು ಅದನ್ನ ಬರ್ದಿದ್ದಾರೆ ಅಂತ ಅನ್ನಿಸ್ತು. ಮೂರನೇ ಕತೆ ತುಂಬಾ ಒಂಥರ ನಮ್ಗೆ ಫೀಲ್ ಆಗತ್ತೆ ಅದು, ನಮ್ಮ ಫೀಲಿಂಗ್ಸ್ ನ ಹೊರಗಡೆ ತರುತ್ತೆ ಅದು. ಯಾಕಂದ್ರೆ ಅಯ್ಯೋ ಹೌದಲ್ಲ, ನಾವೆಷ್ಟು, ಅದೊಂದೇ ಅಲ್ಲ, ಅವ್ರೊಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ಆ ಸೆಟ್ಟಿಂಗ್ಗೆ. ಸೊ ದಟ್ ಈಸ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನನ್ಗೆ. ಅಂದ್ರೆ ಹೇಗೆ ನಾವು ಪ್ರತಿಯೊಂದನ್ನು ಒಂದು ಅಪಾರ್ಟ್ಮೆಂಟ್ಗಳ ತರ ಒಂಥರ ಕಂಪಾರ್ಟ್ಮೆಂಟಲೈಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು. ಇದ್ ಹೀಗೆ ಓ ಅವ್ರಿಗೆ ಮಕ್ಳಿಲ್ವಲ್ಲ, ಅವ್ರಿಗೆ ಯಾಕೆ ಬೇಕು ಸರಳು ಅನ್ನೋ ತರ. ಓ ಅವ್ರಿಗೇನ್ ಅದಿಲ್ಲ, ಅವ್ರಿಗೇನ್ ಬೇಕಾದಷ್ಟು ದುಡ್ಡಿದೆ, ಅವ್ರಿಗೆ ಇನ್ನೇನ್ ಕೊರತೆ ಅನ್ನೋ ತರಹ ಪ್ರತಿಯೊಂದ್ರಲ್ಲೂ ನಮ್ಗೆ ವಿ ಹ್ಯಾವ್ ಎ ಸೇಯಿಂಗ್ ಎಲ್ಲಾ ತರಲ್ಲೂ. ಸೊ ಅದು ಲಾಸ್ಟ್ ಅಲ್ಲಿ ಇವರು ಹೇಳ್ದಾಗ ಯಾರೋ ಒಬ್ರು ಮೆನ್ಷನ್ ಮಾಡಿದ್ರು, ಅದನ್ನ ಲಾಸ್ಟ್ ಅಲ್ಲಿ ಎಂಡ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಮತ್ತೊಮ್ಮೆ ನಲುಗಿದಳು ಅಂದ್ರೆ ಒಂಥರ ಮನಸ್ಸು ನಮ್ಗೆ ಕಲ್ಕತ್ತೆ ಅದರಿಂದ. ಅಯ್ಯೋ ನೋಡಿದೆ ಎಷ್ಟು ಅದರಲ್ಲಿ ಒಂದು ಸೆನ್ಸಿಟಿವಿಟಿನೇ ಇಲ್ಲ ಆ ಮನುಷ್ಯನ್ಗೆ, ಬಂದೋನ್ಗೆ, ಅವನ್ಗೆ ತಾನೇನ್ ಮಾಡ್ತಾ ಇರ್ಬೋದು ಇವರಿಬ್ಬರಿಗೆ, ನನ್ನ ಒಂದು ಸ್ಟೇಟ್ಮೆಂಟ್ ಇಂದ ಆಕೆಗೆ ಹೇಗ್ ಅನ್ನಿಸ್ಬಹುದು ಅಥವಾ ಆತನ್ಗೆ ಹೇಗ್ ಅನ್ನಿಸ್ಬಹುದು ಅನ್ನೋ ಒಂದು ಸೆನ್ಸಿಟಿವಿಟಿನೇ ಇಲ್ಲ ಅವನ್ಗೆ. ಅವನೊಂದು ಹೇಳ್ಬಿಡ್ತಾ ಇದ್ದಾನೆ ಅಷ್ಟೇನೆ. ಸೊ ಈ ರೀತಿನಲ್ಲಿ ಇವರು ಒಂದ್ ರೀತಿನಲ್ಲಿ ನಮ್ಮ ಸಮಾಜದಲ್ಲಿರೋ ಕುಂದು ಕೊರತೆಗಳನ್ನೆಲ್ಲ ತೋರಿಸ್ಬಿಟ್ಟು ಅದನ್ನ ಬಿಟ್ಬಿಟ್ಟಿದ್ದಾರೆ. ಸೊ ಇದು ಎರಡನೇ ಕಥೆನಲ್ಲಿ ಮತ್ತೆ ರಂಪದಲ್ಲೂ ಅಷ್ಟೇ ನೋಡಿ, ಮೇನ್ ಫೋಕಸ್ ಅದ್ರಲ್ಲಿರೋದು ನೀರು ಬರೋದಕ್ಕೆ, ಎಲ್ರ ಮನೆಗೂ ನೀರು ಸರಿಯಾಗಿ ಬರೋದಕ್ಕೆ ಎಲ್ಲಾ ಜನಗಳು ಸೇರ್ಕೊಂಡು ಏನ್ ಮಾಡಬಹುದೋ ಅದನ್ನ ಮಾಡೋದ್ ಬಿಟ್ಬಿಟ್ಟು ಎಲ್ಲಾರುನು ಪ್ರತಿಯೊಬ್ರು ಅವರದ್ದೇ ಆದ ಒಂದು ಸಣ್ಣ ಒಂದು ಇದ್ರಲ್ಲಿ ಹೊಡೆದಾಡ್ಕೊಂಡು ಆ ಪೈಪ್ ನ ಕಟ್ ಮಾಡ್ಕೊಂಡು, ಮತ್ತೆ ಅವ್ರದ್ ಪಾಸ್ಪೋರ್ಟ್ ಇಟ್ಕೊಂಡು ಇವ್ರಿಗೆ ಸಾಲ ಕೊಡಿಸ್ತೇನೆ, ಈ ತರದ್ರಲ್ಲಿ ಮುಳುಗೋಗಿದೀವಿ ಹೊರತು ಮೇನ್ ಫೋಕಸ್ ಏನು ಅಲ್ಲೇ ಫಸ್ಟ್ ಬಿಗಿನಿಂಗ್ ನಲ್ಲೇ ಹೇಳ್ತಾರೆ ಕತೆಗಾರ, ಅಲ್ಲೇನೆ ಇದೆ, ಕೆರೆ ಇದೆ, ಅಟ್ ದ ಸೇಮ್ ಟೈಮ್ ಅಲ್ಲಿಂದ ಇನ್ನೊಂದು ವಾಟರ್ ಬಾಡಿನೂ ಇದೆ, ಅಲ್ಲಿಂದ ನೀರು ತರಬೇಕು ಇಲ್ಲಿಗೆ. ಅದನ್ನ ತರಬೇಕಾದ್ರೆ ಏನ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡ್ದೇನೆ ಈ ತರಹದ ಒಂದು ಜಂಜಾಟಗಳಲ್ಲಿ, ದಿನನಿತ್ಯದ ಜಂಜಾಟಗಳಲ್ಲಿ ಜೀವನ ಕಳೆದು ಹೋಗ್ತಾ ಇದೆ. ಇದು ಅದೊಂದು ಸೆಟ್ಟಿಂಗೇ ಅಲ್ಲ, ಇದು ಎಲ್ಲದಕ್ಕೂ ನಾವು ಅಪ್ಲೈ ಮಾಡ್ಬೋದು. ಸಿಟಿಗ್ ತಗೊಳ್ಳಿ, ಸ್ಟೇಟಿಗೆ ತಗೊಳ್ಳಿ, ದೇಶಕ್ಕೆ ತಗೊಳ್ಳಿ, ಪ್ರತಿಯೊಂದ್ರಲ್ಲೂ ಹಾಗೆ. ಮೇನ್ ಫೋಕಸ್ ಎಲ್ಲಿರ್ಬೇಕು, ಫೋಕಸ್ ಅಲ್ಲೇ ಇಲ್ದೇನೆ ಬೇರೆಯವರೆಲ್ಲ ಯಾವ್ಯಾವ್ದ ತರಹ ಎಲ್ಲಾ ಕಡೆ ಛಿದ್ರವಾಗಿ ನಮ್ಮ ಗಮನ ಹರಿದೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಹಿ ಹಸ್ ವೆರಿ ಎಫೆಕ್ಟಿವ್ಲಿ ಬ್ರಾಟ್ ಇಟ್ ಇನ್ ಟು ಪಿಕ್ಚರ್ ಅದರಲ್ಲಿ, ರಂಪಾದಲ್ಲಿ. ಸೊ ದಟ್ಸ್ ವೈ ನನ್ಗೆ ಅದು ನನ್ನ ಫೇವ್ರೆಟ್ ಕತೆ ಅಂತ ಅನ್ನಿಸ್ತು ಮೂರರಲ್ಲಿ. ಬಟ್ ಮನಸ್ಸು ಕಲಕಿದ್ದು ಅಂದ್ರೆ ಮೂರನೇದು ಸರಳು, ಅದು ತುಂಬಾ ನನ್ಗೆ ಫೀಲ್ ಆಗತ್ತೆ ನಮ್ಗೆ. ಅದು ಸಹ ಒಂದು ಆಕ್ಚುಲಿ ಅದನ್ನು ಸಹ ಒಂದು ಶಾರ್ಟ್ ಫಿಲ್ಮ್ ಆಗಿ ತೆಗೆಯೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿದೆ. ಒಟ್ನಲ್ಲಿ ಇವರು ಬಹಳ ಪ್ರಾಮಿಸಿಂಗ್ ರೈಟರ್. ಮತ್ತೆ ಗುರು, ಇವರ ವಯಸ್ಸು ಎಷ್ಟು ಅಂತ ಹೇಳಿದ್ರಿ ನೀವು? ಚಿಕ್ಕವರೇ ಇದ್ದಾರೆ ಇಲ್ಲ, ಐ ಥಿಂಕ್ ಇಟ್ಸ್ ಲೈಕ್ ಅರೌಂಡ್ 30, early 30s ಪ್ರಾಬ್ಲಿ ಅಷ್ಟಿರ್ಬೋದು, ಅಥವಾ ಸೊ ಹಿ ಹ್ಯಾಸ್ ಸೋ ಮಚ್ ಮೆಚುರಿಟಿ. 30s. ಓಕೆ. ಅಂದ್ರೆ ನಂಗನ್ಸಮಟ್ಟಿಗೆ ಚಿಕ್ಕ ಹುಡುಗ, ಯಾಕಂದ್ರೆ ಇವ್ರದ್ದು ಈ ಸತ್ಯಪ್ರಕಾಶ್ ಅಂತ ಮೂವಿ ಮಾಡ್ತಾನಲ್ಲ, ಆತನಿಗೆ ಒಂದ್ 33-34 ವರ್ಷ ಇರ್ಬೋದು ಅಷ್ಟೇ. ಪ್ರೀಮಿಯರ್ಗೆಲ್ಲ ಹೋಗಿದ್ದೀನಿ ಅವ್ರದ್ದು. ಇವರೆಲ್ಲ ಚಿಕ್ಕ ಹುಡುಗರು, ಇವರೆಲ್ಲ ತುಂಬಾ ಚಿಕ್ಕ ಹುಡುಗರು, ಬಟ್ ತುಂಬಾ ಪ್ರಾಮಿಸಿಂಗ್ ಅಂತ ಅನ್ನಿಸ್ತು. ಮೂರು ಕತೆಗಳು ಸಹ ಬಹಳ ಪ್ರಾಮಿಸಿಂಗ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೊಳ್ಳೆ ಕತೆಗಳನ್ನೇ ತರ್ತೀರಿ ನೀವ್ ಯಾವಾಗ್ಲೂನು. ಆದ್ರೆ ಈ ತರ ಕತೆಗಳು ಇದ್ದಾಗ ಕೈಗೆ ಸಿಕ್ಕಾಗ ಐ ಥಾಟ್ ಲೈಕ್ ನಾವು ಶುಡ್ ಟಾಕ್ ಅಟ್ ಲೀಸ್ಟ್. ಈ ನೀವು ಹೋದ್ರೆ ನೆಕ್ಸ್ಟ್ ಟೈಮ್ ಇಂಡಿಯಾಕ್ ಹೋದ್ರೆ ಅವ್ರ ಕತೆ ಪುಸ್ತಕ ಸಿಕ್ಕರೆ, ಅವ್ರ ಕಾದಂಬರಿ ಬರೆದು ತಗೊಂಡ್ ಬರ್ತೀರಾ? ಖಂಡಿತ. ಲೆಟ್ಸ್ ಬ್ರೇಕಪ್ ಅನ್ನೋದೇ ನನ್ಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನಾನ್ ತಗೊಂಡಾಗ ಅವರೇ ಹೇಳತ್ತರ, ಫಸ್ಟ್ ನಾನು ಟೈಟಲ್ ನೋಡಿದ ತಕ್ಷಣ ಇವಾಗ ನಮ್ಗೇನು ನಮ್ಮ ಮನಸ್ಸಿನಲ್ಲಿ ಒಂದಿರುತ್ತೆ, ಲೆಟ್ಸ್ ಬ್ರೇಕಪ್ ಅಂದ್ರೆ ಓ ನಾನು ಸಹ ಅದೇ ತರ ಯೋಚನೆ ಮಾಡಿದೆ, ಇದೇನು ಯಾವ್ದೋ ಒಂದು ಡಿವೋರ್ಸ್ ಬಗ್ಗೆ. ಲೆಟ್ಸ್ ಬ್ರೇಕಪ್ ಅಂದ್ರೇನು? ಒಂದು ಸಂಬಂಧ. ಓಕೆ, ಲೆಟ್ಸ್ ಬ್ರೇಕಪ್ ಅಂದ್ರೆ ಇಲ್ಲೆಲ್ಲ ಅದೇ ತಾನೆ. ಸೊ ಅದ್ರ ಬಗ್ಗೆನೇ ಇವರು ಬರ್ದಿದ್ದಾರೆ ಅನ್ನೋ ತರಹನೇ ಅನ್ಕೊಂಡ್ಬಿಡ್ತೀವಿ ಫಸ್ಟ್ ನಾವು. ಆಮೇಲೆ ಅದನ್ನ ಮುನ್ನುಡಿ ಬಹಳ ಕ್ವಿಕ್ ಆಗಿ ಓದ್ದೆ ನಾನು, ಟೈಮ್ ಇರ್ಲಿಲ್ಲ ಅಂತ. ಅದ್ರಲ್ಲಿ ಅವ್ರು ಹೇಳ್ದಾಗ ಅನ್ನಿಸ್ತು, ಹೌದಲ್ವಾ, ನಾವು ಬರೀ ಒಂದು ಟೈಟಲ್ ನೋಡಿನೇ ನಾವು ಎಷ್ಟೊಂದು ನಮ್ಮ ಮನಸ್ಸಲ್ಲಿ ನಾವು ಆಗ್ಲೇನೆ ನಾವು ತುಂಬ್ಕೊಂಡ್ಬಿಡ್ತೀವಿ, ಓ ಇದು ಅದ್ರ ಬಗ್ಗೆನೇ ಇರಬಹುದು, ಹೀಗೆ ಇರಬಹುದು ಅಂತ.
ಆದ್ರೆ ಒಂದು ಫಸ್ಟ್ ಕತೆ ಓದೋ ಹೊತ್ತಿಗೆ ನಮಗೆ ಗೊತ್ತಾಗತ್ತೆ ವೇರ್ ಈಸ್ ಈ ಲೀಡಿಂಗ್ ಅಸ್ ಅಂತ. ಅದು ಅದಾದ್ಮೇಲೆ ಸೆಕೆಂಡ್ ಕತೆ ಬರೋ ಹೊತ್ತಿಗೆ ಇನ್ನೂ ಚೆನ್ನಾಗಿ ಗೊತ್ತಾಗತ್ತೆ ಅದು ನೀವು ತಗೊಂಡಿರೋದು. ಅಂದ್ರೂ ಬೇರೆ ಬೇರೆ ಸೆಟ್ಟಿಂಗ್, ಬೇರೆ ಬೇರೆ ಇದು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದೀರಾ ಕತೆಗಳನ್ನ ನೀವು. ಹಾಗಾಗಿ ಅದೇ ಒಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಕತೆಗಳನ್ನ, ವೆರಿ ಎಫೆಕ್ಟಿವ್. ಅಲ್ಲ, ಈಗ ಅವ್ರ ಆಶಾ ಹೇಳಿದಾಗೆ ಬ್ರೇಕಪ್ ಅನ್ನೋ ವರ್ಡು ಸೆಕೆಂಡ್ ಕತೆ ರಂಪದಲ್ಲಿ ಸಿಸ್ಟಮ್ ಬ್ರೇಕಪ್. ಯಾಕಂದ್ರೆ ಅಲ್ಲಿ ಹತ್ರದಲ್ಲಿ ಹೌದು, ತುಂಗಾ ನದಿ ಇದ್ರೂ ಕೂಡ ಸರ್ಕಾರದವರು ಅಲ್ಲಿಂದ ಇವ್ರಿಗೆ ಅಷ್ಟು ಹತ್ರ ಇದ್ರು ನೀರ್ ಒದಗಿಸಕ್ಕಾಗಿಲ್ಲ. ಸೊ ದೇರ್ ಇಸ್ ಅ ಬ್ರೇಕಪ್ ಇನ್ ದ ಸಿಸ್ಟಮ್. ಅಲ್ಲ, ಇಟ್ಸ್ ನಾಟ್ ಇವನ್ ಆಸ್ ಇಫ್ ಲೈಕ್ ದೇರ್ ಇಸ್ ನೋ ಅದರ್ ವಾಟರ್ ರಿಸೋರ್ಸ್ ಅಂತ. ದೇರ್ ಇಸ್ ಅ ಬಿಗ್ ರಿಸೋರ್ಸ್, ತುಂಗಾ ನದಿನೇ ಇದೆ ಅಲ್ಲಿ. It's such so pathetic because we have the resource right in our reach, but we are not reaching out to it. And we are focusing on all petty things in life. Like they just imagine if they all gather together and have a meeting, ಹೇಗೆ ನಾವು ಈ ನದಿಯಿಂದ ಇಲ್ಲಿಗೆ ನಮ್ಮ ಮನೆಗೆ ನೀರ್ ತರಬಹುದು ಅಂದ್ರೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ ಮುಂದೆ ಯು ಕ್ಯಾನ್ ಇಮ್ಯಾಜಿನ್ ಹೇಗೆ ಪ್ರೋಗ್ರೆಸ್ ಆಗುತ್ತೆ ಅದೊಂದು ಚಿಕ್ಕ ಊರು ಅನ್ನೋದು. ಇಲ್ಲಿ ನಾವು ಯಾವಾಗ್ಲೂನು ಪ್ರತಿಯೊಂದಕ್ಕೂ ನಾವು ಅಮೆರಿಕಾನ್ ಅಂತೀವಿ, ಇಂಡಿಯಾನ ಅಂತೀವಿ, ಅಂತಾನೆ ಇರ್ತೀವಿ. ಇಲ್ಲಿರೋರು ಅಲ್ಲಿರೋರ್ನ ಅಂತೀವಿ, ಅಲ್ಲಿರೋರು ಅಂತಿರ್ತಾರೆ. ಬಟ್ ಯಾವುದು ಒಳ್ಳೇದಿದೆ, ಇದರಿಂದ ಏನ್ ತಗೋಬಹುದು ನಾವು ಅನ್ನೋದ್ರ ಬಗ್ಗೆ ನಾವೇನು ಯೋಚನೆನೆ ಮಾಡೋದಿಲ್ಲ ಯಾವಾಗ್ಲೂ. ನಮ್ಗ್ ಹತ್ರ ಇರೋ ರಿಸೋರ್ಸಸ್ ಅನ್ನ ನಾವು ಯಾವತ್ತೂ ನೋಡೋದೇ ಇಲ್ಲ. ಅದನ್ನೆಲ್ಲ ಬಿಟ್ಬಿಟ್ಟು ಒಂಥರ ಕೆಲ್ಸಕ್ಕೆ ಬೇಡದ ವಿಚಾರಗಳನ್ನ ತಗೊಂಡು ನಾವು ಅದರಲ್ಲಿ ತುಂಬಾ ಟೈಮ್ ನ ವ್ಯಯಿಸ್ಬಿಡ್ತೀವಿ ನಾವು. ಸೊ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ. ನದಿಯಿಂದ ನೀರಿಗೆ ಪೈಪ್ಲೈನ್ ಹಾಕೋದು ಇಟ್ಸ್ ಅ ಹ್ಯೂಜ್ ಇಶ್ಯೂ ಇನ್ ಇಂಡಿಯಾ. ಈಗ್ಲೂ ಅಷ್ಟೇ ದೊಡ್ಡ ಇಶ್ಯೂ ಅದು. ಐ ಥಿಂಕ್ ಅದರ ಹಿನ್ನೆಲೆಯಲ್ಲಿ ಇದು ಕರೆಕ್ಟ್ ಆಗಿದೆ ಅವ್ರು ಬರ್ದಿರೋದು. ಇಟ್ ಇಸ್ ಆಮೇಲೆ ನೋಡಿ, ಇವಾಗ ನೀರು ಹರಿತಾ ಹೋಗ್ತಾ ಇರತ್ತೆ. ನಮ್ಗೆ ಎಷ್ಟು ನಾವು ಒಂದು ಬೊಗಸೆ ನಮಗೆ ಸಿಗೋದು, ನಾವು ಒಂದು ಬೊಗಸೆ ತಗೊಂಡ್ ಹೋದ್ರೆ ನಮ್ಗೆ ಅಷ್ಟೇ ಸಿಗೋದು. ಒಂದು ಬಕೆಟ್ ಹಿಡ್ಕೊಂಡು ಹೋದ್ರೆ ಅಷ್ಟು ಸಿಗುತ್ತೆ ನಮ್ಗೆ. ಆದ್ರೆ ಪೈಪ್ ಹಾಕಿ ನಮ್ಮ ಮನೆಗ್ ಬರೋ ತರ ಮಾಡಿದ್ರೆ ಅಷ್ಟು ನೀರ್ ಬರುತ್ತೆ ನಮ್ಗೆ. ದಟ್ಸ್ ವಾಟ್ ಹಿ ಇಸ್ ಟ್ರೈಂಗ್ ಟು ಟೆಲ್ ಇನ್ ಅ ವೆರಿ ಇಫೆಕ್ಟಿವ್ ವೇ. And he is telling it in a very humorous way. So this is a very good subject for a very good movie. Correct. A movie actually out of this. Thank you pa ellargu. Thank you. If everybody is done, we can call it. 5:22 ha ಹೇಳಿ. Merry Christmas. ಆಯ್ತಪ್ಪ, ಎಲ್ಲರಿಗೂ ಅಷ್ಟೇ. Happy holidays. Merry Christmas, happy holidays. Thank you. Stay safe. Let's meet in the new year. Happy New Year 2026. Thank you. ಗುರು ಅವರೇ, ಎಲ್ರಿಗೂ ಧನ್ಯವಾದ ಜಾಯಿನ್ ಆಗಿದ್ದಕ್ಕೆ. ತ್ರಿವೇಣಿ ನಿಮ್ಮನ್ನ ನೋಡ್ಲೇ ಇಲ್ಲ. ಬನ್ನಿ, ಮುಂದಿನ ಹೊಸ ವರ್ಷದಲ್ಲಿ ಸಿಗ್ತೀನಿ. ಹೊಸ ಕಥೆಯೊಂದಿಗೆ ಬರ್ತೀವಿ. ಇಂಡಿಯಾದಲ್ಲಿ ಬೆಳಗ್ಗೆ 3 ಗಂಟೆಗೆ ಎತ್ಕೊಂಡು ನೋಡಿದ.